हरिः ॐ उदयरविसहस्रद्योतितं रूक्षवीक्षम् प्रलयजलधिनादं कल्पकृद्वह्निवक्त्रम् सुरपतिरिपुवक्षच्छेदरक्तोक्षिताङ्गम् प्रणतभयहरं तं नारसिंहं नमामि। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। फणिगणवरभूषः पार्वतीश्लार्घ्यवेशः खलजनकृतरोषः खण्डितात्मीयदोषः सदरुणगिरिवासः शक्रसूर्याद्यधीशः परिहृतभवपाशः पातु मां पार्वतीशः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नैवेद्यगविशं रामे वीक्ष्य तद्भुक्तिभाग्गुरुः यो दर्शयद्रविं रात्रौ सत्यबोधोऽस्तु मे मुदे। श्रीसत्यविक्रमयतीन्द्रकराब्जजातः श्रीमूलरामपदपङ्कजचञ्चरीकः श्रीसत्यबोधकरुणादिमहद्गुणाब्धिः श्रीसत्यवीरगुरुराट् मुदमातनोतु। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्। श्री सत्यात्मतीर्थगुरुभ्यो नमः। दुर्वादिव्रातमाद्यत्करिवरदमनोद्दाम पञ्चास्य लीला मातन्वन्मोदतीर्था गमगहनपयोराशिमन्थाचलश्रीः विख्यातः कंठपल्ली स्थलवरवसति श्रीरघूत्तंसनामादद्यात् वागर्थबोधं मम परमगुरुर्ग्रन्थमेनं विधातुम्। ॐ जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखात् अमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। श्री गुरुभ्यो नमः। हरि ओम। परम पवित्रवाದಂತಹ ಕಾಲ ಚಾತುರ್ಮಾಸ್ಯ ಕಾಲ. ಈ ಚಾತುರ್ಮಾಸ್ಯ ಕಾಲದ ಬಗ್ಗೆ ವರಾಹದೇವರು ಒಂದು ಮಾತು ಹೇಳ್ತಾರೆ. ವರಾಹದೇವರು ಏನಂದ್ರೆ, ಪ್ರತಿನಿತ್ಯ ಮಾಡುವ ಕರ್ಮಕ್ಕಿಂತ ಚಾತುರ್ಮಾಸ್ಯದಲ್ಲಿ ಮಾಡಿದ ಕರ್ಮಕ್ಕೆ 100 ಪಟ್ಟು ಪುಣ್ಯ ಅಂತ ವರಾಹದೇವರು ಹೇಳುವಂತಹ ಮಾತು. ಹಾಗೆ ಈ ಕರ್ಮ ಬೇಕಾದ ಕರ್ಮ ಇರಲಿ, ಚಾತುರ್ಮಾಸದಲ್ಲಿ ನಾವು ಮಾಡುವ ದಿನನಿತ್ಯದ ಕರ್ಮಗಳಾಗಿರಬಹುದು, ಪ್ರವಚನ ಶ್ರವಣಾದಿಗಳಾಗಿರಬಹುದು, ದಾನಾದಿಗಳಾಗಿರಬಹುದು, ಮುಖ್ಯವಾಗಿ ವೃತಾಚರಣೆ ಆಗಿರಬಹುದು. ಈ ಚಾತುರ್ಮಾಸ್ಯ ವ್ರತ ಅಂದ್ಕೊಳ್ಳೆ ಕಟ್ಟು ಹಿಟ್ಟು ನೆನಪಾಗಿ ಬೇಡ ಬಿಟ್ಬಿಡ್ತೇವೆ ನಾವೆಲ್ಲ.
ಆದರೆ ಮಾಡಬೇಕು. ಅದು ಎಲ್ಲ ಅದು ನಮ್ಮ ಶಾಸ್ತ್ರೀಯವಾಗಿ ಹೇಳ್ತಾ ಇದೆ ಅಂದ್ರೆ ಎರಡಕ್ಕೂ ಹೌದು. ಶಾಸ್ತ್ರದ ದೃಷ್ಟಿಯಿಂದ ನಮಗೆ ವಿಶೇಷವಾಗಿ ದೇವರ ಅನುಗ್ರಹ ಆಗಿ ಪುಣ್ಯ ಬರುತ್ತೆ, ಅದು ಒಂದು. ಇನ್ನೊಂದು ಸೈಂಟಿಫಿಕ್ಲಿ ಇದು ಏನಂದ್ರೆ, ಈಗೆಲ್ಲ ಬೆಳೆ ಬರ್ತಾ ಇರುತ್ತೆ, ಆದ್ದರಿಂದ ಅದೆಲ್ಲ ಹುಳಗಳು ತುಂಬಿರುತ್ತೆ. ಈಗೆಲ್ಲ ಬೇಕಾದ್ರೂ ನೋಡಿ, ಅದಕ್ಕೆ ತರಕಾರಿಗೆಲ್ಲ ಯಾವ ಬರೋದಿಲ್ಲ ಇವಾಗ ಬಂದ್ರೆ, ಅದು ಅದರಲ್ಲಿ ಹುಳ ಇರುತ್ತೆ. ಅದಕ್ಕೋಸ್ಕರ ಸೈಂಟಿಫಿಕ್ ಬೇಡ ಅಂತ ಇದು ತಿಳ್ಕೊಂಡೇ ಆ ಕಾಲಕ್ಕೆ ತಕ್ಕಂತೆ ನಮ್ಮವರು ವ್ರತ ಅಂತ ಮಾಡಿ ಅದನ್ನ ನಿಷಿದ್ಧ ಮಾಡಿದ್ದಾರೆ. ಹಾಗೆ ನಾವು ಎರಡೂ ಕಡೆ ಸುಮ್ಮನೆ ದಿನಾಲೂ ಚೆನ್ನಾಗಿ ತಿಂದಿರ್ತೇವೆ. ವ್ರತ ಬಂದಾಗಲೇ ಎಲ್ಲ ಪಲ್ಯ ಮಾಡ್ಕೊಂಡು ತಿಂದ್ಬಿಡ್ತೇವೆ ನಾವೆಲ್ಲ. ಆ ಪಲ್ಯ ಈ ಪಲ್ಯ ಏನೇನೋ ನೆನಪಾಗಿ ಏನೇನೋ ಮಾಡ್ಕೊಂಡು ತಿಂದ್ಬಿಡ್ತೇವೆ. ಹಾಗೆ ಮಾಡಬಾರ್ದು. ವ್ರತಾಚರಣೆಯನ್ನ ದೇವರ ಪ್ರೀತ್ಯರ್ಥವಾಗಿ ನಾವು ಮಾಡಬೇಕು. ಅಂತಹ ಪವಿತ್ರವಾದ ಚಾತುರ್ಮಾಸ್ಯ ಕಾಲ. ಆ ಕಾಲದಲ್ಲಿ ಪರಮ ಪವಿತ್ರವಾದ ಶ್ರೀಮದ್ ಭಾಗವತ ಕಥೆಯನ್ನ ಕೇಳ್ತೇವೆ ಅಂದ್ರೆ ಎಂತಹ ಪುಣ್ಯ. ಅದರಲ್ಲೂ ಇಂತಹ ಕ್ಷೇತ್ರ, ಇದೊಂದು ದೊಡ್ಡ ಕ್ಷೇತ್ರ. ಇದು ಯಾರಿಗಾದ್ರೂ ತಿರುಮಪ್ಪ ನೆನಪಾದ್ರೆ ಈ ದುರ್ಗದ ಬೆಲೆ ಬಂದ್ ಮಾಡ್ಬೇಕಷ್ಟೇ. ತಿರುಮಲಕ್ಕೆ ಹೋಗ್ಬೇಕು ಅಂತೇನಿಲ್ಲ. ತಿರುಮಲಕ್ಕೆ ಹೋಗ್ಬೇಕು, ಕೆಲವೊಂದು ಟಿಕೆಟ್ ಸಿಗ್ತಾವೋ ಇಲ್ಲೋ, ಟ್ರೈನ್ ಟಿಕೆಟ್ ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ. ಇಲ್ಲೇ ನಮ್ಮ ದುರ್ಗದ ಬೈಲು ವೆಂಕಪ್ಪನ ಗುಡಿ ಬಂದ್ಬಿಟ್ರೆ ವೆಂಕಪ್ಪನೂ ಇದ್ದಾನೆ, ವರಾಹನೂ ಇದ್ದಾನೆ, ಸ್ವಾಮಿ ಪುಷ್ಕರಣಿ ರೂಪದಲ್ಲಿ ಬಾವಿನೂ ಇದೆ, ಕೇಳಲಿಕ್ಕೆ ಪ್ರವಚನ ನಡೀತಾ ಇರುತ್ತೆ. ಹೀಗೆ ಈ ಅನುಸಂಧಾನ ಮಾಡಿಬಿಟ್ರೆ ನಮ್ಮ ಭೂವೈಕುಂಠ ತಿರುಮಲ ನಮ್ಮ ಹುಬ್ಬಳ್ಳಿಯಲ್ಲಿ ಅದನ್ನ ನಾವು ಅನುಸಂಧಾನ ಮಾಡ್ಕೋಬೇಕು. ಅಂತಹ ಕ್ಷೇತ್ರ ಸತ್ಯಬೋಧ ಸ್ವಾಮಿಗಳ ಕ್ಷೇತ್ರ, ಸತ್ಯಬೋಧ ತೀರ್ಥರ ಕ್ಷೇತ್ರ. ನಮ್ಮ ಮನೆತನದ ಗುರುಗಳು ಸತ್ಯವೀರ ತೀರ್ಥರು ಅಂತ. ನಮ್ಮ ಮನೆತನದ ಗುರುಗಳು ಸತ್ಯವೀರ ತೀರ್ಥರು. ಅದಕ್ಕೆ ಏನೋ ಕೊರಳಳ್ಳಿ ಆಚಾರ ಅಂತಾರಂದ್ರೆ ಅವರ ಅನುಗ್ರಹದಿಂದ ಅಷ್ಟೇ. ಸತ್ಯವೀರ ತೀರ್ಥರು, ಸತ್ಯತೀರ ತೀರ್ಥರು, ಸತ್ಯಧ್ಯಾನ ತೀರ್ಥರು ಅವತಾರ ಮಾಡಿದ ಮನೆತನ ಆದ್ದರಿಂದ ಏನೋ ಕೊರಳಳ್ಳಿ ಆಚಾರ ಅಂತ ಅಂತಿರ್ತಾರೆ. ಅಂತ ಸತ್ಯವೀರ ತೀರ್ಥರು ಅವರು ಯಾರ ಅನುಗ್ರಹದಿಂದ ಹುಟ್ಟಿದವರು ಅಂದ್ರೆ, ಅವತಾರ ಮಾಡಿದವರು ಅಂದ್ರೆ ಸತ್ಯಬೋಧ ಸ್ವಾಮಿಗಳ ಅನುಗ್ರಹದಿಂದ ಅವತಾರ ಮಾಡಿದರು. ಆಗಲೇ ನಾ ಶ್ಲೋಕ ಹೇಳಿದೆ. ಶ್ರೀ ಸತ್ಯ ವಿಕ್ರಮ ಯತೀಂದ್ರ ಕರಾಬ್ಜಾತಃ ಶ್ರೀಮೂಲರಾಮ ಪದಪಂಕಜ ಚಂಚರೀಕಃ ಶ್ರೀ ಸತ್ಯಬೋಧ ಕರುಣಾದಿ ಮಹದ್ಗುಣಾಬ್ಧಿ ಶ್ರೀ ಸತ್ಯವೀರ ಗುರುರಾಟ್ ಮುದಮಾತನೋತು. ಸತ್ಯವೀರ ಸ್ವಾಮಿಗಳ ತಂದೆ ತಾಯಿಗಳಿಗೆ ಮೊದಲು ಮಕ್ಕಳಿರೋದಿಲ್ಲ ಅಂತ. ಅದಕ್ಕೆ ಸತ್ಯಬೋಧ ಸ್ವಾಮಿಗಳ ಹತ್ರ ಬಂದು ತಪಸ್ಸು ಮಾಡಿ ಸೇವಾ ಮಾಡಿದ್ದಕ್ಕೆ ಹುಟ್ಟಿದ ಮಗನೇ ಅದು ಯಾರು ಮಗ. ಅದಕ್ಕೆ ಸತ್ಯಬೋಧ ಸ್ವಾಮಿಗಳ ಅನುಗ್ರಹದಿಂದ ಹುಟ್ಟಿದ ಕೂಸಿಗೆ ಸತ್ಯಬೋಧ ಅಂತಾನೆ ನಾಮಕರಣ ಮಾಡಿದ್ರು. ಆ ಕೂಸಿಗೆ ಸತ್ಯಬೋಧಾಚಾರ, ಅವರೇ ಬೋಧರಾಚಾರ, ಕೊರಳಳ್ಳಿ ಬೋಧರಾಚಾರ ಅಂತ ಆದದ್ದು, ಕೊರಳಳ್ಳಿ ಬೋಧರಾಚಾರ ಅಂತ. ಅಂತಹ ಬೋಧರಾಚಾರ್ಯ ಮುಂದೇನಾದ್ರೂ ಸತ್ಯವೀರ ತೀರ್ಥರು ಅಂತ ಆದ್ರು. ಅಂತಹ ಸತ್ಯವೀರ ತೀರ್ಥರ, ಸತ್ಯಬೋಧ ತೀರ್ಥರ, ನಮ್ಮ ಸತ್ಯಬೋಧ ತೀರ್ಥರು ಬಹಳ ದೂರ ಏನಿಲ್ಲ, ಇಲ್ಲ ಸವಣೂರು ಕ್ಷೇತ್ರದಲ್ಲೇ ಇದ್ದಾರೆ, ಇಲ್ಲೂ ಇದ್ದಾರೆ. ಅಂತಹ ಪರಮ ಪವಿತ್ರವಾದ ಈ ಕ್ಷೇತ್ರದಲ್ಲಿ ಸತ್ಯವೀರ ತೀರ್ಥರ, ನಮ್ಮ ಗುರುಗಳ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ, ಹಾಗೆ ನಮ್ಮ ತಂದೆ ಪೂಜ್ಯ ಕೊರ್ಲಹಳ್ಳಿ ಆಚಾರ್ಯರ ತಂದೆ ತಾಯಿಗಳ ಆಶೀರ್ವಾದದಿಂದ ಇವತ್ತಿನಿಂದ ಯಥಾಶಕ್ತಿಯಾಗಿ ಆ ಭಾಗವತ ಚಿಂತನೆ ಮಾಡುವ ಪ್ರಯತ್ನವನ್ನ ಮಾಡೋಣ. ದೊಡ್ಡ ಅವಕಾಶ ಈ ಚಾತುರ್ಮಾಸದಲ್ಲಿ ಕೇಳೋದೇ ದೊಡ್ಡ ಅವಕಾಶ. ಅಂಥದ್ದು ಪಾಪ ನಮ್ಮ ಗುಡಿ ಬಂಧುಗಳು ಪ್ರತಿ ತಿಂಗಳ ಒಬ್ಬೊಬ್ಬ ವಿಶೇಷ ಪಂಡಿತರನ್ನ ಕರೆಸಿ ಆ ಭಾಗವತದ ಚಿಂತನೆಯನ್ನ, ಇದು ನಿಜವಾಗ್ಲೂ ಭಾಗವತ ಪ್ರವಚನ ಅಂತ. ಯಾಕೆಂದ್ರೆ ಒಂದು ವಾರ ಕೊಟ್ಬಿಡ್ತಾರೆ, ಆಚಾರ್ಯ ಪೂರ್ತಿ ಭಾಗವತ ಹೇಳ್ರಿ ಅಂದ್ಬಿಡ್ತಾರೆ. ಅದೇನು ಹೇಳೋದು, ಎಲ್ಲ ಹಾಸ್ಕೋತ ಹೋಗ್ಬಿಡೋದು, ಎಲ್ಲ ಹಂಗ ಹಿಂಗ ಏನೋ ಸ್ವಲ್ಪ ಟಚ್ ಮಾಡಿ ಆ ಭಾಗವತ್ ಮುಗೀತು ಅಂತ ಮಾಡ್ಬಿಡ್ತಾರೆ. ಆದ್ರೆ ಇದು ವಿಶೇಷ, ಒಂದೊಂದು ಸ್ಕಂದಕ್ಕೂ ಒಂದೊಂದು 5 ದಿವಸ ಒಂದೊಂದು ವಾರ ಕೊಟ್ಟು ಆ ಚಿಂತನೆಗಳನ್ನ ನಡೆಸಲಿಕ್ಕೆ ದೊಡ್ಡ ಅವಕಾಶ. ಅಂತಹ ಗುಡಿ ಬಂಧುಗಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಆ ವೆಂಕಪ್ಪನ ದೇವರ ಗುರುಗಳ ಹರಿವಾಯು ಗುರುಗಳ ಅನುಗ್ರಹ ಸದಾಕಾಲವೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ 4 ಸ್ಕಂದಗಳು ಸಮಾಪ್ತಿಯಾಗಿದೆ. 4 ಚತುರ್ಥ ಸ್ಕಂದ ಸಮಾಪ್ತಿಯಾಗಿದೆ. ಅದರಲ್ಲಿ ಹೃದಯ ಸ್ಪರ್ಶಿಯಾದ ಕಥೆಗಳು, ಧ್ರುವರಾಜರ ಕಥೆ, ಎಲ್ಲ ಕಥೆಗಳನ್ನ ಹಾಗೆ ಇನ್ನು ಕೇಳಿದ ನೆನಪು ಹಾಗೆ ಇರುತ್ತೆ. ಚತುರ್ಥ ಸ್ಕಂದ ಸಮಾಪ್ತಿ ಆಯಿತು. ಪಂಚಮ ಸ್ಕಂದ ಅದು ನನಗೆ ಬಂದ ವಿಷಯ. ಈ ಭಾಗವತದಲ್ಲೇ ಕಬ್ಬಿಣದ ಕಡಲೆ ಅಂದ್ರೆ ಪಂಚಮ ಸ್ಕಂದ. ಶ್ರೀಮದ್ ಭಾಗವತದಲ್ಲೇ ಎಲ್ಲನೂ, ಯಾಕಂದ್ರೆ ಈ ಭಾಗವತ ಅಂದ್ರೆ ಸರಳ ಅಂತ ಹೆಸರು ಅದಕ್ಕೆ ಭಾಗವತ. ಯಾಕಂದ್ರೆ ಇದನ್ನು ರಚನೆ ಮಾಡಿದವರು ವೇದವ್ಯಾಸರು. ಕಥೆ ಎಲ್ಲ ಮೊದಲೇ ಸ್ಕಂದದಾಗ ಎಲ್ಲ ಕಥೆ ಬಂದದ್ದು ವೇದವ್ಯಾಸರು ರಚನೆ ಮಾಡಿದ್ದು. ನಾರದರು ಪ್ರಾರ್ಥನೆ ಮಾಡಿದ್ರು, ಎಲ್ಲ ರಚನೆ ಮಾಡಿ ಕೂತ್ಕೊಂಡಿದ್ರು ಪಾಪ. ಎಲ್ಲ 17 ಪುರಾಣ, ಬ್ರಹ್ಮಸೂತ್ರ, ಮಹಾಭಾರತ ರಚನೆ ಮಾಡಿ ಕೂತ್ಕೊಂಡಾಗ ಅಯ್ಯೋ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ರಂತ ವೇದವ್ಯಾಸರು. ಏನೋ ಆಗದವ್ರ ಗತಿ ತಲೆ ಮೇಲೆ ಇಟ್ಕೊಂಡು ಕೈ ಕೂತಿದ್ರು. ಅವ ನಾರದರು ಬಂದ್ರಂತ, ಅಜ್ಜ ಯಾಕೆ ಹಿಂಗಾಕ್ ಕೂತಿರಿ, ಏನು ಅಳಿಕತ್ ಬಿಟ್ರಲ್ಲ, ಯಾಕೆ ಹಿಂಗಾಕ, ಇಲ್ಲೋ ಭಾಳ ಟೆನ್ಷನ್ ಆಗಿದೆ ಅಂದ್ರಂತ ವೇದವ್ಯಾಸರು. ಏನಾಗಿದೆ ನಿಮಗ? ಅದಕ್ಕೆ ಅವ್ರು ನಾರದರಂದ್ರಂತೆ, ಅಜ್ಜ ನೀವು ಇಷ್ಟೆಲ್ಲ ಮಾಡೋದು ಮಾಡಿರಿ, ಆದ್ರೆ ಯಾವುದು ಸರಳ ಭಾಷೆಯಲ್ಲಿ ಯಾವುದು ಮಾಡೇ ಇಲ್ಲ ಅಂದ್ರಂತ. ಸರಳ ಭಾಷೆಯಲ್ಲಿ ಯಾವುದು ಮಾಡೇ ಇಲ್ಲ, ಎಲ್ಲ ಕಷ್ಟಕರವಾದದ್ದು ಗುಹ್ಯ ಭಾಷೆಯಲ್ಲಿ ಹಂಗ ಹಿಂಗ ಮಾಡ್ಕೊಂಡು ಹೋಗ್ಬಿಟ್ಟಿರಿ. ಸರಳ ಭಾಷೆಯಲ್ಲಿ ಯಾವುದು ಮಾಡೇ ಇಲ್ಲ. ನೀವು ಮಾಡೋದರ ಉದ್ದೇಶ ಏನು? ಎಲ್ಲರೂ ಓದ್ಲಿ ಅಂತ, ಎಲ್ಲರೂ ಓದ್ಲಿ.
ನಮ್ಮ ಹಣೆ ಬಾರಕ್ಕೆ ಸರಳ ಇದ್ದದ್ದು ಕನ್ನಡನೂ ಓದಲ್ಲ, ಇನ್ನದು ಹಂಗೆಲ್ಲ ಕಷ್ಟಕರವಾದ ಯಾರು ಓದ್ತಾರೆ ಅನ್ನೋ ಚಿಂತೆ ನಿಮಗಾಗ್ಯದ. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ನಾರದರಂದ್ರು, ಅಜ್ಜ ನೀವು ಏನ್ ಮಾಡ್ರಿ, ಸರಳವಾದ ಸುಲಲಿತವಾದ ಸುಂದರವಾದ ಒಂದು ಗ್ರಂಥ ಬರೀರಿ ಅಂತ ಹೇಳಿದ್ದಕ್ಕೆ, ನಾರದರ ಪ್ರಾರ್ಥನೆ ಮಾಡಿದ್ದಕ್ಕೆ ವೇದವ್ಯಾಸ ದೇವರು ಅತ್ಯಂತ ಸರಳವಾದ ಸುಲಲಿತವಾದ ಸುಂದರವಾದ ಅಸ್ಖಲಿತವಾದ ಕೊಟ್ಟ ಪುರಾಣವೇ ಶ್ರೀಮದ್ ಭಾಗವತ ಪುರಾಣ. ಶ್ರೀಮದ್ ಭಾಗವತ ಗ್ರಂಥ ಖರೇ ಸರಳ ಅಂತ ಹೇಳ್ತಾರೆ, ಓದ್ಕೋತ ಹೋಗ್ರಿ ನೋಡ ಅರ್ಥ ಆಗ್ತಾನ. ಅದು ಒಂದ್ ಮಾತದ ಪಂಡಿತರ ವಿಷಯದಲ್ಲಿ ಒಂದು ಮಾತದ, ಏನಂದ್ರೆ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ. ಅವ ಸುಧಾ ಪಂಡಿತರಾಗ್ಯಾರ ಅದು ಒಂದ್ ಕಡೆ, ಆದ್ರೆ ಭಾಗವತ ಅವ ಚೆನ್ನಾಗಿ ಹೇಳ್ತಾನೆ, ಭಾಗವತ ಚೆನ್ನಾಗಿ ಅವ್ರಿಗೆ ಹೇಳಿ ಬರ್ತದೆ ಅಂದ್ರೆ ಅವ್ರು ನಿಜವಾದ ಪಂಡಿತ ಅಂತ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ, ಶ್ರೀಮದ್ ಭಾಗವತ ಚೆನ್ನಾಗಿ ಅದು ರೂಢಿಸ್ಲಿಕ್ಕೆ ಬರ್ತದೆ ಅಂದ್ರೆ ದೇವರ ಅನುಗ್ರಹದಿಂದ ಅದು ನಿಜವಾಗ್ಲೂ ಅದು ವಿದ್ಯಾವಂತ ಅಂತ ಕರೀತಾರೆ ಅಂತ ಒಂದು ಮಾತು. ಅಂತಹ ಶ್ರೀಮದ್ ಭಾಗವತ ಆದ್ರೂ ಸರಳ ಅಂತ, ಆದ್ರೂ ಸರಳ, ಅವನ್ನೆಲ್ಲ ನೋಡಿದ್ರೆ ಇದು ಬಹಳ ಸರಳ ಅಂತ. ಇಂಥ ಇಷ್ಟು ಕಷ್ಟನೂ ಹೌದು, ಅದು ಅರ್ಥ ಮಾಡ್ಕೊಂಡ್ರೆ ಸರಳನೂ ಹೌದು. ಅದು ಅರ್ಥ ಮಾಡ್ಕೋತಾ ಹೋದ್ರೆ ಅಂತ ಅದ್ಭುತ ಶ್ರೀಮದ್ ಭಾಗವತ. ಅದರಲ್ಲಿ ಈ ಪಂಚಮ ಸ್ಕಂದ ಬಹಳ ಕಬ್ಬಿಣದ ಕಡಲೆ ಅಂತಾನೆ ಕರೀತಾರೆ. ಇನ್ನೊಂದು ಬ್ರಾಕೆಟ್ ಹಾಕ್ತಾರೆ ಒಳಗೆ, ಪಂಚಮ ಸ್ಕಂದ ಕಬ್ಬಿಣದ ಕಡಲೆ ಅಂತ ಹಾಕ್ತಾರೆ. ಅಷ್ಟು ಒಂದು ಕಠಿಣವಾದ ಸ್ಕಂದ. ಸಪ್ತಾಹ ರೂಪದಲ್ಲಿ ಹೇಳುವಾಗ ಹಿಂಗ ಪ್ರಿಯವರ್ತ ರಾಜ ಬಂದ, ಜಂಬೂ ದ್ವೀಪ ಅದು ಇದು ಅಂತ ಹಿಂಗೆ ಟಚ್ ಮಾಡಿ ಹೋಗ್ಬಿಡ್ಬೋದು. ಆದ್ರೆ ಅದು ಒಂದು ವಾರ ಅಂತ ಕುತ್ಕೊಂಡಾಗ ಅದರ ಬಗ್ಗೆ ವಿಶೇಷವಾಗಿ ಅಧ್ಯಯನ. ನನಗೂ ಒಂದು ಅವಕಾಶ ಹಿಂಗ್ ಪಂಚಮ ಸ್ಕಂದ, ಅಷ್ಟಮ ಸ್ಕಂದ, ದಶಮ ಸ್ಕಂದ ಎಲ್ಲ ಒಂದೊಂದು ಸ್ಕಂದ ಹೇಳೇನಿ, ಎಲ್ಲ ಬೇಕಾದ ಕಡೆ ಹೇಳೇನಿ. ಆದ್ರೆ ಪಂಚಮ ಸ್ಕಂದ ಅಂತ ಹೇಳಿದ್ದು ಮೊದಲೇ ಬಾರಿ, ಪಂಚಮ ಸ್ಕಂದ ಅಂತ ಪ್ರವಚನ ಮಾಡಿದ್ದು ಅದು ಮೊದಲೇ ಸಲ. ಇನ್ನೊಂದು ವಿಶೇಷ ಅಂದ್ರೆ ಹಿಂಗ ಒಂದೊಂದು ದಿವಸ ಬಂದು ಇಲ್ಲಿ ಪ್ರವಚನ ಮಾಡೇನೆ ನಾನು. ಈ ಆರಾಧನೆಗಳಾಗುವಾಗ, ಸತ್ಯಬೋಧ ಸ್ವಾಮಿಗಳ ಆರಾಧನೆ ಆಗುವಾಗ ಒಂದೊಂದು ದಿವಸ ಬಂದು ಹಿಂಗ ಒಂದು ವಾರ ಒಂದು 5 ದಿವಸ ಮಾಡೋ ಪ್ರವಚನ ಅಂದ್ರೆ ಇದೇ ಮೊದಲ ಬಾರಿ ಚೊಚ್ಚಲ ಪ್ರವಚನ. ಆ ಥರ ಅದು ಒಂದು ಚೊಚ್ಚಲ. ಈ ಭಾಗವತ ಪಂಚಮ ಸ್ಕಂದ ಒಂದು ಚೊಚ್ಚಲ ಅಂತ ಒಂದು ಈ ಪಂಚಮ ಸ್ಕಂದದ ಭಾಗವತದ ಆರಂಭದಲ್ಲಿ ಶುಕಾಚಾರ್ಯರಿಗೆ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾರೆ. ಇದು ಶುಕಾಚಾರ್ಯರಿಗೂ ಹಾಗೂ ಪರೀಕ್ಷಿತ ರಾಜನಿಗೂ ಆಗುವ ಒಂದು ಸಂವಾದ ರೂಪದಲ್ಲಿ ಸಿಗುತ್ತೆ. ಇದಕ್ಕಿಂತ ಮುಂಚೆ ಇನ್ನೊಬ್ಬರು ಸಂವಾದ ನಡೆದಿರ್ತದೆ. ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ ಅಂತ ಭಾಗವತ ಸಿಗೋದೆ ಹಿಂಗ. ಶೌನಕಾದಿಗಳ ಪ್ರಾರ್ಥನೆ, ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಶೌನಕಾದಿಗಳ ಪ್ರಾರ್ಥನೆ, ಸೂತ ಪುರಾಣಿಕರ ಉತ್ತರ. ಸೂತ ಪುರಾಣಿಕರು ಏನಂತ ಒಂದು ಓಪನ್ ಮಾಡ್ಯಾರ, ಅವರ ಒಂದು ಪಾಠ ಓಪನ್ ಮಾಡ್ಯಾರ. ಸೂತ ಪುರಾಣಿಕರು ಅವ್ರೊಂದು ಒಳಗೊಂದು ಪಾಠ ಓಪನ್ ಮಾಡ್ಯಾರ. ಏನ್ ಪಾಠ? ನನಗ ಹಿಂಗ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ರು, ಶುಕಾಚಾರ್ಯ ಪರೀಕ್ಷಿತ ರಾಜನಿಗೆ ಹೇಳ್ತಾ ಇರುವಾಗ ನಾನು ಕೇಳಿದ್ದೆ, ಅದನ್ನ ಹೇಳ್ತೇನೆ ಕೇಳ್ರಿ ಅಂತ ಅವ್ರು ಓಪನ್ ಮಾಡ್ಯಾರ. ಅವ್ರು ತೆಗೆದಾರ. ಅಂದ್ರೆ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇರೋದು ಎಲ್ಲ ನಿಮ್ಗೆ ಕತೆ ಗೊತ್ತಾಗಿದೆ. ಈಗ ಪರೀಕ್ಷಿತ ರಾಜ ಯಾಕೆ ಬಂದು ಕೂತ್ಕೊಂಡಿದ್ದು, ಶಾಪ ವಶಾತ್ ಬಂದು ಕೂತ್ಕೊಂಡ ಭಾಗವತ್ ಕೇಳ್ತಾ ಇದ್ದಾನೆ. ಅಂತಹ ಭಾಗವತ ಕೇಳ್ತಾ ಇರುವಾಗ 4 ಸ್ಕಂದವನ್ನ ಭಾಗವತ ಕೇಳಾನ. 5ನೇ ಸ್ಕಂದದಲ್ಲಿ ಚಿಂತನೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಪಾಪ ಪರೀಕ್ಷಿತ ರಾಜ ಕೂತ್ಕೊಂಡಾನ, ಕೇಳ್ತಾ ಕೂತ್ಕೊಂಡಾನ. ಎಷ್ಟು ಶ್ರದ್ಧೆಯಿಂದ ಕೂತ್ಕೊಂಡಾನಂದ್ರೆ ಪರೀಕ್ಷಿತ ರಾಜ ಮೊದಲೇ ದಿವಸ ಯಾವ ಆಸನದಲ್ಲಿ ಕೂತ್ಕೊಂಡಿದ್ದ, 4 ದಿವಸ ಆದ್ರೂ ಹಂಗೆ ಅದೇ ಆಸನದಲ್ಲಿ ಕೂತ್ಕೊಂಡ ಪರೀಕ್ಷಿತ ರಾಜ. ಅವನ ಆಸನ ಅಂದ್ರೆ ಹಿಂಗ ವಿನಯಪೂರ್ವಕವಾಗಿ ಕೂಡೋ ಆಸನ. ಹಿಂಗ ಎರಡು ಕಾಲನ್ನು ಮಡಿಚಿ ಹಿಂಗ ವಿನಯಪೂರ್ವಕವಾಗಿ ಕೂತ್ಕೊಂಡಿದ್ದ. ಅದು ಫೋಟೋ ಹಾಕಿರ್ತಾರೆ, ಅವಾಗ ಎಲ್ಲ ನೋಡಿದ್ದಾರೆ. ಹಂಗ ಆ ತರ ಕೂತ್ಕೊಂಡಿದ್ದ ಪರೀಕ್ಷಿತ ರಾಜ. ಮೊದಲೇ ದಿವಸ ಹೆಂಗ್ ಕೂತ್ಕೊಂಡಿದ್ದ, ಕೊನೆ ದಿವಸ ಹಂಗೆ ಕೂತ್ಕೊಂಡ ಪರೀಕ್ಷಿತ ರಾಜ. ನಾವು ಕೊಡೋ ಒಂದ್ ತಾಸು ಒಳಗ ಹಿಂಗ ಎಲ್ಲ ಮಾಡ್ಬಿಡ್ತೇವೆ ನಾವೆಲ್ಲ ಎಲ್ಲ ಆಸನ ಒಂದು ಹೋಗ್ಬಿಡ್ತಾವೆ. ಇದು ನಾವು ಕೊಡೋ ಒಂದ್ ತಾಸು. ಅವ 7 ದಿವಸ ಕೂತ್ಕೊಂಡಿದ್ರು ಹಾಗೆ ಅದೇ ಶ್ರದ್ಧೆಯಿಂದ ಕೂತ್ಕೊಂಡಿದ್ದಾನೆ. ಇದೇ ಪರೀಕ್ಷಿತ ರಾಜನ ಶ್ರದ್ಧಾ, ಅವನ ಕೇಳಬೇಕು ಅನ್ನೋ ಇಚ್ಛಾ. ಅದಕ್ಕೆ ನಾವು ಕೂಡ ನಿಜವಾಗ್ಲೂ ಹಿಂಗ್ ಚಿಂತನೆ ಮಾಡಬೇಕು ಅಲ್ಲ, ಅದು ಇರೋದೇ ಹಾಗೆ. ನೀವು ಯಾರು ಕೇಳೋರೆಲ್ಲ ನೀವೇ ಅಲ್ಲ, ನಿಮ್ಮಲ್ಲಿ ಪರೀಕ್ಷಿತ ರಾಜನ ಸನ್ನಿಧಾನ ಇರುತ್ತೆ ಅಂತ ಅರ್ಥ. ಕೇಳುಗರಲ್ಲಿ ಪರೀಕ್ಷಿತ ರಾಜನ ಸನ್ನಿಧಾನ ಇರುತ್ತೆ, ಹೇಳುಗರಲ್ಲಿ ಶುಕಾಚಾರ್ಯ ಸನ್ನಿಧಾನ ಇರುತ್ತೆ. ಶುಕ ಅಂದ್ರೇನೆ ಅದು ಏನೋ ಹೇಳಲಿಕ್ಕೆ ಕೇಳಿಕ್ ಬರುತ್ತೆ ಹೊರತು ನಾ ಕೇಳ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಅದು ಭಾಗವತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಪರೀಕ್ಷಿತ ರಾಜ ತಾನು ಆಲಿಸ್ತಾ ಇರುವಾಗ ಈ ಪಂಚಮ ಸ್ಕಂದ ಆರಂಭ ಮಾಡಿದ್ದಾರೆ. ನಿಜವಾಗ್ಲೂ ಈ ಪಂಚಮ ಸ್ಕಂದ ಗದ್ಯ ರೂಪದಲ್ಲಿರುವಂತಹ ಸ್ಕಂದ, ಗದ್ಯ ರೂಪದಲ್ಲಿ. ಇದು ಇನ್ನು ಉಳಿದ ಸ್ಕಂದ ಹೆಂಗಿದೆ ಅಂದ್ರೆ ಪದ್ಯಾತ್ಮಕವಾಗಿ ಶ್ಲೋಕಾತ್ಮಕವಾಗಿದೆ. ಇದು ಹಂಗಲ್ಲಿದು ಪಂಚಮ ಸ್ಕಂದ ಗದ್ಯ ಓದ್ಕೋತ ಹೋಗ್ಬಿಡೋದು. ಇದನ್ನ ಹೆಂಗ್ ಪಾಠ ಓದ್ತಿರ್ತಾರಲ್ಲ ಹೆಂಗ ಓದ್ಕೋತ ಹೋಗ್ಬಿಡೋದು.
ಈ ಪ್ರಾತಃ ಸಂಕಲ್ಪ ಗದ್ಯ, ಗದ್ಯ ಪ್ರಿಯ, ಗದ್ಯ ಸೇವಾ ಅವಧಾರ ಅಂತಾರಲ್ಲ, ಹಂಗ ಈ ಗದ್ಯ ಹೇಳಬಹುದು ಇದನ್ನೆಲ್ಲ. ಆತರ ಗದ್ಯ ರೂಪದಲ್ಲಿರುವಂತಹ ಸ್ಕಂದ ಪಂಚಮ ಸ್ಕಂದ. ಈ ಸ್ಕಂದದಲ್ಲಿ ಒಟ್ಟು 26 ಅಧ್ಯಾಯಗಳು ಹಾಗೂ 668 ಶ್ಲೋಕಗಳಿಂದ ಕೂಡಿದಂತ ಒಂದು ಸ್ಕಂದ ಇದು, ಈ ಪಂಚಮ ಸ್ಕಂದ. ಇದರೊಳಗ ವಿಶೇಷವಾಗಿ ಬರುವಂತಹ ಕಥೆ, ಮೊದಲು ಒಂದು ಪರಿಬಿಡಿ ಅಂತ ತಿಳ್ಕೊಂಡ್ಬಿಡು, ಇಂಡೆಕ್ಸ್ ಅಂತ ಹಾಕ್ತಾರಲ್ಲ ಇಂಡೆಕ್ಸ್, ಆಮೇಲೆ ಅದ್ರ ಚಿಂತನೆ ಮಾಡೋದು. ಮೊದಲು ಇದರಲ್ಲಿ ವಿಶೇಷವಾಗಿ ಬರುವಂತಹ ಕಥೆಗಳು ಅಂದ್ರೆ ವೃಷಭಾವತಾರದ ಕಥೆ, ವೃಷಭರೂಪಿ ಪರಮಾತ್ಮನ ಕಥೆ, ಹಾಗೆ ಭರತ ಚಕ್ರವರ್ತಿಯ ಕಥೆ, ಭುವನ ಕೋಶದ ವರ್ಣನೆ, ನಮ್ಮ ಜಗತ್ತಿನ ವರ್ಣನೆಯ ಬಗ್ಗೆ ಕಥೆ, ಹಾಗೆ ಜಂಬೂದ್ವೀಪದ ವರ್ಣನೆ, ಶಿಂಶುಮಾರನ ಬಗ್ಗೆ ವರ್ಣನೆ, ಗ್ರಹಗಳ ಬಗ್ಗೆ ವರ್ಣನೆ, ನರಕಗಳ ಬಗ್ಗೆ ವರ್ಣನೆ. ಇವು ಇಷ್ಟರಿಂದ ಕೂಡಿದಂತಹ, ಬರೀ ಇಷ್ಟೇ ಅಲ್ಲ, ವಿಶೇಷಗಳು ಬೇಕಾದಷ್ಟಿವೆ. ಆದ್ರೆ ಒಟ್ಟಾರೆ ಪರಿವಿಡಿ ಹೇಳಬೇಕಾದ್ರೆ ಇಷ್ಟು ಇದರಿಂದ ಕೂಡಿದಂತಹ ಸ್ಕಂದ, ಕ್ಲಿಷ್ಟಕರವಾದ ಗದ್ಯಾತ್ಮಕವಾದ ಸ್ಕಂದ, ಅದು ಪಂಚಮ ಸ್ಕಂದ. ಈ ಪಂಚಮ ಸ್ಕಂದದಲ್ಲಿ ನಮಗೆ ಪಂಚಮ ಸ್ಕಂದ ಅಂದ ತಕ್ಷಣ ಸುಮಧ್ವಿಜ ನೆನಪಾಗುತ್ತೆ, ಸುಮಧ್ವಿಜಯ. ಯಾಕಂದ್ರೆ ಈ ಪಂಚಮ ಸ್ಕಂದದ ಕತೆ ಸುಮಧ್ವಿಜದಲ್ಲಿ ಬರುತ್ತೆ. ಸುಮಧ್ವಿಜದಲ್ಲಿ ಏನಂದ್ರೆ ನಮ್ಮ ಶ್ರೀಮದಾಚಾರ್ಯರಿಗೆ ಆಶ್ರಮ ಆಯಿತು, ಆಶ್ರಮ ಮತ್ತು ಇದು ಪೂರ್ಣಪ್ರಜ್ಞಾಚಾರ್ಯರು ಅಂತ ನಾಮಕರಣ ಮಾಡಿದ್ರು, ಅಚ್ಯುತ ಪ್ರೇಕ್ಷಾಚಾರ್ಯ ನಾಮಕರಣ ಮಾಡಿ. ಒಂದ್ಸಲ ಅಚ್ಯುತ ಪ್ರೇಕ್ಷಾಚಾರ್ಯರು ಪಾಠ ಮಾಡ್ತಾ ಇದ್ರಂತೆ ತಮ್ಮ ಶಿಷ್ಯರಿಗೆ. ಒಂದು 5-6 ಜನ ಶಿಷ್ಯರು ಕುತ್ಕೊಂಡಿದ್ರು. ಕುತ್ಕೊಂಡಾಗ ಭಾಗವತ ಪಾಠನೇ ಮಾಡ್ತಾ ಇದ್ರು, ಭಾಗವತ ಪಾಠ. ಈ 5-6 ಜನ ಶಿಷ್ಯರು ಕುತ್ಕೊಂಡಾಗ ಆ 5-6 ಜನ ಶಿಷ್ಯರು 5-5 ಪುಸ್ತಕ ಇಟ್ಕೊಂಡಿದ್ರು. ಅವರು ಅವಾಗೆಲ್ಲ ಹಂಗೂ ಪುಸ್ತಕ ಇರ್ತಿದ್ರು, ಅವ್ರು ಬೇರೆ ಪುಸ್ತಕ, ಇವ್ರು ಬೇರೆ ಪುಸ್ತಕ. ಅವಾಗ ಆಚಾರ ಬಂತು, ಪೂರ್ಣಪ್ರಜ್ಞಾಚಾರ್ಯರು ಅರ್ಥಾತ್ ಶ್ರೀಮನ್ ಮಧ್ವಾಚಾರ್ಯರು ಅಲ್ಲೇ ಇದ್ರು, ಮತ್ತು ಅವರು ಶಿಷ್ಯರಂದಲ್ಲಿ ಅಲ್ಲೇ ಇದ್ರು. ಅವಾಗ ಆಚಾರ ಅಂದ್ರು, ಶ್ರೀಮದ್ ಆಚಾರ್ಯರು ಅಂದ್ರು, ಈ 5 ಪುಸ್ತಕಗಳಲ್ಲಿ ಎಲ್ಲಾ ಪುಸ್ತಕ ಅಂತಲ್ಲ, ಈ ಒಂದು ಪುಸ್ತಕ ಮಾತ್ರ ಅದು ವೇದವ್ಯಾಸ ದೇವರಿಗೆ ಸಮ್ಮತವಾದ ಪಾಠ ಅಂದ್ರ. ಒಂದು ಪುಸ್ತಕ, ಎಲ್ಲಾ ಪುಸ್ತಕ ಅಂತಲ್ಲ, ಒಂದೇ ಒಂದು ಪುಸ್ತಕ. ಅದು ಯಾವುದಂತ ಗೊತ್ತಿಲ್ಲ, ಬಟ್ ಯಾವುದೋ ಒಬ್ಬರ ವ್ಯಕ್ತಿಯ ಪುಸ್ತಕ. ಆ ಪುಸ್ತಕ ಮಾತ್ರ ಅದು ವೇದವ್ಯಾಸ ದೇವರಿಗೆ ಸಮ್ಮತವಾದ ಪಾಠ. ಇನ್ನು ಉಳಿದದ್ದು ಅಂದ್ರೆ ವೇದವ್ಯಾಸ ಸಮ್ಮತವಾದ ಪಾಠ ಅಂದ್ರೆ ಏನು, ಹಂಗಂದ್ರೆ ಎಲ್ಲ ತಪ್ಪಂತಲ್ಲ ಅರ್ಥ ಅಲ್ಲ. ಕೆಲವೊಂದು ಸೇರ್ಕೊಂಡಿರ್ತಾವ, ಕೆಲವೊಂದು ಏನೋ ಹೇಳಬಾರ್ದು ಹೇಳಿರ್ತಾವ, ಹಿಂಗ. ಆದ್ರೆ ಒಂದು ಪುಸ್ತಕ ಮಾತ್ರ ಅದು ವೇದವ್ಯಾಸರಿಗೆ ಸಂಬಂಧಪಟ್ಟದ್ದು, ಅವರ ಅಭಿಪ್ರೇತವಾದದ್ದು. ಅಚ್ಯುತ ಪ್ರೇಕ್ಷಾಚಾರ ಅಂದ್ರಂತೆ, ಇದ್ದಕ್ಕಿದ್ದ ಹಿಂಗ ಅಂದ್ಕೊಳ್ಳಿ ಪಾಪ ಅವ್ರು ಬೇಜಾರಾಗಲ್ವಾ ಗುರುಗಳಿಗೆ. ಹಂಗೆ ಹೇಳ್ತೀನಿ ನೀನು, ಇದು ಒಂದೇ ಪುಸ್ತಕ ಹೆಂಗೆ ಹೇಳ್ತೀನಿ, ಇದ್ಯಾಕೆ ಆಗ್ಬಾರ್ದು ಅಂತ ಪ್ರಶ್ನೆ ಮಾಡಿದ್ರಂತೆ. ಅದಕ್ಕೆ ಆಚಾರ ಅಂದ್ರಂತೆ, ನೀವು ಬೇಕಾದ ಹೇಳ್ರಿ, ಆದ್ರೆ ಇದೇ ವೇದವ್ಯಾಸ ದೇವರ ಬಾಯಿಂದ ಬಂದ ಪಾಠ ಅಂದ್ರ. ಏನೋ ದೊಡ್ಡ ಮಾತಾಡ್ತೀರ, ಶಿಷ್ಯ ಹಿಂಗ್ ಮಾತಾಡ್ತಾ ಇರುವಾಗ ಗುರುಗಳಿಗೆ ಕೋಪ ಬರಲ್ವಾ? ಅದು ಗುರುಗಳು ಪಾಠ ಮಾಡ್ತಾ ಇದ್ದಾರೆ, ಶಿಷ್ಯ ಬಂದು ಮಾತಾಡ್ಬಿಟ್ರೆ ಏನ್ ಭಾರಿ ದೊಡ್ಡ ಮಾತಾಡ್ತಿ. ಹಂಗ ಇದೇ ಭಾಗವತ ಒಳಗ ಮುಂದೆ ಪಂಚಮಸ್ಕಂದ ಅಂತ ಗದ್ಯಾತ್ಮಕವಾಗಿ ಪಂಚಮಸ್ಕಂದ ಅಂತದ, ಅದನ್ನ ಹೇಳಿ ನೋಡೋಣ ಅಂದ್ರಂತ ಆಚಾರ್ಯ. ಅದನ್ನ ಹೇಳಿ ನೋಡೋಣ ಅಂತ ಗುರುಗಳು ಅಂದ್ರು. ಇನ್ನೂ ಆಚಾರ್ಯಗೆ ಏನು ಪಾಠ ಮಾಡ್ತಾ ಇಲ್ಲ ಗುರುಗಳು, ಏನು ಪಾಠ ಮಾಡಿಲ್ಲ, ಏನೂ ಇಲ್ಲ. ಈಗ ಹೊಸದಾಗ ಆಶ್ರಮ ಆಗಿತ್ತು ಅಷ್ಟೇ, ಅವಾಗಿನ ಹೊಸದಾಗ ಆಶ್ರಮ ಆಗಿತ್ತು ಆಚಾರ್ಯಗೆ. ಹೇಳು ಅಂತಂದಾಗ ಶುರು ಮಾಡಿದ್ರು ನೋಡಿ ಆಚಾರು. ಏನು ಪಂಚಮಸ್ಕಂದದ ಆರಂಭ, ಗದ್ಯಾತ್ಮಕವಾಗಿ ಗದ್ಯ ಹೇಳ್ತಾ ಅದರ ಅರ್ಥ ವಿವರಣೆ ಮಾಡ್ತಾ ಅಂದಾಗ, ಹೇಳ್ತಾ ಹೋದಾಗ ಎಲ್ಲ ಶಿಷ್ಯರ ಸಮೇತ ಅಚ್ಯುತ ಪ್ರೇಕ್ಷಾಚಾರ ದಂಗ ಬಡೋದು, ಕುತ್ಕೊಂಡ್ಬಿಟ್ರಂತೆ. ಏನಿದು, ಹೆಂಗಿದು? ಅದಕ್ಕ ಕೇಳಿದ್ರಂತೆ, ನಾನಂತೂ ಪಾಠ ಹೇಳಿಲ್ಲ, ಮತ್ತೆ ಇಷ್ಟು ತನಕ ನೀ ಎಲ್ಲೂ ಕಲ್ತಿಲ್ಲ, ನಿಂಗೆ ಹೆಂಗ್ ಬಂತಿದ್ದು ಅಂತ ಕೇಳಿದ್ರಂತೆ. ನನಗೆ ಹೆಂಗ್ ಬಂತಿದ್ದು? ಅದಕ್ಕೆ ಆಚಾರ ಉತ್ತರ ಕೊಟ್ರು, ಪೂರ್ವ ಜನ್ಮ ಸುಹಿವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಆಚಾರ ಅಂದ್ರಂತ, ನಾ ಈ ಜನ್ಮದಾಗ ಏನು ಹೋ ಜನ್ಮದಾಗ ಕಲಿತಾಗಿದೆ ಅಂತ, ಹೋ ಜನ್ಮದಾಗ ಎಲ್ಲ ಪೂರ್ವ ಜನ್ಮದಾಗ ಭೀಮ ಆಗಿದ್ದಾಗ, ಹನುಮ ಆಗಿದ್ದಾಗ, ಮುಖ್ಯಪ್ರಾಣ ಆಗಿರುವಾಗ ಎಲ್ಲ ನಾನು ತಿಳ್ಕೊಂಡಿದ್ದು ವಿಷಯ ಅಂತ ಆಚಾರ ಉತ್ತರ ಕೊಟ್ರು. ಹಾಗೆ ಆಚಾರ ಹೇಳುವ ಆ ಸ್ಕಂದ ಯಾವ ಸ್ಕಂದ? ಪಂಚಮ ಸ್ಕಂದ. ಅವರು ಅಚ್ಯುತ ಪ್ರೇಕ್ಷಾಚಾರ ಹೇಳುವಂತ ಹೇಳ್ಬಿಟ್ರು. ಆಚಾರ್ಯರ ಏನಕ್ಕೆ ಹೇಳೋ ಅಂದ್ಕೊಳ್ಳಿ, ಹೇಳೋದೇ ಅವರ ಕರ್ತವ್ಯ, ಏನು ಕೇಳೋದೇ ತಡ, ಪಟ ಆಚಾರ್ಯರು ಹೇಳಿ ಅಸ್ಖಲಿತವಾಗಿ ಅದನ್ನ ನಿರೂಪಣೆ ಮಾಡಿದ್ದಾರೆ. ಅಂತಹ ಪಂಚಮ ಸ್ಕಂದ ಅದು ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ, ಅದು ನನ್ನ ಭಾಗ್ಯ ಅಂತ ಚಿಂತನೆ ಮಾಡ್ತಾ ಆ ಶುಕಾಚಾರ್ಯರಿಗೆ ಪ್ರಶ್ನೆ ಮಾಡಿದಾಗ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾನೆ, ಇಲ್ಲಿವರೆಗೂ ಉತ್ತಾನಪಾದನ ಬಗ್ಗೆ ಕಥೆ ಹೇಳಿದ್ರಿ. ಉತ್ತಾನಪಾದ ಯಾರವ ಅಂತಂದ್ರೆ ಸ್ವಯಂಭುವ ಮನುವಿನ ಮಗ ಉತ್ತಾನಪಾದ. ಆ ಸ್ವಯಂಭುವ ಮನು ಯಾರು? ಮತ್ ಸ್ವಲ್ಪ ಕಥೆ, ಸ್ವಲ್ಪ ಬ್ರಹ್ಮದೇವರ ಮಗ. ಬ್ರಹ್ಮದೇವರು 2 ದೇಹಗಳಿಂದ ಒಂದು ಸೈಡಿಂದ ಸ್ವಯಂಭುವ ಮನು, ಮತ್ತೊಂದು ಈ ಕಡೆ ದೇಹದಿಂದ ಶತರೂಪಾದೇವಿ, ಹಿಂಗ ತಮ್ಮ ಇಚ್ಛಾದಿಂದ ಸೃಷ್ಟಿ ಮಾಡಿದ್ರು. ಆ ಸ್ವಯಂಭುವ ಮನು ಶತರೂಪಾದೇವಿ ಇಬ್ರು ವಿವಾಹ ಮಾಡಿಕೊಂಡ್ರು. ಅವರಲ್ಲಿ ಹುಟ್ಟಿದ ಮಕ್ಕಳೇ 5 ಜನ. 5
ಮೂರು ಹೆಣ್ಣು ಎರಡು ಗಂಡು, ನಮ್ಮ ಅಮ್ಮನ ಥರ 3 ಹೆಣ್ಣು 2 ಗಂಡು. ಅದು 2 ಗಂಡು ಯಾರು ಅಂದ್ರೆ ಆ 2 ಗಂಡು ಅಂದ್ರೆ ಒಂದು ಉತ್ಥಾನ ಪಾದ, ಈಗಿರ್ಲಿ ಉತ್ಥಾನ ಪಾದ, ಇನ್ನೊಂದು ಗಂಡಿನ ಬಗ್ಗೆ ನಾನು ಹೇಳ್ತೇನೆ. ಆಮೇಲೆ 3 ಹೆಣ್ಣು ಯಾವ ಅಂದ್ರೆ ಆಕೂತಿ, ದೇಹೂತಿ, ಪ್ರಸೂತಿ. ಅವೆಲ್ಲ ವಿಷಯಗಳು ಬಂದು ಹೋಗ್ಯಾವ, ನಿಮಗೆಲ್ಲ ವಿಷಯಗಳು ಬಂದು ಹೋಗ್ಯಾವ. ಈಗ ಇಲ್ಲಿವರೆಗೂ ಏನಾಯ್ತು ಅಂದ್ರೆ ಹಿಂದಿನ ಸ್ಕಂದ ತನಕ ಉತ್ಥಾನ ಪಾದ ಅವನಿಗೆ 2 ಹೆಂಡತಿ. ಯಾರು? ಉತ್ಥಾನ ಪಾದನಿಗೆ 2 ಹೆಂಡತಿ, ಸುರುಚಿ, ಸುನೀತಿ. ಸುರುಚಿಯ ಮಗ ಉತ್ತಮ, ಸುನೀತಿಯ ಮಗ. ಇಷ್ಟೆಲ್ಲ ಕಥೆಗಳನ್ನು ನಿರೂಪಣೆ ಮಾಡಿ ಹೇಳಿದ್ರಿ. ಆದ್ರೆ ಸ್ವಯಂಭುವ ಮನುವಿನ ಬಗ್ಗೆ, ಸ್ವಯಂಭುವ ಮನುವಿಗೆ ಇನ್ನೊಬ್ಬ ಮಗ ಇದ್ದಾನೆ. ಇನ್ನೊಬ್ಬ ಮಗ, ಬರೇ ಒಬ್ಬ ಮಗನ ಬಗ್ಗೆ ಸುದ್ದಿ ಹೇಳಿದ್ರಿ, 3 ಹೆಣ್ಣಿನ ಬಗ್ಗೆ ಹೇಳಿದ್ರಿ. ಇನ್ನೊಬ್ಬ ಮಗ ಏನಾದ, ಅವನ ಬಗ್ಗೆ ಹೇಳ್ರಿ ಅಂತ ಪರೀಕ್ಷಿತ ರಾಜ ಶುಕಾಚಾರ್ಯ ಪ್ರಶ್ನೆ ಮಾಡಿದ. ರಾಜ ಉವಾಚ. ಪಂಚಮ ಸ್ಕಂದದ ಮೊದಲನೇ ಪದ್ಯ, ಮೊದಲನೇ ಶ್ಲೋಕ, ಮೊದಲನೇ ವರ್ಡ್. ಪ್ರಿಯೌವೃತೋ ಭಾಗವತ ಆತ್ಮಾರಾಮಃ ಕಥಂ ಮುನೇ ಗೃಹೇ ರಮತ ಯನ್ಮೂಲಃ ಕರ್ಮಬಂಧಃ ಪರಾಭವಃ. ಉತ್ಥಾನ ಪಾದನ ಬಗ್ಗೆ ಹೇಳಿದ್ರಿ, ಆದ್ರೆ ಇನ್ನೊಬ್ಬವ ಪ್ರಿಯವ್ರತ ಅಂತಿದ್ದ, ಅವನ ಬಗ್ಗೆ ಹೇಳ್ರಿ. ಆ ಕಥೆಗೆ ನಾನು ಕೇಳಬೇಕು ಅಂತ ತುಂಬಾ ಇಷ್ಟಪಡ್ತಾ ಇದ್ದೇನೆ, ಇಚ್ಛಾ ಪಡ್ತಾ ಇದ್ದೇನೆ, ಹೇಳ್ರಿ ಅಂತ ಪ್ರಿಯವ್ರತನ ಬಗ್ಗೆ ಹೇಳಿದಾಗ ಅದಕ್ಕೆ ಶುಕಾಚಾರ್ಯ ಅಂತಾರೆ, ಅವಶ್ಯವಾಗಿ ಹೇಳ್ತೇನಪ್ಪ, ಯಾರು ಬೇಡ ಅಂತ ನಾನು ಹೇಳಿಕಂತ ಕುತ್ಕೊಂಡೇನಿ. ಶುಕಾಚಾರ್ಯ ಬಗ್ಗೆ ಹೇಳುವಾಗ ಅದನ್ನು ಹೇಳಾರ, ಗೋದೋಹನ ಮಾತ್ರ ಅಂತ ಶುಕಾಚಾರ್ಯ ಬಗ್ಗೆ. ಅವ್ರ ಮನೆಗೆ ದಿನಾ ಭಿಕ್ಷಾ ಹೇಳ್ತಿರಂತೆ ಪಾಪ. ಅವಾಗೆಲ್ಲ ಭಿಕ್ಷಾಟನೆ ಇರೋದು. ನಿಜವಾದ ಶುದ್ಧ ಬ್ರಾಹ್ಮಣರು ಅಂದ್ರೆ ಭಿಕ್ಷಾ ಬೇಡೇನೆ ಇರ್ಬೇಕು. ಅಂದ್ರೆ ಭಿಕ್ಷಾ ಅಂದ್ರೆ ಏನು ಕೊಡ್ರಿ ಕೊಡ್ರಿ ಅಂತ ಹಿಂಗೆ ಹೇಳೋದಲ್ಲ. ಅವ್ರ ಮನೆ ಹೋಗಿ ನಿಲ್ಲೋದಪ್ಪ. ಅವ್ರ ಮನೆ ಏನ್ ಹಾಕ್ತಾರೆ ತಗೊಂಬರೋದು, ಏನ್ ಹಾಕ್ತಾರೆ ತಗೊಂಬಂದು ಊಟ ಮಾಡೋದು. ಇಷ್ಟು ನಿಜವಾದ ಬ್ರಾಹ್ಮಣನ ಶುದ್ಧ ಪಾದ ಪದ್ಧತಿ. ಇದು ಹಿಂಗಿರ್ಬೇಕು. ಹಂಗ ಶುಕಾಚಾರ್ಯ ಹಂಗಿದ್ರಂತೆ. ಹೋಗೋದು ಅವ್ರು ಹಾಕೋ ತನಕ ಅವ್ರನ್ನ ಕಾಡಿ ಬೇಡಿ ಇಲ್ಲವೇ ಇಲ್ಲ. ಎಷ್ಟೊತ್ತು ನಿಂತಿದ್ರು ಗೊತ್ತಾ ಶುಕಾಚಾರ್ಯರು? ಆಕಳ ಕೆಚ್ಚಲಿಂದ ಹಿಂಗ ಹಾಲು ಕದಿತೀವಲ್ಲ, ಆಕಳ ಕೆಚ್ಚಲಿಂದ ಹಿಂಗ ಹಾಲು ಕರಿತೀವಿ, ಎಷ್ಟೊತ್ತು ಬೇಕಪ್ಪ? ಅರ್ಧ ಸೆಕೆಂಡ್ ಬೇಡ, ಅಷ್ಟೊತ್ತು ನಿಲ್ತಿದ್ರಂತ ಶುಕಾಚಾರ್ಯ. ಗೋದೋಹನ ಮಾತ್ರ. ಆಕಳ ಕೆಚ್ಚಲಿನಿಂದ ಕರೆಯುವಂತ ಒಂದು ಹಾಲನ್ನು ಇಷ್ಟು, ಒಂದೇ ಒಂದು ಹಾಲು, ಅದು ಇಷ್ಟು ಹಾಲಲ್ಲ, ಒಂದ್ ಸಲ ಹಿಂಗೆ ಕರಲಿಕ್ಕೆ ಎಷ್ಟು ಸಮಯ ಬೇಕು ಒಂದು ಅರ್ಧ ಸೆಕೆಂಡ್ ಒಬ್ಬರ ಮನೆ ಮುಂದೆ ನಿಲ್ತಿದ್ರು. ಅಷ್ಟ್ರ ಒಳಗೆ ಯಾರಾದ್ರೂ ಬಂದು ಹಾಕಿದರೆ ನಿಲ್ತಿದ್ರು, ಇಲ್ಲ ಹೋಗ್ಬಿಡ್ತಿದ್ರು, ಮುಂದೆ ಹೋಗ್ಬಿಡ್ತಿದ್ರು. ಅಂತಹ ಒಂದೊಂದು ಅರ್ಧ ಸೆಕೆಂಡು ಒಬ್ಬೊಬ್ಬರ ಮನೆ ಮುಂದೆ ನಿಲ್ಲುವ ಶುಕಾಚಾರ್ಯರು ಪರೀಕ್ಷಿತ ರಾಜನ ಮನೆಗೆ ಬಂದಾಗ 1 ವಾರ ನಿಂತ್ಕೊಂಡಾರ. 1 ವಾರ 7 ದಿವಸ ನಿಂತ್ಕೊಂಡಾರ. ಯಾಕೆ? ಅವ ಪ್ರಶ್ನೆ ಮಾಡಿದ್ದ ಏನಂತ, ಶುಕಾಚಾರ್ಯರೇ ನನಗೆ 7 ದಿವಸ ಟೈಮ್ ಅದ, ನಾನು ಉದ್ಧಾರ ಮಾಡಿ ಅಂತ ಕೇಳಿದ್ದವ. ಏನ್ ಕೇಳಿದ್ದ? ನನಗೆ 7 ದಿವಸ ಟೈಮ್ ಅದ, ನನಗೆ ಉದ್ಧಾರ ಮಾಡಿ. ಅದ ಶುಕಾಚಾರ್ಯ ಉತ್ತರ ಕೊಟ್ಟರು ಗೊತ್ತಾ? 7 ದಿವಸ ಅಂತ ಎಳೆ ಬೇಡ, 7 ದಿವಸದ ಅಂದ್ರ 7 ದಿವಸ ಅನ್ಬೇಡ, 7 ದಿವಸ ನಿನ್ ಟೈಮ್ ಅದ ಭಗವಂತ ಕೊಟ್ಟಾನ. ಯಾಕಂದ್ರೆ ಕ್ಷಣ ಕ್ಷಣದಲ್ಲಿ ಇವತ್ತು ಭಗವಂತನ ಪಡೆದವರಿದ್ದಾರೆ. ಅಜಾಮಿಳ ಎಷ್ಟು ಉದಾಹರಣೆ ಕೊಡ್ತಾರೆ. ಅಜಾಮಿಳ ಸಾಯೋ ತನಕ ಅವ ಅಜ್ಞಾನಿಯಾಗಿದ್ರು ಕೂಡ ನಾರಾಯಣ ಅನ್ನುವಾಗ ದೇವರ ಸ್ಮರಣೆ ಬಂದು ಮೋಕ್ಷಕ್ಕೆ ಹೋಗ್ಬಿಟ್ಟ. ಹಿಂಗ ಕ್ಷಣ ಕ್ಷಣದಲ್ಲಿ ಮೋಕ್ಷ ಪಡೆದವರಿದ್ದಾರೆ. ಅಂಥದ್ದು ನಿಂಗೆ 7 ದಿವಸ ನಿಂಗೆ ಟೈಮ್ ಕೊಟ್ಟಾರ ಅಂದ್ರೆ ನೀವು ಉದ್ಧಾರ ಆಗ್ತಿ ಅಂತ ಶುಕಾಚಾರ್ಯ ಕುಡಿಸ್ಕೊಂಡು ಹೇಳ್ತಾ ಇದ್ದಾರೆ. ಅಲ್ಲಿ ಯಾವುದೋ ಲೌಕಿಕ ಊಟಕ್ಕೋಸ್ಕರ ಅಂತ ನಿಂತಿದ್ರು. ಇಲ್ಲಿ ಯಾವ ಊಟ? ಭಾಗವತ ಊಟಕ್ಕೆ ನಿಂತ್ಕೊಂಡಿದ್ದಾರೆ. ಭಾಗವತ ಎಂಬ ಊಟ ಹಾಕ್ಲಿಕ್ಕೆ ಅಂತ ಶುಕಾಚಾರ್ಯ ನಿಂತ್ಕೊಂಡಾರೆ. ಅವ ಕೇಳಿದ, ಹೇಳ್ತೇನೆ ಕೇಳು ಎಂಬುದಾಗಿ ಪ್ರಿಯವ್ರತ ರಾಜನ ಬಗ್ಗೆ ವೃತ್ತಾಂತವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಪ್ರಿಯವ್ರತ ಜನ್ಮತಃ ವೈರಾಗ್ಯ ಪುರುಷ ಪಾಪ. ಅವರಪ್ಪ ಸ್ವಯಂಭೂಮನು ಹುಟ್ಟಿಸಿ, ಆಯ್ತು ನೀನು ನೀನು ಹುಡ್ಸ್ಕೋಗಿ ನೀನೆಲ್ಲ ಮಕ್ಕಳು ಮಾಡು ಅಂತ ಹೇಳಿದ. ಅದು ಪ್ರಿಯವ್ರತ ರಾಜನಿಗೆ ಇಷ್ಟ ಇರಲಿಲ್ಲ. ಹಾಗೆ ಮಾಡಬಾರ್ದು. ಅವ ಏನ್ ಮಾಡ್ಬಿಟ್ಟ, ಮನಕ್ಕೆ ಹೊಂಟ್ಬಿಟ್ಟ. ನನಗೆ ಈ ಸಂಸಾರನೇ ಬೇಡ, ನಮ್ಮ ಅಪ್ಪನ ನೋಡಿ ನಂಗೂ ಸಾಕಾಗ್ಯದ, ಮತ್ತೆ ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಸಂಸಾರ ನೋಡಿ ಸಾಕಾಗ್ಯದ, ನಾ ಆರಾಮಾಗಿ ಚಿಂತನೆ ಮಾಡ್ಕೋತ ತಪಸ್ ಮಾಡ್ಕೋತ ನಾ ಇರ್ತೀನಿ ಅಂತ ಹೊಂಟ. ಅವಾಗ ನಾರದರು ಬಂದ್ರು. ಅಪ್ಪ ಪ್ರಿಯವ್ರತ, ನಿಂಗೆ ಉಪದೇಶ ಮಾಡ್ತೀನಿ ಕೇಳು ಅಂತ ನಾರದರು ಬಂದ್ರು. ನಾರದರು ಬರೋದು ಅಷ್ಟೇ ಅಲ್ಲ, ಸೃಷ್ಟಿಕರ್ತರಾದ ಬ್ರಹ್ಮದೇವರು ಬಂದ್ರು. ಬ್ರಹ್ಮದೇವರು ಆ ಪ್ರಿಯವ್ರತ ರಾಜನಿಗೆ ಉಪದೇಶ ಮಾಡಬೇಕು ಅಂತ ಬ್ರಹ್ಮದೇವರು ಬಂದ್ರು. ಅವಾಗ ಬ್ರಹ್ಮದೇವರಂತಾರೆ, ನಿಬೋಧತಾತೇದ ಮೃತಂ ಬ್ರವೀಮಿ ಮಾಸೂಯಿತುಂ ದೇವಮರ್ಹಸ್ಯ ಮೇಯಂ ಅಘಂ ಭವಸ್ತೆ ತತ ಏಷ ಮಹರ್ಷಿಃ ವಾಘಾಮ ಸರ್ವೇ ವಿವಶಾ ಯಸ್ಯ ದಿಷ್ಟಂ.
ನಾನು ನಿನಗೆ ಒಂದು ಶಾಸ್ತ್ರದ ಮಾತನ್ನು ಹೇಳ್ತೇನೆ ಕೇಳು ಅಂತ ಬ್ರಹ್ಮದೇವರು ಹೇಳ್ತಾರೆ. ನೋಡಪ್ಪ, ಹಂಗೆಲ್ಲ ಗೃಹಸ್ಥಾಶ್ರಮ ಬೇಡ ಅಂತ ಅನಬಾರ್ದು ಅಂತ ಹೇಳಿಕೊಡ್ತಾರೆ. ನೋಡಿ, ಯಾರಾದ್ರೂ ಮದುವೆ ಆಗ್ಬಾರ್ದು ಅಂತ ಅನ್ಕೊಂಡಿರ್ತೀರಲ್ಲ, ಯಾರು ಹಂಗೆ ಅನ್ಕೋಬೇಡ. ಮದುವೆ ಆಗ್ಬಾರ್ದು ಅಂತ ಅನ್ಕೊಂಡಿದ್ರೆ ಇವತ್ತೇ ವೆಂಕಪುರ ಮುಂದೆ ಪ್ರತಿಜ್ಞೆ ಮಾಡಿ ನಾ ಮದುವೆ ಆಗ್ತೀನಿ ಅಂತ ಬಿಡ್ಕೋಬೇಕು. ಕೆಲವ್ರು ಹೆಂಗ್ ಬಿಡ್ಕೊಂಡ್ಬಿಡ್ತಾರೆ ಅಂದ್ರೆ, ಬೇಡ್ರಪ್ಪ ಹೆಣ್ಣು ಸಿಗೋಲು ಮದುವೆ ಬೇಡ ಅಂತ ತಿಳ್ಕೊಂಡ್ಬಿಡ್ತಪ್ಪ. ಹೆಣ್ಣು ಹೊಟ್ಟೆ ಎಷ್ಟು ಹುಡುಕಿ ಸಾಕಾಗೋಗಿದೆ, ಮದುವೆ ಬೇಡ ಬೇಡ ಅಂತ. ಹಿಂಗಲ್ಲ. ನಾವು ಅದಕ್ಕೆ ವೈರಾಗ್ಯ ಅನ್ನಂಗಿಲ್ಲ. ಇವ ವೈರಾಗ್ಯ ಬಂದದ ಇಲ್ಲ ಅಂತಲ್ಲ, ವೈರಾಗ್ಯ ಹೆಂಗ್ ಬರ್ಬೇಕು ಗೊತ್ತನು? ವೈರಾಗ್ಯ ಇಲ್ಲದಾಗ ದೊಡ್ಡ ವೈರಾಗ್ಯ ಬರೋದಲ್ಲ. ಏನೂ ಇಲ್ಲಪ್ಪ, ನಮ್ಮ ಮನ್ಯಾಗ ಸ್ಕಾರ್ಪಿಯೋ ಕಾರ್ ಇಲ್ಲ, ಅದು ಕೊಡ್ಸಂಗಿಲ್ಲ, ಅದು ವೈರಾಗ್ಯ ಅಲ್ಲ. ಇದ್ದಾಗ ಬಿಡ್ತೀಯ ಮಗನ, ಇದ್ದಾಗ ಸ್ಕಾರ್ಪಿಯೋ ಕಾರ್ ಮನಿ ಮುಂದಿತ್ತು ಅಂದ್ರೆ ಬಿಡ್ತೀವೇನ? ಹೊಡೆದ ಬಿಡ್ತೀವಿ ಎಲ್ಲಾರು ಕೂರ್ಸ್ಕೋತೀವಿ, ಏನೋ ಮಜಾ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇಲ್ದಾಗ ಬಿಡೋದು ದೊಡ್ಡದಲ್ಲ, ಅದಕ್ಕೆ ವೈರಾಗ್ಯ ಅನ್ನಲ್ಲ. ಇದ್ದಾಗ ಬಿಡ್ಬೇಕು. ಅದು ಎಲ್ಲಾನು ಇದ್ದಾಗ ಬಿಟ್ಟಾಗ ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಮತ್ತೆ ಸುಮಧ್ವಿಜಯ, ಹನುಮಪ್ಪನಿಗಿತ್ತು ವೈರಾಗ್ಯ. ಅಂತ ವೈರಾಗ್ಯ ಯಾರಿಗಿತ್ತು? ಹನುಮಪ್ಪನಿಗಿತ್ತು. ನಾವೊಂದು ಯಾವುದೋ ಪ್ರವಚನದಾಗ ಹೇಳಿದ್ದೆ, ನಮ್ಮ ಜೀವನಕ್ಕೆ ಬೇಕಾದದ್ದು 3: ಒಂದು ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ ಭಕ್ತಿ ಅಂತೂ ಇರುತ್ತೆ. ಜ್ಞಾನ ಅಲ್ಪ ಸ್ವಲ್ಪ ನಮ್ಮ ಯಥಾಶಕ್ತಿಯಾಗಿ ಬರುತ್ತೆ. ಭಕ್ತಿ ಇದ್ದುದಕ್ಕೆ ಜ್ಞಾನ ಪಡ್ಕೊಳ್ಳಿ ಬರುತ್ತೇವೆ. ಈ ವೈರಾಗ್ಯ ಅದಲ್ಲ, ಅದೇ ಬಹಳ ಕಷ್ಟ ಬರೋದು. ವೈರಾಗ್ಯ ಅನ್ನೋದೇ ಬಹಳ ಕಷ್ಟ. ಏನು ವೈರಾಗ್ಯ ಅಂದ್ರೆ ಏನು ಗೊತ್ತಾ? ಇತರ ಲೌಕಿಕದಲ್ಲಿ ಅನಾಸಕ್ತಿ. ಆದಷ್ಟು ಟಿವಿ ನೋಡೋದು ಬಿಡಬೇಕು, ಸೀರಿಯಲ್ಗಳು ಬಿಡಬೇಕು, ಮೊಬೈಲ್ ಬಿಡಬೇಕು. ಇವೇ ಲೌಕಿಕ ಅಂತ ಕರೀತಾರೆ. ಅವನ್ನೆಲ್ಲ ಲೌಕಿಕ. ಇದು ಯಾರು ಬಿಡ್ತಾರೆ? ಕೈ ತಿರುಗೋಣ. ಸಾಧ್ಯನೇ ಇಲ್ಲ. ನನ್ನ ಹಿಡ್ಕೊಂಡು ಮತ್ತೆ ಇದು ಇಲ್ಲದೆ ಸಾಧ್ಯನೇ ಇಲ್ಲ. ಇವತ್ತು ಜಗತ್ತೇ ಇಲ್ಲ, ಯಾರೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಇದು ವೈರಾಗ್ಯ. ಇವನ್ನೆಲ್ಲ ಬಿಟ್ಟರೆ ವೈರಾಗ್ಯ. ಹಿಂಗೆಲ್ಲೋ ನಾವು ಕಡೆ ಪ್ರವಚನ ಮಾಡಿದೆ. ಆಚಾರ್ಯ, ನೀವು ಇಷ್ಟು ಭಾಳ ಚಂದ ಹೇಳಿದ್ರಿ, ನನಗೂ ಮನಸ್ಸಿಗೆ ನಾಡ್ತು. ಅದ ನಾನು ನೀವು ಹೇಳಿದ್ದಕ್ಕೆ ಎಲ್ಲ ಬಿಟ್ಬಿಟ್ರಿ ಅಂದ್ರು. ಭಾಳ ಖುಷಿ ಆಯ್ತು. ಒಬ್ಬರಾದ್ರೂ ಚಲೋ ಚೇಂಜ್ ಆದ್ರಲ್ಲ, ಭಾಳ ಖುಷಿ ಆಯ್ತು ಅಂತ. ಏನ್ ಬಿಟ್ರಿ ಅಂದೆ. ಆಚಾರ್ಯ, ಭಾಳ ಟಿವಿ ನೋಡ್ತಿದ್ದೆ, ಟಿವಿ ನೋಡೋದು ಬಿಟ್ಟೇನ್ರಿ ಅಂದ್ರು. ಟಿವಿ ಸಿಕ್ಕಾಪಟ್ಟೆ ನೋಡ್ತಿದ್ದೆ, ಟಿವಿ ನೋಡೋದು ಬಿಟ್ಟೆ. ನಾ ಒಂದು ಮಾತು ಕೇಳಿದೆ, ಯಾಕೆ ಬಿಟ್ರಿ? ಇಲ್ರಿ ಆಚಾರ್ಯ, 3-4 ದಿನ ಕೇಬಲ್ಲೇ ಇಲ್ಲ ಅಂತ ಮನ್ಯಾಗ. ಕೇಬಲ್ ಕನೆಕ್ಷನ್ ಇಲ್ಲ, ಕರೆಂಟ್ ಇಲ್ಲ, ರಿಮೋಟ್ ಕೆಟ್ಟ ಹೋಗ್ಯದ. ನೋಡೇನಿ ಅಲ್ಲ, ಎಲ್ಲ ಇರ್ಬೇಕು. ಕೇಬಲ್ ಇರ್ಬೇಕು, ಕನೆಕ್ಷನ್ ಇರಬೇಕು, ಕರೆಂಟ್ ಇರಬೇಕು, ರಿಮೋಟ್ ಸರಿ ಇರಬೇಕು, ಕೈಯಾಗಿರ್ಬೇಕು, ಪುಟ್ಟಗೌರಿ ಮದುವೆ ನಡೀತಾ ಇರಬೇಕು. ಅವಾಗ ನಾವು ನೋಡದೆ ದುರ್ಗದ ಬೈ ವೆಂಕಪ್ಪನ ಗುಡಿ ಬಂದು ಭಾಗವತ್ ಪ್ರವಚನ ಕೇಳೋದೇನಿದೆ ಅದು ನಿಜವಾದ ವೈರಾಗ್ಯ. ಅದನ್ನೆಲ್ಲ ಬಿಟ್ಟು ಇಲ್ಲಿ ಬರ್ತೇವಲ್ಲ, ಅದು ನಿಜವಾದ ವೈರಾಗ್ಯ. ಹೊರತು ನಾವು ಬರೇ ಅಲ್ಲ ಇಲ್ರಿ ಮನ ಕರೆಂಟ್ ಹೋಗಿದೆ ಅದು ಬಂದೇನಿ, ಅದ ವೈರಾಗ್ಯನೇ ಅಲ್ಲ. ಮನೆಗೆ ಇಲ್ಬಿಟ್ರೆ ನಾನು ಕೂಸ್ ಸಾಕಾದೋದಕ್ಕೆ ಇಲ್ಲಿ ಪ್ರವಚನಕ್ಕೆ ಬಂದೇನೆ ಅಲ್ಲ. ದೇವರ ಬಗ್ಗೆ ಎಲ್ಲ ಬಿಟ್ಟು ಬರ್ಬೇಕು. ಎಲ್ಲ ಏನಿದ್ರು ನಮ್ಗೆ ಇಷ್ಟವಾದ ಪದಾರ್ಥ ಎಲ್ಲ ಬಿಟ್ಟು ಬಂದಾಗ ಮಾತ್ರ ವೈರಾಗ್ಯ. ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾತ್ ನ ರಾಮ ರಾಜ್ಯೇ ಅಸುಲಭಂ ಚ ಕಿಂಚಿತ್ ತತ್ಪಾದ ಸೇವಾರತಿರೇಶ ನೈಚ್ಛತ್ ತಥಾಪಿ ಭೋಗಾ ನನು ಸಾ ವಿರಕ್ತಿ. ಇದು ಹನುಮಪ್ಪನ ವೈರಾಗ್ಯ. ಏನ್ ರಾಮರಾಜ್ಯದಲ್ಲಿ ಏನಿದ್ದಿದ್ದಿಲ್ಲ, ಏನಿಲ್ಲ ಹೇಳಿ. ಇವತ್ತಿಗೂ ನೆನೆಸ್ತೇವೆ ರಾಮರಾಜ್ಯ ಅಂದ್ರೆ ಮೈ ಒಂಥರ ಖುಷಿ ಆಗುತ್ತೆ. ಇವತ್ತಿಗೂ ನೆನೆಸ್ತೇವೆ ರಾಮರಾಜ್ಯದಲ್ಲಿ. ಉದಾಹರಣೆ ಹೇಳ್ಬೇಕಂದ್ರೆ, ಜಿಲೇಬಿ ಬೇಕಾ? ಮತ್ತೆ ಅಡಿಗೆಯವರಿಗೆ ಫೋನ್ ಮಾಡಿ ಎಲ್ಲ ನಾವು ಕಷ್ಟಪಡು. ಅಲ್ಲಿ ಜಿ ಅಂತ ಜಿಲೇಬಿ ರೆಡಿ ಬಂದ್ಬಿಡ್ತಿತ್ತು. ಲೇಬಿ ಅನ್ನೋದು ಬೇಕಾಗಿಲ್ಲ. ಅಂತಹ ಸಮೃದ್ಧ ರಾಮರಾಜ್ಯ. ಬರೀ ತಿನ್ನೋ ವಿಷಯ ಅಲ್ಲ, ಏನ್ ಕೇಳ್ತೇವೋ ಅದು ಕೊಡುವಂತ ರಾಮರಾಜ್ಯ. ಅಂತಹ ರಾಮರಾಜ್ಯದಲ್ಲಿ ನಮ್ಮ ಹನುಮಪ್ಪ ಎಂಥ ಸ್ಥಾನದಲ್ಲಿದ್ದಾನೆ. ರೈಟ್ ಹ್ಯಾಂಡ್, ರಾಮದೇವರ ಬಂಟ, ಬಲಗೈ ಬಂಟ. ಏನ್ ಬೇಕಾದ್ ಕೇಳಿದ್ರು, ಯಾರು ಏನ್ ಬೇಕಾದ್ ಮಾಡಿದ್ರು, ಯಾರು ಯಾಕೆ ಅಂತ ಕೇಳೋರು ಇದ್ದಿದ್ದಿಲ್ಲ. ಅಂತಹ ಸ್ಥಾನದಲ್ಲಿ ಹನುಮಪ್ಪ ಇದ್ದಾನೆ. ಏನ್ ಬೇಕಾದ್ ಮಾಡಿದ್ರು ಯಾರು ಯಾಕಂತ ಕೇಳಂಗಿಲ್ಲ. ಕೊಡ್ಲಿಕ್ಕೆ ಬೇಕಾದ ರಾಜ್ಯ ಅದ. ಆದರೂ ಇಷ್ಟೆಲ್ಲ ಇದ್ರೂ ಹನುಮಪ್ಪ ಕೇಳಿದ್ದೇನನ್ನ? ತತ್ಪಾದ ಸೇವಾರತಿ. ರಾಮ ದೇವಾ, ನಂಗೇನು ಬೇಡಪ್ಪ, ನಿನ್ನ ಪಾದದಲ್ಲಿ ಭಕ್ತಿ ಮಾತ್ರ ಕೊಡು ಅಂತ ಕೇಳಿದ್ರಲ್ಲ, ಇದು ಹನುಮಪ್ಪನ ವೈರಾಗ್ಯ. ಶನಿವಾರ ದಿವಸ ಹನುಮಪ್ಪ ಅಂತ ನಮಗೆಲ್ಲ ಚಿಂತನೆ ಕೊಡಬೇಕು. ನಮಗೂ ಕೂಡ ಅವನಷ್ಟು ವೈರಾಗ್ಯ ಬೇಡ. ನಮ್ಮ ಶಕ್ತಿಗೆ ಅನುಸಾರವಾಗಿ, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಸ್ವಲ್ಪ ಆದ್ರೂ ವೈರಾಗ್ಯ ಬರಲೇಬೇಕು. ಆ ವೈರಾಗ್ಯ ಜ್ಞಾನ ಭಕ್ತಿ ಬಂದಾಗ ಮಾತ್ರ ನಾವು ಮೋಕ್ಷದ ಹಾದಿಯನ್ನ ಹಿಡಿಲಿಕ್ಕೆ ಸಾಧ್ಯ. ಈಗ ನಮ್ಮ ಮನೆಯಿಂದ ಆಟೋಕ್ ಬರ್ಬೇಕಪ್ಪ, ಆಟೋಕ್ ಆ ಡ್ರೈವರಿಗೆ ಮುಂದಿನ ಗಾಲಿ ತೆಗಿ, ಹಂಗೆ ನಡೆಯೋದು ಹೊಡಿತಾನ. ಬಾಬಾ ಮುಂದಿನ ಗಾಲಿ ಬೇಡಪ್ಪ, ಎರಡು ಗಾಲಿ ಮಾಡಿ ಹೋಗಂದ್ರೆ ಬೇಡ, ಇಲ್ಲ, ಸಾಧ್ಯನೇ ಇಲ್ಲ.
ಆ ಆಟೋಕ್ಕೆ 3 ಗಾಲಿ ಬೇಕೇ ಬೇಕು. ಹೇಗೋ ಹಾಗೆ ನಾವು ಕೂಡ ಮೋಕ್ಷ ಎಂಬ ಊರಿಗೆ ಹೋಗ್ಬೇಕಾದ್ರೆ 3 ಗಾಲಿನ ಆಟೋ ಬೇಕು. ಆ 3 ಗಾಲಿಗಳು ಯಾವುವು? ಜ್ಞಾನ, ಭಕ್ತಿ, ವೈರಾಗ್ಯ. ಅಂತಹ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಅಂಟಿಸ್ಕೊಂಡಾಗ ಮಾತ್ರ ನಾವು ಆ ಮನೆ ಮುಟ್ಲಿಕ್ಕೆ ಸಾಧ್ಯ ಹೊರತು ಇಲ್ಲ ಅಂದ್ರೆ ಇಲ್ಲ. ಆ ಬರೀ ವೈರಾಗ್ಯದ ಜ್ಞಾನ ಭಕ್ತಿ ಇಲ್ಲ ಅಂದ್ರೆ ಅದು ಉಪಯೋಗ ಇಲ್ಲ. ಬಹಳ ಚಲೋ ಹೇಳಿರಾಚಾರ, ನಾಳಿಂದನೇ ಎಲ್ಲ ಬಿಡ್ತೇನೆ ಕುತ್ಕೊಂಡು ವೈರಾಗ್ಯ ಮಾಡ್ಕೋತ ಜ್ಞಾನ ಕೊಡ್ಲಿಲ್ಲ, ಅದಕ್ಕೂ ಉಪಯೋಗ ಇಲ್ಲ. ಜ್ಞಾನನೂ ಬೇಕು, ಭಕ್ತಿಯೂ ಬೇಕು, ವೈರಾಗ್ಯವೂ ಬೇಕು. ಅಂತಹ ವೈರಾಗ್ಯವನ್ನ ಪಡ್ಕೊಂಡಾಗ ಮಾತ್ರ. ಹಾಗಾದ್ರೆ ವೈರಾಗ್ಯ ಹೆಂಗ್ ಬರಬೇಕು? ಸುಮ್ಮನೆ ಏನೂ ಇಲ್ಲದೆ ಬರೋದಲ್ಲ, ಅನುಭವಿಸಿ ಬರ್ಬೇಕು. ಅದರೊಳಗೆ ಬಿದ್ದು, ಆ ಭಾವ್ಯಾಗಿ ಬಿದ್ದು ಅದರ ಬಗ್ಗೆ ಏನು ಅಂತ ಗೊತ್ತಾಗಿ ಸಾಕಾಗ್ಬೇಕು. ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಅದೆಲ್ಲ ಸಾಕಾಗಿ ಆದ್ಮೇಲೆ ನಮಗೂ ಇರ್ತಾವ ನೋಡ್ರಿ ಎಲ್ಲ ಪಾಪ, ಎಲ್ಲ ಚಲೋ 9 ವರ್ಷ 100 ವರ್ಷ ಆದ್ಮೇಲೂ ಕೂಡ ಈ ಬೆಳ್ಳಿ ತಟ್ಟದ ಯಾವ ಮಗ ಕೊಳ್ಳಿ ಇದನ್ನ ಅಂತ ಬಂದಿರ್ತಾನೆ. ಬೆಳ್ಳಿ ತಟ್ಟಿ ಮೇಲೆ ಹಿರಿಯ ಕಾಲಿನ ಬೆಳ್ಳಿ ತಟ್ಟಿ ಬಂದದ, ಇದನ್ನ ಅರ್ಧ ಮಾಡಿ ಅರ್ಧ ಅವಂಗ್ ಕೊಳ್ಳೋ, ಇವ್ ಕೊಳ್ಳೋ, ಸೌಟ್ ಇವಾಗ ತಮ್ಗೆ ಅವಾಗ ಕೊನೆ ತನಕನೂ ಬರೇ ಇದೇ ಆಯ್ತು ನಮ್ದೆಲ್ಲ ಆಸ್ತಿ. ಅವಾಗ ಇದು, ಅವಾಗ ಆ ಭೂಮಿ, ಇವಾಗ ಈ ಸೌಟ್, ಇವಾಗ ಈ ಆಸ್ತಿ ಪತ್ರ, ಇವಾಗ ಕೊನೆ 100 ವರ್ಷ ಆದ್ಮೇಲೂ ಇಂಥ ಚಿಂತನೆ ಬರೋದಿಲ್ಲ ಹೊಣೆ ಬಾರಕ್ಕೆ, ಇನ್ನೂ ವೈರಾಗ್ಯ ಬರೋದಿಲ್ಲ. ಹಾಗಾದ್ರೆ ವೈರಾಗ್ಯ ಹೆಂಗ್ ಬರಬೇಕು? ಅದು ಪೂರ್ತಿ ಅನುಭವಿಸಿ ಆದ್ಮೇಲೆ ಬರ್ಬೇಕು. ಏನು ಇಲ್ಲ, ನಮ್ಗೆ ಆಸ್ತಿ ಇಲ್ಲಪ್ಪ, ಆಸ್ತಿ ಇಲ್ಲ, ಇಲ್ಲವೇ ಇಲ್ಲ, ಇಲ್ಲ ಅಳ್ಕೋ ಕೊಡೋದಷ್ಟೇ, ಅದು ವೈರಾಗ್ಯ ಅಲ್ಲ. ಇದ್ದಾಗ ಎಲ್ಲ ದೇವ್ರು ಬೇಕಾದಷ್ಟು ಕೊಟ್ಟಿರ್ತಾನೆ. ಕೆಲವರು ಶ್ರೀಮಂತರಿರ್ತಾರಪ್ಪ, ಭಾರಿ ಶ್ರೀಮಂತರಿರ್ತಾರೆ. ಕೊಳ್ಳಿಕ್ಕಿಂತ ಅಚಲ ಮತ್ತೆ ಕೊಟ್ಟೇನ್ರಿ, ಒಂದು 20 ರೂಪಾಯಿ ಕೊಟ್ಟೆ, ಮತ್ತೆ ನಾಳೆ ಕೊಡ್ರಿ ಅಂತಾರೆ. ಪಾಪ ದೊಡ್ಡ ಶ್ರೀಮಂತರಿರ್ತಾರೆ, ಒಂದು 20 ರೂಪಾಯಿ ಕೊಟ್ರೆ ಮತ್ತೆ ನಾಳೆ ಕೊಡ್ಬೇಕು ಅಂತಾರೆ. ಹಾಗಾದ್ರೆ ಅದಕ್ಕೆ ವೈರಾಗ್ಯ ಬಂದಿಲ್ಲ ಅಂತ, ವೈರಾಗ್ಯ ಬಂದಿಲ್ಲ, ಇನ್ನೂ ಅನುಭವಿಸ್ಬೇಕು, ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಆ ಥರ ಭಾವನೆ ಇರ್ತದೆ. ವೈರಾಗ್ಯ ಅಂದ್ರೆ ಪೂರ್ತಿ ಅದ್ರ ಬಗ್ಗೆ ಸಾಕಾಗ್ಬೇಕು. ಏನೂ ಇಲ್ಲ, ಇದು ನಶ್ವರ, ಇದ್ರೊಳಗೆ ಏನೇನೇನೋ ಯೂಸ್ ಇಲ್ಲ, ನಿಜವಾಗಲೂ ಇದ್ದದ್ದು ಎಲ್ಲಿ ಅಲ್ಲಿ ಖರೇ ಹೋದ್ರು ಬೇಕಾದ್ರೆ ವಿಚಾರ ಮಾಡಿ ನೋಡಿ. ಇಲ್ಲಿ ಏನದ ಹೇಳ್ರಿ ನೋಡೋಣ, ಏನದ ಏನೇನೇನೇನು ಇಲ್ಲ. ಎಲ್ಲರೂ ಆರಾಮಿದ್ದೀರಾ? ವೆಂಕಪ್ಪರಮ್ಮ ಸಾಕ್ಷಿ ಮಾಡಿ ಹೇಳಿ, ಎಲ್ಲರೂ ಆರಾಮಿದ್ದೀರಾ? ಇಲ್ಲ, ಏನೋ ಆಚಾರ್ಯ ತಿಳ್ಕೋತಾರೆ ಬಿಡು ಅಂತ ಹೇಳಕ್ಕೆ ಸುಮ್ಮನೆ ಆರಾಮ ಅಂತ ಅಂದ್ರು ಅಷ್ಟೇ ಹೊರತು, ಆರಾಮಿದ್ದೇವೆ ಅಂದ್ರೆ ಆರಾಮಿದ್ದೇವೆ ಅಂತ ಹೇಳ್ತಾ ಅಷ್ಟೇ ಹೊರತು ನಿಜವಾಗಲೂ ಆರಾಮ ಯಾರಾದ್ರೂ ಇದ್ದೇವಾ? ಇಲ್ಲ, ಯಾರು ಆರಾಮಿಲ್ಲ. ಯಾಕೆ? ಒಬ್ರಿ ಮಂಡಿ ನೋವು, ಒಬ್ರಿ ತಲೆ ನೋವು, ಒಬ್ರಿ ಸೊಂಟ ನೋವು, ಎಂತ ನೋವುಗಳು, ಎಂತ ಸಂಸಾರದಲ್ಲಿ ಇದ್ದೇವೆ. ಹಾಗಾದ್ರೆ ನಾವು ಯಾರು ಆರಾಮಿಲ್ಲ. ಆದ್ರೆ ಆರಾಮ್ ಬೇಕು ಅಂತ ಅಪೇಕ್ಷೆ ಅಂತೂ ಬಿಡಂಗಿಲ್ಲ. ವೆಂಕಪ್ಪನ ಹತ್ರ ಬಂದಾಗ ನಮ್ಮ ಪಕ್ಕದ ಮನೆಯವ್ರು ಗೊತ್ತಿಲ್ಪ, ನಾನಂತೂ ಆರಾಮಾಗಿರ್ಬೇಕು ಅಂತೇವೆ ಎಲ್ಲ. ದೇವ್ರಿಗೆ ಕೇಳ್ಕೊಳ್ಳೋದೇನು? ಸುಖಮೇವ ಮೇ ಸ್ಯಾತ್, ನಾನು ಆರಾಮಾಗಿರ್ಬೇಕು ಅಂತಾನೆ ಕೇಳ್ಕೊತೇವೆ. ಅಲ್ಲ, ಆರಾಮಾಗಿರ್ಬೇಕು ಅಂತ ಕೇಳ್ಕೋತೇವೆ ಹೊರತು ಆದ್ರೆ ಯಾರು ಆರಾಮಿಲ್ಲ. ಅದಕ್ಕೆ ದಾಸರಂದ್ರು, ನಿಮ್ ಮನೆಗೆ ಹೋಗ್ಪ ಅಂದ್ರೆ ನೀ ಆರಾಮಿರತಿ. ಬೇರೆಯವ್ರ ಮನೆಗೆ ಹೋದಾಗ ಏನೋ ಸಂಕೋಚ ಆಗ್ತಿರ್ತದೆ. ಬೇರೆಯವ್ರ ಮನೆಗೆ ಹೋದಾಗ ಟೀ ಕಾಫಿ ಕೇಳಲಿಕ್ಕೆ ಸಂಕೋಚ, ಕೂಡ್ಲಿಕ್ಕೆ ಸಂಕೋಚ, ಸೋಫಾ ಬಗ್ಗೆ ಕೂತು ಏನು ಅನ್ಕೋತಾರೆ ಏನೋ ಸಂಕೋಚ. ನಮ್ಮ ಮನೆಗೆ ಹೋಗ್ಬಿಟ್ರೆ ನಾವು ಆರಾಮಿರ್ತೀವಿ. ಅದು ದಾಸರಂದ್ರು, ನಿಮ್ ಮನೆಗೆ ಹೋಗ್ರಿಪ್ಪ ಅಂದ್ರೆ ಆರಾಮಿರ್ತೀರಿ, ಇದು ನಿಮ್ಮ ಮನೆ ಅಲ್ಲ. ಅಲ್ರಿ, ನಾವು ಸ್ವಂತ ಮನೆ ಕಟ್ಕೊಂಡೇವಿ, ಅದು ನಿಮ್ಮ ಮನೆ ಅಲ್ಲ. ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಇದು ನಿಮ್ಮ ಮನೆ ಅಲ್ಲ. ಸುಮ್ಮನೆ ನಿಮ್ಮ ಹೆಸರು ಬಾಂಡ್ ಪೇಪರ್ ಬದಲಿರಬಹುದು. ಎಷ್ಟು ವರ್ಷ? ಹಬ್ಬ 100 ವರ್ಷ ಆಮೇಲೆ ಆ ಬಾಂಡ್ ಪೇಪರ್ ಯಾರು ಹರಿತಾರೋ, ಯಾರು ಹರಾಜ್ ಹಾಕ್ತಾರೋ ಏನೂ ಗೊತ್ತಾಗಲ್ಲ. ಅದು ನಿಜವಾದ ಮನೆ ಎಲ್ಲದ ಅಲ್ಲಿ ಅದೇ. ಅಲ್ಲಿ ಮನೆಗೆ ಹೋಗಬೇಕಾದರೆ ನಾವು ತಿಂಗಳ ನಡೆಯುವಂತಹ ಈ ಭಾಗವತ ಪ್ರವಚನ ಯಜ್ಞಕ್ಕೆ ಬರಲೇಬೇಕು. ಆ ಮನೆಗೆ ಹೋಗ್ಬೇಕಾದ್ರೆ ಬರಲೇಬೇಕು. ಅಂತಹ ಭಾಗವತವನ್ನು ಕೇಳಿದಾಗ ಮಾತ್ರ ಆ ಮನೆ ಸಿಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಪ್ರಿಯವ್ರತ ರಾಜರಿಗೆ ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ, ನೀ ವೈರಾಗ್ಯ ಹಿಂಗೆ ಪಡ್ಕೋಬೇಡ, ಇಳಿದು ಪಡ್ಕೊ, ಅದನ್ನ ಪಡೆದು ಪಡ್ಕೊ, ಎಲ್ಲ ಅನುಭವಿಸಿ ಎಲ್ಲ ಅದನ್ನು ಸಾಕಾಗಿ ಅವಾಗ ವೈರಾಗ್ಯ ಪಡ್ಕೋ. ಅದು ನಿಜವಾದ ವೈರಾಗ್ಯ ಅಂತ ಕರ್ಸ್ಕೊಳ್ತದೆ. ಏನೋ ಅದ್ರ ಬಗ್ಗೆ ನಿಂಗೆ ಪರಿಚಯನೇ ಇಲ್ಲ, ಏನೋ ಗೊತ್ತೇ ಇಲ್ಲ, ನಾವು ವೈರಾಗ್ಯ ಅಂದ್ರೆ ಹೆಂಗ, ಆದ್ರಿಂದ ನೀ ಪಡ್ಕೋ ಎಂಬುದಾಗಿ ಬ್ರಹ್ಮದೇವರು ಹೇಳ್ತಾರೆ. ಅನೇಕ ಉಪದೇಶ, ಅನೇಕ. ಅದಕ್ಕೆ ಅವರಂತಾರೆ, ನೀ ಅಲ್ಲೋ, ನಾನು ಗೃಹಸ್ಥ ಅಂತಾರೆ. ಬ್ರಹ್ಮದೇವರಂತಾರೆ ನಾನು ಗೃಹಸ್ಥ. ಈ ಗೃಹಸ್ಥನ ಬಗ್ಗೆ ಹೇಳುವಾಗ ಒಂದು ಮಾತದ, ಧನ್ಯೋ ಗೃಹಸ್ಥಾಶ್ರಮ ಅಂತ ಒಂದು ಮಾತು. ಏನು? ಧನ್ಯೋ ಗೃಹಸ್ಥಾಶ್ರಮ ಅಂತ. ಎಷ್ಟು ಸುಂದರವಾದ ಒಂದು ಶ್ಲೋಕ ಅದಂದ್ರೆ, ಸಾನಂದಂ ಸದನಂ ಸುತಾಶ್ಚ ಸುಧಿಯಃ ಕಾಂತಾ ಪ್ರಿಯ ಭಾಷಿಣೀ ಸನ್ಮಿತ್ರಂ ಸಧನಂ ಸ್ವಯೋಷಿತಿರತಿಃ ಚಾಜ್ಞಾಪರಾ ಸೇವಕಾಘ ಆತಿಥ್ಯಂ ಹರಿಪೂಜನಂ ಪ್ರತಿದಿನಂ
ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ಮಿಷ್ಟಾನ್ನಪಾನಂ ಗೃಹೇ ಸಾಧೋ ಸಂಗಮುಪಾಸತೆ ಹಿ ಸತತಂ ಧನ್ಯೋ ಗೃಹಸ್ಥಾಶ್ರಮ. ಹಿಂಗಿದ್ರ ಗೃಹಸ್ಥಾಶ್ರಮ ಧನ್ಯ ಅಂತ ಕರೀತಾರೆ. ನೋಡಿ ಎಷ್ಟೊಂದು ಒಂದೊಂದು ಗುಣಗಳು ಹೆಂಗವ. ಆನಂದಂ, ಮನ್ಯಾಗ ಆನಂದ ಇರ್ಬೇಕಂತ ಮೊದಲು ಅದು ಇರಬೇಕು. ಗೃಹಸ್ಥಾಶ್ರಮ ಧನ್ಯ ಅಂತ ಆಗ್ಬೇಕಾದ್ರೆ ಆನಂದ ಸದನ ಇರಬೇಕು, ಮೊದಲು ಆನಂದ ಇರಬೇಕು. ಆ ಆನಂದ ಇರಬೇಕಾದ್ರೆ ಸುಧಿಯ ಸುತಾಹ, ಮಕ್ಕಳು ಚಲೋ ಬುದ್ಧಿವಂತರಾಗಿರ್ಬೇಕು. ಬುದ್ಧಿವಂತರ ಅಂದ್ರೆ ಏನು? ಚಲೋ ತಿಳ್ಕೊಂಡವರು, ಹೇಳಿದ ಕೇಳೋ ಹಂಗ ಮಕ್ಕಳು ಇರಬೇಕು. ಆಮೇಲೆ ಕಾಂತ ಪ್ರಿಯ ಭಾಷಿಣಿ, ಕಾಂತ ಅಂದ್ರೆ ಹೆಂಡತಿ. ಹೆಂಡತಿ ಚೆನ್ನಾಗಿ ಬಂದ್ ಕುಳೆ ಹೋದ್ಮೇಲೆ ಬರ್ರಿ ಈಗ ಬಂದ್ರ ಅಂತ ಮಾತಾಡುವ, ಬಂದ್ರನು ಬರ್ರಿ ಅಂತ ಹಿಂಗ್ ಕೊಡುವಂಗ ಆಗಬಾರ್ದು. ಹಿಂಗೆಲ್ಲ ಜೋರ್ ಮಾಡುವಂಗ ಇರಬಾರ್ದು. ಮೃದುವಾಗಿ ಮಿದುವಾಗಿ ಚೆನ್ನಾಗಿ ಅವ್ರಿಗೆ ಖುಷಿ ಆಗುವಂಗ ಮಾತಾಡುವ ಹೆಂಡತಿ ಇರಬೇಕು. ಆಮೇಲೆ ಸನ್ಮಿತ್ರಂ, ಸುತ್ತಲೂ ಮಿತ್ರರು ಚೆನ್ನಾಗಿರ್ಬೇಕು, ಒಳ್ಳೆ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಇರ್ಬೇಕು, ಚೆನ್ನಾಗಿ ಫ್ರೆಂಡ್ಸ್ ಇರ್ಬೇಕು. ಸಧನಂ, ದುಡ್ಡಿರ್ಬೇಕು. ದುಡ್ಡು ಅಂದ್ರೆ ಭಾರಿ ಶ್ರೀಮಂತಿಗೆ ಅಂತ ದುಡ್ಡು, ದೊಡ್ಡ ಅಂತಲ್ಲ, ಜೀವನ ನಡೆಸುವಷ್ಟು ದುಡ್ಡಿರ್ಬೇಕು. ಆಮೇಲೆ ಸ್ವಯೋಷಿತಿ ರತಿಹಿ, ಹೆಂಡತಿ ಜೊತೆ ಪ್ರೀತಿ ಇರ್ಬೇಕು. ಅವಾಗಲೂ ಹೆಂಡತಿ ಜೊತೆ ಜಗಳಾಟ ಇದ್ರೆ ಗೃಹಸ್ಥ ಸಾಧನೆ ಇಲ್ಲ, ಆರಾಮಿರ್ಲಿ ಸಾಧನೆ ಇಲ್ಲ. ಚೆನ್ನಾಗಿ ರತಿ ಇರಬೇಕು. ಆಜ್ಞಾಪರ ಸೇವಕ, ಸೇವಕರು ಇರಬೇಕು. ಅಂದ್ರೆ ಕೇಳೋ, ಹೇಳಿದ್ದನ್ನ ಕೇಳೋ ಸೇವಕರು ಇರಬೇಕು. ಈ ಮನೆಯಾಗಿದ್ದೇವೆ, ನಾವು 1 ಲೀಟರ್ ಹಾಲು ಬೇಕಾಗಿದೆ, ಯಾರೋ ತಂದು ಹಾಕ್ಬೇಕದ, ಅದು ಆರಾಮಿರ್ತೀವಪ್ಪ. ಗೃಹಸ್ಥಾಶ್ರಮ ಆರಾಮಿರ್ತೀವಿ. ಮತ್ತು ನಾನೇ ತೊಗೊಂಡು ಹೋಗ್ಬೇಕು, ನಾನೇ ಹೋಗ್ಬೇಕು, ಅವೆಲ್ಲ ಯಾರಿಗಾದ್ರು ಹೇಳಿದ್ರೆ ಒಂದ್ಸ ಕೆಲಸ ಮಾಡೋಂಗಿರ್ಬೇಕು. ಆತಿಥ್ಯಂ, ಆತಿಥ್ಯ ಇರಬೇಕು ಮುಖ್ಯವಾಗಿ. ಬ್ರಾಹ್ಮಣರ ಆತಿಥ್ಯ, ಅತಿಥಿಗಳ ಆತಿಥ್ಯ, ಯಾರಾದ್ರೂ ಬಂದ್ರೆ ಅವರ ಸ್ವಾಗತ ಈ ಮಾಡೋ ಗುಣ ಇರಬೇಕು. ಆಮೇಲೆ ಹರಿಪೂಜನಂ ಶಿವಪೂಜನಂ, ಎಲ್ಲ ಹರಿವಾಯು ಗುರುಗಳ ಪೂಜಾ ಇರಬೇಕು, ದಿನನಿತ್ಯ ಪ್ರತಿದಿನ ನಡೀತಾ ಇರಬೇಕು. ಜೊತೆಗೆ ಇಷ್ಟಾನ್ನ ಭೋಜನ ಇರಬೇಕು. ಇಲ್ರಿ ಆಚಾರ ಮಂಡಿಗೆ ತಿನ್ನೋಂಗಾಗಿದ್ರಿ, ತಿನ್ರಿ, ಹೆಂಡತಿಗೆ ಹೇಳಿದ್ರೆ ಮಾಡ್ಕೊಡ್ತಾಳೆ ಅಂದ್ರೆ ಆ ಥರ ಎಲ್ಲ ಇರಬೇಕು ಮನೆಯಾಗ. ಆ ಥರ ಗುಣ ಇದ್ರೆ ಗೃಹೇ ಸಾಧೋಘೋ ಸಂಗಂ, ಸಾಧು ಸಜ್ಜನ ಸಂಘ ಆಗ್ತಾ ಇರಬೇಕು. ಹಿಂಗೆ ಬಿಟ್ರೆ ಅದಕ್ಕೇನಂತ ಕರೀತಾರೆ? ಧನ್ಯೋ ಗೃಹಸ್ಥಾಶ್ರಮ. ಏನ್ ಬೇಕಾ ಗೃಹಸ್ಥಾಶ್ರಮ, ಇಂಥ ಜೀವನ ಇದ್ರೆ ಯಾರು ಬೇಡ ಅಂತಾರೆ. ಅದು ಹಿಂಗಿತ್ತು. ಆದ್ರೆ ಎಲ್ರಿಗೂ ಹಿಂಗಿರಂಗಿಲ್ಲ. ಮತ್ತೆ ಎಲ್ರಿಗೂ ಒಬ್ರು ಹೆಂಡತಿ ಕಾಟ, ಅವ್ರ ಕಾಟ ಶುರು ಆಗ್ಬಿಡ್ತಾವೆ ಏನೋ. ಆಗ ಎಲ್ರಿಗೂ ಅಂತಲ್ಲ, ಒಬ್ಬ ಪಾಪ ಹೆಂಡತಿ ಸಿಟ್ ಮಾಡ್ತಿರ್ತಾಳ. ಮನ್ಯಾಗ ಪ್ರವಚನಕ್ಕೆ ಕೆಲವೊಬ್ಬರೆಲ್ಲ ಹೆಂಡತಿ ಹೆದರ್ಕೊಂಡ ಪ್ರವಚನ ಬಂದಿರ್ತಾರೆ. ಎಷ್ಟೋ ಮಂದಿ ಮನ್ಯಾಗ ಎದ್ದ ಸಾಕಪ್ಪ ಸ್ವಲ್ಪ ತಪ್ಸ್ಕೊಂಡ್ ಬರ್ಬೋದು ಅಂತ. ಹಿಂಗ ಒಟ್ಟಾರೆ ಏನೋ ಒಂದು ಅವಗುಣಗಳು ಇರ್ತಾವೆ. ಕೆಲವೊಬ್ರು ಹೆಂಡತಿ ಕಾಟ, ಕೆಲವೊಬ್ರದ್ದು ಆನಂದ ಇರಂಗಿಲ್ಲ, ಕೆಲವೊಬ್ರು ಮಕ್ಕಳು ಸರಿ ಇರಂಗಿಲ್ಲ. ಹಿಂಗ ಎಲ್ಲಾ ಸರಿ ಇದ್ ಬಿಟ್ರೆ ಅದು ಧನ್ಯೋ ಗೃಹಸ್ಥಾಶ್ರಮ. ನಿಜವಾಗ್ಲೂ ಈ 4 ಆಶ್ರಮ ಒಳಗ ಸನ್ಯಾಸಾಶ್ರಮ ಶ್ರೇಷ್ಠ ಆಗಿದ್ರು, ಆದ್ರೆ ಈ ಧನ್ಯವಾದ ಆಶ್ರಮ ಯಾವ್ದು ಗೊತ್ತಾ? ಗೃಹಸ್ಥಾಶ್ರಮ. ಯಾಕಂದ್ರೆ ಈ 3 ಆಶ್ರಮಗಳನ್ನ ಕರೀಲಿಕ್ಕೆ, ಕರೆದು ಸ್ವಾಗತ ಮಾಡ್ಲಿಕ್ಕೆ, ಪೂಜಾ ಮಾಡ್ಲಿಕ್ಕೆ ಅಧಿಕಾರ ಇರೋದು ಯಾರಿಗೆ? ಗೃಹಸ್ಥರಿಗೆ. ಮತ್ತೆ ಗೃಹಸ್ಥರು ಸ್ವಾಮಿಗಳನ್ನು ಕರಿಬಹುದು, ಗೃಹಸ್ಥರು ಬ್ರಹ್ಮಚಾರಿಯನ್ನು ಕರಿಬಹುದು, ಗೃಹಸ್ಥರು ವಾನಪ್ರಸ್ಥರು ಯಾರನ್ನು ಅವರು ಕರಿಬಹುದು. ಹಿಂಗ ಬಹಳ ಬಹಳ ಬೇಡಿಕೆಗಳಿರ್ತದೆ, ಬಹಳ ಬೇಕಾದ ಸೇವಾ ಮಾಡುವ ಭಾಗ್ಯ ಇರ್ತದೆ, ಸೇವಾ ಮಾಡುವ ಭಾಗ್ಯ ಇರ್ತದೆ. ವೈಶ್ವದೇವಾಧಿಕಾರ, ಯಜ್ಞದ ಅಧಿಕಾರ ಎಲ್ಲ ಇರೋದು ಯಾರಿಗೆ? ಗೃಹಸ್ಥರಿಗೆ. ಮತ್ತೆ ಸ್ವಾಮಿಗಳು ಅವರಿಗೆಲ್ಲ ಯಾವ ಯಜ್ಞದ ಅಧಿಕಾರ ಇರೋದಿಲ್ಲ, ಎಲ್ಲ ಮಾಡೋದು ಗೃಹಸ್ಥರಿಗೆ. ಅಂತ ದೊಡ್ಡ ಭಾಗ್ಯ. ಅದಕ್ಕೆ ಆ ಭಾಗ್ಯವನ್ನು ಕಳ್ಕೋಬೇಡ ಎಂಬುದಾಗಿ ಯಾರು? ಬ್ರಹ್ಮದೇವರು ಪ್ರಿಯವ್ರತರಿಗೆ ಹೇಳ್ತಾ ಇದ್ದಾರೆ. ಅದ್ಭುತವಾಗಿ ಆ ಮಾತುಗಳನ್ನ ಹೇಳ್ತಾ ದೇವರ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ. ನೋಡಪ್ಪ, ಈ ದೇವರು ಮಾಡಿದಂತಹ ಈ ನಿಯಮವನ್ನ ನಾನಾಗ್ಲಿ ರುದ್ರದೇವರಾಗ್ಲಿ ಯಾರು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪರಮಾತ್ಮ ಸ್ವತಂತ್ರ. ಅದನಂತಾರೆ, ನ ತಸ್ಯ ಕಶ್ಚಿತ್ ತಪಸಾ ವಿದ್ಯಯಾವಾ ನ ಯೋಗ ವೀರ್ಯೇಣ ಮನೀಷಯಾವಾ. ಈಗೆಲ್ಲ ಜಗತ್ತು ಹೆಂಗದಂದ್ರೆ, ನಮ್ಗೆ ಬೇಡ ಅನ್ಸಿದ್ರೆ ಚೇಂಜ್ ಮಾಡ್ಬಿಡ್ಬೋದು. ಈಗ ನಮ್ಗೆ ಬೇಡ ಅನ್ಸಿದ್ರೆ ಯಾರಿಗೋ ಹೇಳಿ ಏನೋ ಮಾಡಿ ಯಾರೋ ತಗೊಂಬಂದು ಬೇಡ ಚೇಂಜ್ ಮಾಡಿಸ್ಬಿಡೋದು. ಹಂಗ ಈ ಭಗವಂತನ ವ್ಯವಸ್ಥೆ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಬೇಕಾದ್ ಮಾಡಿದ್ರು ಕೂಡ ಬ್ರಹ್ಮದೇವರಂತಾರೆ, ತಪಸ, ಏನ್ ತಲೆ ಕೆಳಗೆ ಮಾಡಿ ತಪಸ್ ಮಾಡಿದ್ರು ದೇವರ ವ್ಯವಸ್ಥೆ ಚೇಂಜ್ ಮಾಡ್ಲಿಕ್ಕೆ ಆಗಿಲ್ಲ. ವಿದ್ಯಾದಿಂದ, ಯೋಗದಿಂದ, ವೀರ್ಯದಿಂದ, ಶಕ್ತಿಯಿಂದ, ದುಡ್ಡಿನಿಂದ ಏನೇನ್ ನೀ ತಗೊಂಬಂದ್ರೂ ಕೂಡ ಈ ದೇವರ ವ್ಯವಸ್ಥೆಯನ್ನ ಚೇಂಜ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆ? ಭಗವಂತ ಸ್ವತಂತ್ರ ವ್ಯಕ್ತಿ. ಅವ ಒಂದು ವ್ಯವಸ್ಥೆ ಮಾಡ್ಬಿಟ್ಟ, ಹಿಂಗ್ ನಡಿಬೇಕು ಅಂತ ವ್ಯವಸ್ಥೆ ಅದ. ಈ ಕಾಲಕ್ಕೆ ಸೃಷ್ಟಿ ಆಗ್ಬೇಕು, ಈ ಕಾಲಕ್ಕೆ ಸ್ಥಿತಿ ಆಗ್ಬೇಕು, ಈ ಕಾಲಕ್ಕೆ ಸಂಹಾರ ಆಗ್ಬೇಕು.
ಅಂತ ಪರಮಾತ್ಮ ಏನು ವ್ಯವಸ್ಥೆ ಮಾಡ್ಕೊಂಡಾನ ಆ ಪ್ರಕಾರ ನಡೀತಾನೆ ಇರಬೇಕು, ನಡೀತಾನೆ ಇರಬೇಕು. ಅಷ್ಟೇ ಅಲ್ಲ, ಈ ಕರ್ಮ ಮಾಡ್ತೇವಲ್ಲ ನಾವೆಲ್ಲ, ಕರ್ಮ ಅಂದ್ರೇನು? ಕೆಲಸ ಮಾಡ್ತೇವಲ್ಲ, ದಾನ ಮಾಡ್ತೇವಲ್ಲ, ಪುಣ್ಯ ಕೆಲಸ ಮಾಡ್ತೇವಲ್ಲ, ಅದೂ ನಮ್ಮ ಕಡೆ ಇಲ್ಲ. ಮತ್ತೆ ಅದೂ ನಮ್ಮ ಸ್ವಾತಂತ್ರ್ಯ ಇಲ್ಲ. ಹೆಂಗ್ ನಾವಿದ್ದೇವೆ ಅಂದ್ರೆ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಯದ್ವಾಚಿತಂತ್ಯ ಗುಣಕರ್ಮ ನಾಮಭಿಹಿ. ನಾವ್ ಹೆಂಗಿದ್ದೇವೆ ಗೊತ್ತಾ? ಈ ಎತ್ತುಗಳಿಗೆ ಮೂಗುದಾರ ಹಾಕಿರ್ತಾರಲ್ಲ ರೈತರು, ಮೂಗುದಾರ ಹಾಕಿ ಹೊಂಟಿರ್ತಾರಿಲ್ಲೋ, ಹಂಗ ನಾವು ಮೂಗುದಾರ ಹಾಕಿದ ಎತ್ತುಗಳಿದ್ದಾಗ ನಾವೆಲ್ಲ, ನಾವು ಎಲ್ಲ ಹೆಂಗ ಮೂಗುದಾರ ಹಾಕಿದ ಎತ್ತುಗಳಿದ್ದಾಗ ನಾವೆಲ್ಲ. ಆ ಮೂಗುದಾರ ಯಾರ ಕೈ ಆಗದ? ದೇವ್ರ ಕೈ ಆಗದ. ಆ ಮೂಗುದಾರ ಯಾರ ಕೈ ಆಗದ? ದೇವ್ರ ಕೈ ಆಗದ. ಅಂದ್ರೆ ಅವ ಸ್ವತಂತ್ರ, ನಾವೆಲ್ಲ ಪರತಂತ್ರರು, ಅಸ್ವತಂತ್ರರು. ಅವ ಹೇಳಿದಂಗ ನಾವು ನಡಿಬೇಕಷ್ಟೇ ಹೊರತು, ಆ ರೈತ ಮೂಗುದಾರ ಹಾಕಿ ಬಾರ್ಕೊಂಡ್ ತಗೊಂಡು ಹೊಡೆದಾಗ ಅಷ್ಟೇ ಮುಂದೆ ಹೋಗ್ಬೇಕಷ್ಟೇ ಹೊರತು ಬೇರೆ ಇಲ್ಲ. ಹೆಂಗೋ ಹಂಗ ನಾವು ನಮ್ಮ ಮೂಗುದಾರ ಅಂದ್ರೆ ಯಾವ್ದು ಗೊತ್ತಾ? ಶಾಸ್ತ್ರದ ಧರ್ಮಗಳು ಅಂತ. ನಮ್ಮ ಮೂಗುದಾರ ಅಂದ್ರೆ ಏನು? ಶಾಸ್ತ್ರೀಯವಾದ ಧರ್ಮಗಳು, ಆಚರಣೆಗಳು. ಅವನ ನಾವು ಮಾತುಗಳನ್ನ, ವೇದ ಮಾತುಗಳನ್ನ ಕೇಳಿದಾಗಲೇ ನಾವು ಒಂದು ಸರಿಯಾದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಇದು ಅದ್ಭುತವಾದ ಬ್ರಹ್ಮದೇವರ ಮಾತು. ಆದ್ದರಿಂದ ಇಂತಹ ಪರಮಾತ್ಮ ನಮಗೆಲ್ಲ ಅದನ್ನೇ ಅಂತಾರೆ, ಭವಾಯ ನಾಶಾಯ ಚ ಕರ್ಮ ಕರ್ತುಂ. ಈ ಭವ ದುಃಖಗಳನ್ನ ಅನುಭವಿಸಲೂಬೇಕು ಪರಮಾತ್ಮ. ಸುಖನೂ ಕೊಡ್ತಾನೆ, ದುಃಖನೂ ಕೊಡ್ತಾನೆ. ಅದಕ್ಕೆ ಸಂಸಾರ ಅಂತ ಕರೀತಾರೆ. ಮೋಕ್ಷ ಬರೀ ಸುಖ, ನರಕ ಬರೀ ದುಃಖ, ಸಂಸಾರ ಎರಡು ಮಿಕ್ಸ್. ಸಂಸಾರ ಸುಖನೂ ಅದ, ದುಃಖನೂ ಅದ. ನಾವು ಎದರಿಂದ ಹೊಂಟೇವಿ? ಸುಖ ಅಂತ ತಿಳ್ಕೊಂಡು ಏನೋ ದುಡ್ಡು ಸಿಗ್ತದ ಅಂತ ತಿಂಗಳ ಆದ್ಕೊಳ್ಳಿ 1ನೇ ತಾರೀಕು ಬಂತಂದ್ರೆ ಬಾಸ್ ಕೈಯಾಗ ಹೋಗ್ತೀವಿ, ಕೆಳಗೆ ಕೊಡ್ರಿಪ್ಪ ಅಂತ ಹೋಗ್ತೀವಿ. ಅದು ಸುಖ. ಅದು 20,000 50,000 100,000 ಬರುತ್ತೆ ಸುಖ. ಆ ಸುಖಕ್ಕೋಸ್ಕರ ಒಂದು ತಿಂಗಳು ಎಷ್ಟು ಕಷ್ಟಪಡ್ತೇವೆ ಗೊತ್ತಾ? ಏನು ಹೋಮ ಅಂತೇವಿ. ಏನದು ಹೋಮ? ಲ್ಯಾಪ್ಟಾಪ್ ತಗೊಂಡು ಹೋಮ್ದಾಗ ಕೂತ್ಬಿಡು, ಮನ್ಯಾಗ ಕೂತ್ಬಿಡು. ಇಲ್ಲ, ವರ್ಕ್ ಫಾರ್ ಹೋಮ್ ಅಂತೇವಿ. ವರ್ಕ್ ಫಾರ್ ಹೋಮ್, ಅದು ಇದು ಎಷ್ಟು ಕಷ್ಟಪಡ್ತೇವೆ ಗೊತ್ತಾ? ಒಂದು ಯಾವುದು ಕೊಡೋ ಒಂದು ತಿಂಗಳಿಗೆ 30,000ಕ್ಕೋಸ್ಕರ ಎಷ್ಟು ಕಷ್ಟಪಡ್ತೇವೆ ನಾವೆಲ್ಲ, ಎಷ್ಟು. ಹಾಗಾದ್ರೆ ಆ ಸುಖ ಬೇಕು, ಆದ್ರೆ ದುಃಖನೂ ಇದೆ. ಆ ಸುಖಕ್ಕೋಸ್ಕರ ನಿದ್ದೆಗಡಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅಲ್ಲಿ ಓಡಾಡಬೇಕು, ಕಂಪ್ನಿಯಿಂದ ಫೋನ್ ಬಂದು ಅಲ್ಲಿ ಹೋಗು, ಇಲ್ಲಿ ಹೋಗು, ರೆಡಿ ಇರ್ಬೇಕು. ನಾವು ಒಟ್ಟು ರೆಡಿ ಇರ್ಬೇಕು. ಅದು ಯಾಕೆ? ಕೊಡೋ ಒಂದು 40,000ಕ್ಕೋಸ್ಕರ. ಹಾಗಾದ್ರೆ ಅದು ಕ್ಷಣಿಕ ಸುಖ. ಆದ್ರೆ ಆ ಸುಖ ನಿಜವಾಗ್ಲೂ ಯಾರಿಗೂ ಬೇಡ. ಅದು ಕ್ಷಣಿಕ ಸುಖ ಯಾರಿಗೂ ಬೇಡ. ನಿಜವಾಗ್ಲೂ ಸುಖ ಯಾವುದು? ಮೋಕ್ಷ ಸುಖ ಬೇಕು. ಅದಕ್ಕೋಸ್ಕರ ಕಷ್ಟಪಡಬೇಕು. ನೀವು ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀರಿ, ಆದ್ರೆ ಮೋಕ್ಷ ಸುಖಕ್ಕೋಸ್ಕರ ಕಷ್ಟಪಡಬೇಕು. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ಬ್ರಹ್ಮದೇವರಂತಾರೆ, ನಿಂಗೆ ಭಯ ಇರಬಹುದು, ಯಾಕೆ ಬಿಟ್ಟಿ ನೀನು ಸಂಸಾರಕ್ಕೆ ಬರಬಾರ್ದು ಅಂತ ಯಾಕೆ ಬಿಟ್ಟಿ? ಗೃಹಸ್ಥಾಶ್ರಮ ಬೇಡ ಅಂತ ಯಾಕೆ ಬಿಟ್ಟಿ? ಮತ್ತಿದು ಸಂಸಾರ ಹಚ್ಕೊಂಡ್ಬಿಟ್ರೆ ಅದು ಸಾಧ್ಯ ಇಲ್ಲ, ಬೆಳ್ಳಿಗೆ ಸಾಧ್ಯ ಇಲ್ಲ, ಅದಕ್ಕೆ ಭಯ ಇದೆ ಅಂತ ಬಿಟ್ಟಿ. ಭಯ ಎಲ್ಲಿ ಹೇಳಿ? ಭಯ ಎಲ್ಲಿಲ್ಲ? ಏನು ಸನ್ಯಾಸಿಯಾಗಿ ಆರಾಮಾಗಿ ನಂಗೆ ಏನೋ ಚಿಂತೆ ಇಲ್ದಂಗೆ ಇರ್ಬೋದು ಅಂತ ತಿಳ್ಕೊಂಡ್ಯಾ? ಸನ್ಯಾಸಿ ಆದ್ಮೇಲೆ ನಂಗೆ ಏನೋ ಚಿಂತನೆ ಇಲ್ಲಪ್ಪ ಅಂತ ತಿಳ್ಕೊಂಡ್ಯಾ? ಅದು ಸಾಧ್ಯ ಇಲ್ಲ. ಸನ್ಯಾಸಿ ಆದಾಗಲೂ ಕೂಡ ಭಯ ಇರೋದೆ. ವಾನಪ್ರಸ್ಥರಿಗೂ ಕೂಡ ಭಯ ಇರೋದೆ. ನೀ ಭಯ ಅಂತ ಬರೀ ಸಂಸಾರಕ್ಕೆ ಬರದೇ ಇರಬೇಡ, ಭಯಕ್ಕೋಸ್ಕರ ಇರಬೇಡ. ಭಯ ಎಲ್ಲಿಯೂ ಇದೆ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ಏನೋ ಅಂತಿರ್ತಾರಲ್ಲ, ಕಾಡಿಗೆ ಬಂದ್ರು ಒಂದು ಕಾಡು ತಪ್ಪಲಿಲ್ಲ ಅಂತಾರಲ್ಲ. ಹಂಗ ವನಕ್ಕೆ ಹೋದ್ರು ನಮ್ಮ ಇಂದ್ರಿಯಗಳು ಗೆಲ್ಲಿಲ್ಲ ಅಂದ್ರೆ, ವನಕ್ಕೆ ಹೋದ್ರು ನಮ್ಮ ಇಂದ್ರಿಯಗಳು ಸರಿ ಇಲ್ಲ, ವನಕ್ಕೆ ಹೋದ್ರು ನಮ್ಮ ಕಣ್ಣು ಸರಿ ಇಲ್ಲ ಅಂದ್ರೆ, ಕೆಲವರು ವನಕ್ಕೆ ಹೋಗಿರ್ತಾರೆ, ಏನೂ ಬೇಡ ಬೇಡ ಅಂತ ವನಕ್ಕೆ ಹೋಗಿರ್ತಾರೆ. ಅಲ್ಲಿ ಯಾವುದೋ ಒಂದು ನಮ್ಮ ಸೌಭರಿ ಋಷಿಗಳು, ಪಾಪ ಸೌಭರಿ ಋಷಿಗಳು ಏನೂ ಬೇಡ ಅಂತ ಕೂತ್ಕೊಂಡು ಮೀನಿನ ಸಂಘ ನೋಡಿ ಪಾಪ ಅವರು ಮದುವೆ ಆಗ್ಲಿಕ್ಕೆ ನಿಂತ್ಕೊಂಡ್ಬಿಟ್ರು. ಮೀನಿನ ಸಂಘ ನೋಡಿ ಮದುವೆ ಆಗಿ ನಿಂತ್ಕೊಂಡ್ಬಿಟ್ರು. ಹಿಂಗ ಆ ಇಂದ್ರಿಯ ನಿಗ್ರಹ ಇಲ್ಲದ್ರೆ ಯಾವ ವನ ಏನೋ, ಯಾವ ಆಶ್ರಮ ಏನೋ, ಏನ್ ಮಾಡಿದ್ರಿ? ಅದಕ್ಕೋಸ್ಕರ ನೀ ಆ ಭಯಕ್ಕೋಸ್ಕರ ನೀ ಸಂಸಾರವನ್ನ ಬಿಡಬೇಡ. ಹೋಗು, ನೀ ಭಯ ಪಡಬೇಡ. ಅದಕ್ಕೆ ನೀನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡು, ಗೃಹಸ್ಥಾಶ್ರಮ ಪಡ್ಕೋ, ಮಕ್ಕಳನ್ನ ಮಾಡು, ಸಂತತಿ ಬೇಕು. ಇದೇ ಮುಖ್ಯ. ಮತ್ತ ಹಿಂದಿನ ಕಾಲಕ್ಕೆ ಹೆಂಗಿತ್ತು ಅಂದ್ರೆ, ಈಗ ಪ್ಯಾಕೇಜ್ ಎಷ್ಟು ಅದನ್ನ ಕೇಳ್ತಾರೆ. ಇದು ಅದೇ ದೊಡ್ಡ ಭಾಗ್ಯ. ಈಗ ಪ್ಯಾಕೇಜ್ ಎಷ್ಟು ಅದ ಅಷ್ಟು ಕೇಳ್ತಾರೆ. ಹಿಂದಿನ ಕಾಲಕ್ಕೆ ಹಂಗಿದಿಲ್ಲ, ಪ್ಯಾಕೇಜ್ ಗೊತ್ತಿದ್ದಿಲ್ಲ ಅವಾಗೆಲ್ಲ. ಎಷ್ಟು ಮಕ್ಕಳು ಅವಂತ ಕೇಳ್ತಾರೆ ಅವಾಗೆಲ್ಲ. ಮಕ್ಕಳು ಎಷ್ಟವ? ಅವಾಗೆಲ್ಲ ಮಕ್ಕಳೆಲ್ಲ 10 ಕೆಳಗೆ ಯಾವ ಇದಿಲ್ಲ, 10, 15, 20 ಹಿಂಗ. ಅವಾಗೆಲ್ಲ ಮಕ್ಕಳೆಲ್ಲ ಹಂಗ, ಅದ ಮಕ್ಕಳೇ ದೊಡ್ಡ ಆಸ್ತಿ ಅಂತಿದ್ರು ಅವಾಗೆಲ್ಲ. ಮಕ್ಕಳೇ ಆಸ್ತಿ. ಈಗ 1+1 2 ಅಂತಾರೆ. 1 2 ಹೆಂಗ. ಇವು ಆ ಮಕ್ಕಳಿಗೋಸ್ಕರ ಆಸ್ತಿ ಮಾಡಿಕೊಂಡೇವೆ ಅಷ್ಟೇ ಹೊರತು ಮಕ್ಕಳೇ ಆಸ್ತಿ ಅನ್ನೋದು ಮರ್ತ್ಬಿಟ್ಟೇವೆ ನಾವೆಲ್ಲ. ಅದಕ್ಕೋಸ್ಕರ ಪ್ರಿಯವೃತ ರಾಜನಿ ಬ್ರಹ್ಮದೇವರಂತಾರೆ, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡು, ಮಕ್ಕಳನ್ನ ಪಡ್ಕೋ. ಯಾಕೆ? ಮುಂದೆ ಸಂತಾನ ಬೆಳಿಬೇಕಲ್ಲ. ನೀ ಬಿಟ್ಟು ಕುತ್ಕೊಂಡ್ಬಿಟ್ಟ ಮುಂದೆ ರಾಜ್ಯ ಹೆಂಗ್ ಹೋಗ್ಬೇಕು? ಅದಕ್ಕೆ ನೀ ಸಂತಾನವನ್ನು ಮಾಡು ಎಂಬುದಾಗಿ
ಇಷ್ಟೆಲ್ಲ ವಿಶೇಷವಾಗಿ ಅದನ್ನು ಹೇಳಿದ್ದಾರೆ ಬ್ರಹ್ಮದೇವರು. ಅದಕ್ಕೆ ಅದೇ ಮುಖ್ಯವಾಗಿ ಅಂದ್ರೆ ಸಂಸಾರದಲ್ಲಿ ಬಿದ್ದಾಗಲೇ ಅದರ ವೈರಾಗ್ಯ ಬರಬೇಕಷ್ಟೇ ಹೊರತು ಅದು ಬೆಳೆದೇ ಇದ್ದಾಗ ನಂಗೆ ವೈರಾಗ್ಯ ಬರಬೇಕು ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅನುಭವಿಸು. ತ್ವಂ ತ್ವಬ್ಜನಾಭಾಂಗ್ರಿ ಸರೋಜ ಕೋಶ ದುರ್ಗಾಶ್ರಿತೋ ನಿರ್ಜಿತ ಷಟ್ಸಪತ್ನಖಾ ಧ್ವಂಶ್ವೇಹ ಭೋಗಾನ್ ಪುರುಷಾತಿ ಸೃಷ್ಟಾನ್ ವಿಮುಕ್ತ ಸಂಗಃ ಪ್ರಕೃತಿಂ ಭಜಸ್ವ. ಇದೆಲ್ಲ ಆಶ್ರಮವನ್ನ ಪಡ್ಕೊಂಡು ಆಮೇಲೆ ವೈರಾಗ್ಯ ಬಂದು ಅವಾಗ ನೀನ್ ದೇವರ ಅನುಗ್ರಹ ಮಾಡ್ತಾನೆ. ಸಾಕಾಯ್ತಪ್ಪ, ಆಮೇಲೆ ನೀ ಪಡ್ಕೋ, ನಿಂಗೆ ಯಾರು ಬೇಡ ಅಂತಾರ, ಅದು ನಿಜವಾದ ವೈರಾಗ್ಯ ಅಂತ ಕರೀತಾರೆ ಅದನ್ನು. ಪಡ್ಕೋ ಎಂಬುದಾಗಿ ಪ್ರಿಯವ್ರತ ರಾಜರು ಹೇಳಿದ್ದಾರೆ. ಅದಕ್ಕೆ ಹಿಂಗಂದಾಗ ಅವಾಗ ಏನಂದ ಪ್ರಿಯವ್ರತ, ಬಾಢಂ ಆಯ್ತ್ರಿ ಅಂದ. ಅವಾಗ ಅವ್ನು ಕರೆಕ್ಟ್ ಅನಿಸ್ತು, ಹೌದಲ್ರಿ ನಾನು ಏನೋ ವಿಚಾರ ಮಾಡ್ಬಿಟ್ಟೆ, ಚಲೋ ಆಯ್ತ್ರಿ, ಈ ಮೇಲಿಂದ ನಾನು ಸಂಸಾರ ಮಾಡ್ತೀನಿ, ಈ ಮೇಲಿಂದ ನಾನು ಮದುವೆ ಮಾಡ್ಕೋತೀನಿ ಅಂತ ಪ್ರಿಯವ್ರತ ರಾಜ ಅವ ಬ್ರಹ್ಮದೇವರ ಮುಂದೆ ನಮಸ್ಕಾರ ಮಾಡಿ ಒಪ್ಪಿಕೊಂಡಿದ್ದಾನೆ. ಬ್ರಹ್ಮದೇವರಿಗೆ ಸ್ವಯಂಭುವ ಮನು ಪ್ರಿಯವ್ರತ ರಾಜ ಇಬ್ರು ನಮಸ್ಕಾರ ಮಾಡಿ ಕಳಿಸಿದ್ದಾರೆ. ಈ ಕಡೆಗೆ ತಾನು ಪ್ರಿಯವ್ರತ ರಾಜ ಬಂದು ನಾರದರ ಪ್ರಾರ್ಥನೆಯಂತೆ, ನಾರದರು ಹೇಳಿದಂತೆ ಮದುವೆ ಆದ. ಬ್ರಹ್ಮದೇವರು ಹೊರಟರು, ಅವರಿಗೆಲ್ಲ ಸ್ವಾಗತ ನಮಸ್ಕಾರ ಮಾಡಿ ಕಳಿಸಿದ. ಆ ಬ್ರಹ್ಮದೇವರು ಹೇಳಿದಂತೆ ಪ್ರಿಯವ್ರತ ರಾಜ ಏನು ಮಾಡಿದ, ಸ್ವಯಂಭೂಮನು ಅವನನ್ನ ಭೂಮಂಡಲ ಚಕ್ರವರ್ತಿಯನ್ನಾಗಿ ಮಾಡಿ. ಸ್ವಯಂಭೂಮನು ಅಂದ್ರೆ ಯಾರು? ದೊಡ್ಡ ಮಹಾರಾಜ. ಅದಕ್ಕೆ ಇವತ್ತಿಗೂ ಒಂದು ಹೆಸರಲ್ಲಿ ನಾವು ಕರಿತೀವಿ, ಮಾನವರು ಅಂತ ಕರೀತಾರೆ. ನೋಡಿ ನಮಗೆಲ್ಲ ಏನ್ ಕರೀತಾರೆ? ಮಾನವರು. ಯಾಕೆ ಕರೀತಾರೆ? ಮನುವಿನ ಮಕ್ಕಳು, ಆದ್ದರಿಂದ ಮಾನವರು. ನಮಗೆಲ್ಲ ಮೂಲ ಕಾರಣ ಮಾನವ, ಮನು, ಸ್ವಯಂಭೂಮನುನೇ. ಅಲ್ಲಿಂದ ನಾವು ಮಾನವರು ಸ್ಟಾರ್ಟ್ ಆಗಿದ್. ಮತ್ತೆ ಯಾಕೆ? ಮೊದಲು ಬ್ರಹ್ಮದೇವರು, ಆಮೇಲೆ ಸ್ವಯಂಭೂಮನು, ಅಲ್ಲಿಂದ ಎಲ್ಲ ಪಡ್ಕೊಂಡು ಪ್ರಿಯವ್ರತ ಉತ್ತಾನ ಪಾದ ಎಲ್ಲ ಬರ್ತಾ ಹೋದು. ಹಿಂಗ ನಮಗೆಲ್ಲ ಮೂಲ ಮನು. ಆ ಮನುವಿನಿಂದ ಬಂದವರಾದ್ದರಿಂದ ಮಾನವರು. ಅಂತಹ ಮನು ಇಡೀ ಸಾಮ್ರಾಜ್ಯವನ್ನ ಪ್ರಿಯವ್ರತ ರಾಜನಿಗೆ ಒಪ್ಪಿಸಿ, ಪ್ರಿಯವ್ರತ ನೀನು ನೋಡ್ಕೋಪ್ಪ, ನಂಗೆಲ್ಲ ಕೆಲಸ ಮುಗೀತು ಅಂತ ಸ್ವಯಂಭವನು ತಾನು ಹೊರಟಿದ್ದಾನೆ. ಆ ಕಡೆ ಸ್ವಯಂಭವನು ತನ್ನ ಜೀವನ ಮುಗಿಸಿದ ಮೇಲೆ ಈ ಕಡೆ ಪ್ರಿಯವ್ರತ ರಾಜ ಏನ್ ಮಾಡಿದ? ಮದುವೆ ಆದ. ಬ್ಯಾಡ ಅಂದವ ಮದುವೆ ಆದ. ಕೆಲವೊಬ್ರು ಇರ್ತಾರೆ, ಮತ್ತೆ ಕೆಲವೊಬ್ರು ಭಾರಿ ಬ್ಯಾಡ ಅಂದ್ಬಿಡ್ತಾರೆ, ನಾಚಿಕೆ ಒಪ್ಕೊಳ್ಳಿಕ್ಕೆ. ಮತ್ತು ಒಂದು ವರ್ಷ ಬಿಟ್ಟು ಮಾಡ್ಕೊಂಡು ಬಿಡ್ತಾರೆ, ತಾವು ಮಾಡ್ಕೊಂಡು ಬಿಡ್ತಾರೆ. ಮೊದಲು ಅವ್ರಿಗೆ ಇಂಟ್ರೆಸ್ಟ್ ಬಂದ್ಬಿಡ್ತಾರೆ, ಮಾಡ್ರಿ ಅಂತ ಆಗ್ಬಿಡ್ತಾರೆ. ಹಿಂಗ ಸುಮ್ಮನೆ ಮಾಡಬೇಡ ಅನ್ನೋದಲ್ಲ, ಮಾಡ್ಕೋಬೇಕು, ಮದುವೆ ಆಗ್ಬೇಕು. ಯಾರು? ವಿಶ್ವಕರ್ಮನ ಮಗಳು ಪ್ರಿಯವ್ರತ ರಾಜ ಯಾರು ಮಾಡ್ಕೊಂಡ? ವಿಶ್ವಕರ್ಮನ ಮಗಳು ಬರ್ಹಿಷ್ಮತಿ ಅಂತ ಒಬ್ಳು, ಬರ್ಹಿಷ್ಮತಿ. ಆ ಬರ್ಹಿಷ್ಮತಿಯನ್ನ ಪ್ರಿಯವ್ರತ ರಾಜ ಮದುವೆ ಆದ. ಕನ್ಯಾಂ ಯವೀಯಸೀಂ ಊರ್ಜಸ್ವತೀಂ ನಾಮ, ಊರ್ಜಸ್ವತಿ ಅಂತ ಅಥವಾ ಬರೀಷ್ಮತಿ ಅಂತ ಆ ಬರೀಷ್ಮತಿಯನ್ನ ವಿವಾಹ ಆಗಿದ್ದಾನೆ. ಆ ಬರೀಷ್ಮತಿಯಲ್ಲಿ ವಿಶೇಷವಾಗಿ ನೋಡಿ, ಪ್ರಿಯವ್ರತ ರಾಜ ಪಾಪ ಮದುವೆನೇ ಬೇಡ ಅಂದಿದ್ದ. ಆ ಬರ್ಹಿಷ್ಮತಿಯಲ್ಲಿ 10 ಜನ ಮಕ್ಕಳನ್ನು ಪಡೆದ ಪ್ರಿಯವ್ರತ ರಾಜ. ಮದುವೆನೇ ಬೇಡ, ಸಂಸಾರನೇ ಬೇಡ, ಏನು ಬೇಡ ಅಂದ ಪ್ರಿಯವ್ರತ ರಾಜ ಏನ್ ಮಾಡಿದ? 10 ಮಕ್ಕಳನ್ನು ಪಡೆದ. 10 ಗಂಡು 1 ಹೆಣ್ಣು. ಅವನಿಗೆ ಇಷ್ಟು ಮಕ್ಕಳಾದಂತ ಪ್ರಿಯವ್ರತ ರಾಜನಿಗೆ 10 ಗಂಡು 1 ಹೆಣ್ಣು. ಆ ಹೆಣ್ಣಿನ ಹೆಸರೇ ಊರ್ಜಸ್ವತಿ. ಮಗಳ ಹೆಸರೇನು? ಪ್ರಿಯವ್ರತ ರಾಜ ಮಗಳ ಹೆಸರು ಊರ್ಜಸ್ವತಿ ಅಂತ. ಹೆಸರು ಎಷ್ಟು ಚಂದ ನೋಡ್ರಿ ಹೆಸರು. ಯಾರು ಕೇಳಿದ್ರೆ ಆಚಾರ್ಯ ಹೆಸರು ಹೇಳ್ರಿ ಅಂತ, ಊರ್ಜಸ್ವತಿ ಅಂತ ಹೇಳ್ಬೇಕು. ಊರ್ಜಸ್ವತಿ, ಬರ್ಹಿಷ್ಮತಿ, ಏನೋ ಕೇಳಲಿಕ್ಕೆ ಭಾರಿ ಖುಷಿ ಆಗುತ್ತೆ. ಈಗ ಯಾರು ಇಡಂಗಿಲ್ವಲ್ಲ, ಯಾರು ಆಚಾರ್ಯ ಸ್ವೀಟ್ ಆ್ಯಂಡ್ ಶಾರ್ಟ್ ಹೇಳ್ರಿ ಅಂತ ಬರ್ತಾರೆ ಎಷ್ಟೋ ಮಂದಿ. ಯಾರು ಇಟ್ಟಿರಬಾರ್ದು, ಎಲ್ಲೂ ಬಂದಿರಬಾರ್ದು, ಎಲ್ಲೂ ಕೇಳಿರಬಾರ್ದು, ಎಲ್ಲಿ ಹುಡುಕ್ಬೇಕು? ಮತ್ತೆ ಏನೋ ಭಾಗವತ ಇರೋದೇ ಒಂದು, ಎಲ್ಲಿ ಹುಡುಕ್ಬೇಕು? ಏನೋ ಯಾವ ಇಲ್ಲ ಅಂತೇಳಿ ಯಾವ ಪಿಂಕಿ ಡಾಂಕಿ ಎಡ್ಕೊಂಡು ಹೋಗ್ಬಿಡ್ತಾವೆ, ಅಷ್ಟೇ ಏನೋ ಇಟ್ಬಿಡ್ತಾರೆ. ಚೆನ್ನಾಗಿ ಹೆಸರು ಇಟ್ಟರೆ ಏನಿಡಬೇಕು? ಹೆಸರಿಟ್ರೆ ದೇವರ ಚಿಂತನೆ ಬರಬೇಕು. ಹೆಸರಿಟ್ರೆ ದೇವರ ಸ್ಮರಣೆ ಬರಬೇಕು. ಏನಾದ್ರೂ ಹೆಸರಿಟ್ರೆ ದೇವರ ಸ್ಮರಣೆ ಬರೋ ಹಂಗೆ ಇಡಬೇಕು ಹೊರತು ಏನೋ ನೆನಪಾಗೋಂಗೆ ಇಡಬಾರ್ದು. ಏನೋ ಇಟ್ಬಿಡ್ತಾರೆ, ಒಟ್ಟು ಸ್ವೀಟ್ ಆ್ಯಂಡ್ ಹೋಗ್ಬಿಡ್ತಾರೆ. ಆದ್ರೆ ಇವೆಲ್ಲ ಹಾಗಾದ್ರೆ ಕನ್ಯೆ ಹೆಸರು, ಆ ಪ್ರಿಯವ್ರತ ರಾಜನ ಮಗಳ ಹೆಸರು ಊರ್ಜಸ್ವತಿ ಅಂತ. ಗಂಡ್ಮಕ್ಳು 10 ಜನ ಇದ್ರಲ್ಲ, ಅವ್ರಿಗೂ ಎಷ್ಟು ಚಂದ ಹೆಸರಿಟ್ಟ ನೋಡ್ರಿ. ಅವ್ರಿಗೂ ಆಗ್ನಿಧ್ರ, ಇದ್ಮಜಿಹ್ವಾ, ಯಜ್ಞಬಾಹು, ಮಹಾವೀರ, ಹಿರಣ್ಯರೇತ, ಘೃತಪೃಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ, ಕವಿ ಅಂತ 10 ಜನ ಗಂಡ್ಮಕ್ಳು. ಪ್ರಿಯವ್ರತ ರಾಜನಿಗೆ 10 ಗಂಡು 1 ಹೆಣ್ಣು. ಈ ತರ ಅದರಲ್ಲಿ ಕವಿ ನೋಡಿ 10 ಜನ ಹೆಸರು ಹೇಳಿದ್ವಲ್ಲ, ಅದರೊಳಗೆ ಕವಿ ಮತ್ತು ಮಹಾವೀರ ಮತ್ತು ಸವನ ಇವು 3 ಜನ ಅಪ್ಪನ ಗುಣದಂತೆ ನಮಗೇನ್ ಬೇಡಪ್ಪ ಸಾಂಗಳ ಬಿಟ್ಟವರಲ್ಲ. ಸಾಂಗಳ ಬಿಟ್ಟರು ಏನಾಗ್ಬಿಟ್ರು ಅವರು ಊರ್ಧ್ವರಿತಸ್ಕರಾಗಿ ನಮಗೇನು ಈ ಸಂಸಾರ ಬೇಡವೇ ಬೇಡ ಅಂತ ಹೋಗ್ಬಿಟ್ರು.
ಒಟ್ಟಾರೆ ಹಾಗಾದ್ರೆ ಏನಾಯ್ತು, ಆ 3 ಜನ ಕ್ಯಾನ್ಸಲ್, ಆ 3 ಜನ ಮುಗೀತು. ಇನ್ನು 7 ಜನ ಇದ್ರಲ್ಲ, ಇನ್ನು 10 ಜನ 7 ಜನ ಇದ್ದಾರೆ, ಅವರು ಅಪ್ಪನ ಅಪೇಕ್ಷೆಯಂತೆ ಅವರೆಲ್ಲ ಸೃಷ್ಟಿ ಕ್ರಮವನ್ನ ಪ್ರಾರಂಭ ಮಾಡಿದ್ರು. ಅನ್ಯಸ್ಯಾಮಪಿ ಭಾರ್ಯಾಯಾಂ ತ್ರಯಃ ಪುತ್ರ ಆಸನ್ ಉತ್ತಮಃ ತಾಪಸಃ ರೈವತಃ ಇತಿ ಮನ್ವಂತರಾಧಿಪತಯಃ. ಪ್ರಿಯವರ್ತ ರಾಜ ಬರೀ ಇವಳೊಬ್ಬಳನ್ನೇ ಮದುವೆ ಆಗ್ಲಿಲ್ಲ, ಇನ್ನೊಬ್ಬಳ ಮದುವೆ ಆಗಿದ್ದ ಮತ್ತೆ. ನೋಡಿ ಪ್ರಿಯವರ್ತ ರಾಜ ಇನ್ನೊಬ್ಬಳ ಮದುವೆ ಆಗಿದ್ದ ಮತ್ತೆ. ಅವಳಲ್ಲಿ 3 ಗಂಡು ಮಕ್ಕಳನ್ನು ಹುಟ್ಟಿಸಿದ. ಅವಳಲ್ಲಿ ಈ 10 ಗಂಡು ಬೇರೆ, ಈ 10 ಗಂಡು 1 ಹೆಣ್ಣು ಬೇರೆ. ಮತ್ತೊಬ್ಬಳ ಹೆಣ್ಣಿನಲ್ಲಿ 3 ಗಂಡು ಹುಟ್ಟಿಸಿದ್ದ. ಅದೇ ಗಂಡು ಯಾರ್ಯಾರು ಗೊತ್ತಾ? ಉತ್ತಮ, ತಾಪಸ, ರೈವತ. ತಾಪಸ ಯಾರು? ಸಾಕ್ಷಾತ್ ಪರಮಾತ್ಮನ ಅವತಾರ. ಸಾಕ್ಷಾತ್ ಪರಮಾತ್ಮ ತಾಪಸನಾಗಿ ಬಂದಿದ್ದ. ನೋಡಿ, ಒಂದು ವೇಳೆ ಗೃಹಸ್ಥಾಶ್ರಮ ಬೇಡ ಅಂತ ಹೋಗ್ಬಿಟ್ಟಿದ್ದ ಅಂದ್ರೆ ಇಂಥ ದೊಡ್ಡ ಭಾಗ್ಯ ಕಳ್ಕೊಂಡ್ಬಿಡ್ತಿದ್ದ ಪ್ರಿಯವರ್ತ ರಾಜ. ಸಾಕ್ಷಾತ್ ದೇವರೇ ಮಗನಾಗಿ ಬಂದಾನ, ದೇವರ ಮಗನಾಗಿ ಬಂದನ್, ತಾಪಸನಾಗಿ ಬಂದಾನ, ಇಂಥ ಭಾಗ್ಯ ಕಳ್ಕೊಂಡ್ಬಿಡ್ತಿದ್ದ. ಅದಕ್ಕೆ ನಾರದರು ಬ್ರಹ್ಮದೇವರು ಬಂದು ಉಪದೇಶ ಮಾಡಿ ಅವನಿಗೆ ಸಂಸಾರ ಮಾಡು, ನೀ ಪಡ್ಕೋ ಎಂಬುದಾಗಿ ಹೇಳಿದ್ದು. ಹಾಗೆ ಆತರ ಉತ್ತಮ ತಾಪಸ ಅವರೇ ಯಾರು? ಮನ್ವಂತರಗಳು. ಅವೆಲ್ಲ ಉತ್ತಮ ಮನ್ವಂತರ, ತಾಪಸ ಮನ್ವಂತರ, ರೈವತ ಮನ್ವಂತರ ಅಂತ ಮನ್ವಂತರಾಧಿಪತಿಗಳಾದ್ರು ಅಂತ ವಿಷಯವನ್ನ ನಿರೂಪಣೆ ಮಾಡಿ, ಹೀಗೆ ಇನ್ನ ರಾಜ ಅವ ಎಷ್ಟು ಒಟ್ಟಾರೆ ನೋಡಿ, ರಾಜ್ಯ ಭಾರ ಮಾಡಂಗಿಲ್ಲ ಅಂದಿದ್ದ ಯಾರು? ಪ್ರಿಯವ್ರತ ರಾಜ. ನಾನು ರಾಜ್ಯಭಾರ ಮಾಡಂಗಿಲ್ಲ, ನಾ ಏನು ಬೇಡ ಅಂತಂದವ. ಜಗತಿ ಪತಿರ್ಜಗತಿ ಮರ್ಬುದಾನ್ಯೇಕಾದಶ ಪರಿವತ್ಸರಾಣಾಂ ಅವ್ಯಾಹತಾಖಿಲ ಪುರುಷಕಾರ ಸಾರಭೂತ ದೋರ್ದಂಡ ಯುಗಳ ಪೀಡಿತ ಕೋದಂಡ. ಒಟ್ಟಾರೆ ಎಷ್ಟು ವರ್ಷ? 110 ಕೋಟಿ ವರ್ಷಗಳ ಕಾಲ ರಾಜ್ಯವಾಳ ನೋಡಿ. ಎಷ್ಟು ವರ್ಷ? 110 ಕೋಟಿ ವರ್ಷ. 110 ಕೋಟಿ ಏನಾಗೋಯ್ತು? ಎಂಥ ಕಾಲ ರಾಜ್ಯ ಆಳನ ಪ್ರಿಯವೃತ ರಾಜ. ಒಟ್ಟಾರೆ 110 ಕೋಟಿ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಾನೆ. ಇದು ನಿಜವಾದ ವೈರಾಗ್ಯ. ಇದಾದ ಮೇಲೆ ವೈರಾಗ್ಯ ಬರ್ತಲ್ಲ, ಅವಾಗ ವೈರಾಗ್ಯ. ಬೇಡ ಅಂದವ ಹೆಂಗ್ ಮಾಡಿದ? ಮತ್ತೆ ಹಂಗಾರೆ ನಂಗೆ ಬೇಡವೇ ಬೇಡ ಅಂದವ ಮತ್ತೆ ಹೆಂಗ್ 110 ಕೋಟಿ ವರ್ಷ ರಾಜ್ಯಭಾರ ಮಾಡಿದ? ಹಾಗಾದ್ರೆ ಇದು ಅನುಭವಿಸಿದ ಮೇಲೆ ವೈರಾಗ್ಯ ಬರಬೇಕು ಹೊರತು ಅದರ ಬಗ್ಗೆ ಏನೂ ಯೋಚನೆ ಇಲ್ಲದೆ ವೈರಾಗ್ಯ ಬರೋದಲ್ಲ. ಅದಕ್ಕೋಸ್ಕರ ಹಿಂಗೆ ಮಾಡು ಎಂಬುದಾಗಿ ಬ್ರಹ್ಮದೇವರು ಹೇಳಿದ ಹಾಗೆ 110 ಕೋಟಿ ವರ್ಷಗಳ ಕಾಲ ಹೆಂಗಿದ್ದ ಪ್ರಿಯವ್ರತ. ಅದ್ಭುತ ರಾಜ, ಅತ್ಯದ್ಭುತ ರಾಜ. ಅವನೇನು ವೈರಾಗ್ಯ ಪುರುಷ ಅಲ್ಲ ಅಂತಲ್ಲ, ಎಂಥ ಭಕ್ತ, ಎಂಥ ದೇವರ ಭಕ್ತ ಪ್ರಿಯವ್ರತ ರಾಜ. ಅದ್ಭುತವಾಗಿ ಅಷ್ಟು ವರ್ಷಗಳ ಕಾಲ ಏನ್ ಮಾಡ್ಯಾನ? ಅವ ಒಂದು ವಿಚಾರ ಮಾಡಿದ. ಈ ಸೂರ್ಯ ಮೇರು ಪರ್ವತವನ್ನು ತಿರುಗ್ತಾನೆ. ಸೂರ್ಯ ಅದೇ ಮತ್ತೆ ನಮಗೆಲ್ಲ ಬೆಳಕು ಎಲ್ಲ ಬರೋದಾದ್ರೆ, ಸೂರ್ಯ ಮೇರು ಪರ್ವತವನ್ನು ತಿರುಗ್ತಾ ತಿರುಗ್ತಾ ಬಂದು ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಬಂದು ಎಲ್ಲಿ ಆ ಕಡೆ ಹೋಗ್ದಂಗ ಈ ಕಡೆ ಬೆಳಕು ಜಾಸ್ತಿ ಆಗ್ತದೆ. ಅಲ್ಲಿ ಅಂದ್ರೆ ಹೋದಂಗ ಬೆಳಕು ಒಂದ್ ಕಡೆ ಬೆಳಕು ಜಾಸ್ತಿ ಆಗ್ತದೆ, ಒಂದ್ ಕಡೆ ಕತ್ಲಿ ಜಾಸ್ತಿ ಆಗ್ತದೆ. ಅವ ವಿರುದ್ಧ ದಿಕ್ಕಿಗೆ ಹೋದ್ರೆ ಕತ್ಲಿ, ಮತ್ತೊಂದು ವಿರುದ್ಧ ದಿಕ್ಕಿಗೆ ಹೋದ್ರೆ ಅಲ್ಲಿ ಬೆಳಕು, ಒಂದ್ ಕಡೆ ಇಲ್ಲಿ ಬೆಳಕು, ಒಂದ್ ಕಡೆ ಅಲ್ಲಿ ಕತ್ಲಿ, ಹಿಂಗೆಲ್ಲ ಉಲ್ಟಾ ಪಲ್ಟಾ ಆಗ್ತಿತ್ತು. ಇದನ್ನ ಪ್ರಿಯವ್ರತ ನೋಡಿದ. ಪ್ರಿಯವ್ರತ ರಾಜ ಅವ ಅಂದ, ಇದು ಒಂದ್ ಕಡೆ ಮೋಸ ಒಂದ್ ಕಡೆ ಆಗ್ತದಲ್ಲ. ಯಾಕೆ? ಒಂದ್ ಕಡೆ ಸೂರ್ಯ ಬಂದಾಗ ಒಂದ್ ಕಡೆ ಬೆಳಕು ಆಗ್ತದ, ಒಂದ್ ಕಡೆ ಕತ್ಲೆ ಆಗ್ಬಿಡ್ತದ. ಅದಕ್ಕೆ ಏಕ ಪ್ರಕಾರವಾಗಿ ಎಲ್ಲಾ ಕಡೆ ಬೆಳಕಿರೋ ಮಾಡ್ತೀನಿ ಅಂತ ಮಾಡ್ಬಿಟ್ಟ ನೋಡಿ ಪ್ರಿಯವ್ರತ. ಎಂತ ರಾಜ, ದೊಡ್ಡ ರಾಜ. ಅದಕ್ಕೆ ಅವ ಏನ್ ಮಾಡಿದ? ದೇವರನ್ನ ಕುರಿತ ವಸ್ತು ಮಾಡಿದ. ದೇವರ ಪ್ರತ್ಯಕ್ಷ ಅದ. ನಿಂಗೇನ್ ಬೇಕು? ಇಲ್ಲ, ನಾ ಹಿಂಗ ಮಾಡ್ಬೇಕಂತ ಮಾಡೀನಿ. ಅದಕ್ಕೇನ್ ಬೇಕು? ಅದಕ್ಕೆ ನಂಗೆ ರಥ ಬೇಕು ಅಂದ. ರಥ ಕೊಟ್ಟ ನೋಡಿ ಪರಮಾತ್ಮ. ಅವ ಒಂದು 7 ಗಾಲಿನ ರಥ ತಗೊಂಬಂದು ಸೂರ್ಯ ಎಲ್ಲಿ ಹೋಗ್ತಾ ಇರ್ತಾನಲ್ಲ ಅದಕ್ಕೆ ವಿರುದ್ಧ ದಿಕ್ಕಿನಿಗೆ ಇವ ಹೋಗ್ತಿದ್ದ. ಅಂದ್ರೆ ಸೂರ್ಯ ಸಂಚಾರ ಮಾಡ್ಲಿಕ್ಕತ್ತ ಈ ಮೇರು ಪರ್ವತ ತಿರುಗ್ತಾ ಇರುವಾಗ ಒಂದ್ ಸಂಚಾರ ಒಂದ್ ಕಡೆ ಇದ್ರೆ ಅದಕ್ಕೆ ವಿರುದ್ಧವಾಗಿ ಇವ ರಥ ತಗೊಂಡು ಸಂಚಾರ ಮಾಡ್ತಾ ಇದ್ದ. ರಥ ತಗೊಂಡು ಅದು ಹೆಂಗಿತ್ತದು? ಸದ್ವಿತೀಯ ಏವ ಪತಂಗ. ನಮ್ ಪ್ರಿಯವ್ರತ ರಾಜನು ಹೆಂಗಿದ್ದ ಅಂದ್ರೆ 2 ಸೂರ್ಯ ಇದ್ದಂಗಿದ್ದ. ಒಬ್ಬ ಸೂರ್ಯ, ಇವನೂ ಸೂರ್ಯ ಇವನೂ ಸೂರ್ಯ, ಆ ಕಡೆನೂ ಸೂರ್ಯ ಈ ಕಡೆನೂ ಸೂರ್ಯ. ಅವಾಗ ಎಲ್ಲಾ ಕಡೆ ಏನಾಗ್ತಿತ್ತು? ಬೆಳಕ್. ಒಂದ್ ಕಡೆ ಸೂರ್ಯ ಇದ್ರೆ ಇನ್ನೊಂದ್ ಕಡೆ ಕತ್ಲೆ ಆಗ್ತಿತ್ತು. ಈ ಕಡೆ ಸೂರ್ಯ ಇದ್ದಾನೆ, ಈ ಕಡೆ ಇವ ರಥದಲ್ಲಿ ಪ್ರಿಯವ್ರತ ರಾಜ ಸೂರ್ಯನಂತೆ ಪ್ರಕಾಶಿಸ್ತಾ ಇದ್ದಾನೆ. ಆ ಕಡೆ ಈ ಕಡೆನೂ ಬೆಳಕು, ಆ ಕಡೆನೂ ಬೆಳಕು, ಹಿಂಗ ಎಲ್ಲರಿಗೂ ಬೆಳಕು ಕೊಟ್ಟ ಮಹಾನುಭಾವ, ದೊಡ್ಡ ರಾಜ ಅದು ಪ್ರಿಯವ್ರತ ರಾಜ. ಒಟ್ಟಾರೆ ಆ ರಥದಲ್ಲಿ ಸತತ 7 ಸಲ ಭೂ ಪ್ರದಕ್ಷಿಣೆ ಮಾಡ್ಯಾರಂತ ಈ ಪ್ರಿಯವ್ರತ ರಾಜ. ಏನ್ ಮಾಡ್ಯಾನ? 7 ಸಲ ಭೂ ಪ್ರದಕ್ಷಿಣೆ ಮಾಡಿದ. ಇಡೀ ಭೂಮಂಡಲ ಪ್ರದಕ್ಷಿಣೆ 7 ಸಲ ಮಾಡ್ಯಾನ. ಆ 7 ಸಲ ಮಾಡಿದ್ದಕ್ಕ ರಥದಾಗ ಹೊಂಟಿದ್ದಲ್ಲ, ಆ ರಥದ ಗಾಲಿ ಕೊರಿತಾ ಹೋಯ್ತು ಭೂಮಿಯನ್ನ. ರಥದ ಗಾಲಿ 7 ಸಲ ತಿರುಗಿದ್ನಲ್ಲ, 7 ಸಲ ಕೊರಿತು. ಆ 7 ಸಲ ಕೊರೆದಿದ್ದಕ್ಕೆ 7 ಸಾಗರಗಳು ಅಂತಾದದ್ದು. ಎಷ್ಟು ಸಾಗರಗಳು? ಎಷ್ಟು? 7 ಸಾಗರಗಳಲ್ವಾ? 7 ಸಾಗರಗಳು 7 ದ್ವೀಪಗಳು ಅಂತ. ಆ 7 ಸಾಗರಗಳು 7 ದ್ವೀಪಗಳು ಹೆಂಗಾದದ್ದು? ನಮ್ಮ ಪ್ರಿಯವ್ರತ ರಾಜನಿಂದ ಆಗಿತ್ತು.
ಆ ಇಡೀ 7 ಸಲ ಭೂ ಪ್ರದಕ್ಷಿಣೆ ಮಾಡುವಾಗ ಅದೇನು ರಥದ ಗಾಲಿ ಕೊರಿತಾ ಕೊರಿತಾ ಹೋಯಿತು, ಆ ಕೊರಿತಾ ಹೋದದ್ದಕ್ಕೆ ಸಪ್ತ ದ್ವೀಪಗಳು ಸಪ್ತ ಸಾಗರಗಳು ಅಂತದ್ದು. ಎಂತ ಎಂತ ಆಶ್ಚರ್ಯ ಅಲ್ವಾ ನಿಜವಾಗ್ಲು. ಏನೋ ನಾವು ಸಮಾಜ ಪುಸ್ತಕ ಹಾಕ್ಬಿಡ್ತಾರ, ನಮ್ಮ ಸ್ಕೂಲ್ ಪುಸ್ತಕನಾಗ ಸಪ್ತ ದ್ವೀಪಗಳು ಸಪ್ತ ಸಾಗರ ಯಾವ ಹೇಳ್ರಿ ಅಂದ್ಬಿಡ್ತಾರೆ. ಅಲ್ಲೋ ಅದು ಇದಂತ ಹೇಳ್ಬಿಡ್ತೇವೆ ಅಷ್ಟೇ. ಅದು ಹೆಂಗಾದದ್ದು ಯಾರಿಗೂ ಗೊತ್ತಿಲ್ಲ ಅಂತ ಪ್ರಿಯವ್ರತ ರಾಜ ಅದನ್ನ ಕೊಟ್ಟಿದ್ದಾನೆ. ಅವು ಸಪ್ತ ದ್ವೀಪಗಳು ಅಂತ ಕರ್ಕೊಳ್ತಾವೆ. ಸಪ್ತ ದ್ವೀಪಗಳು ಯಾವುವು ಅಂದ್ರೆ ಲಿಸ್ಟ್ ಕೊಡ್ತಾರೆ. ಜಂಬೂ, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಅಂತ 7 ದ್ವೀಪಗಳಿವೆಲ್ಲ. ಈಗ 7 ದ್ವೀಪಗಳು ಅಂತ ಕರೀತಾರೆ. ಇಂತಹ 7 ದ್ವೀಪಗಳ ಬಗ್ಗೆ, ಆಮೇಲೆ ಸಮುದ್ರಗಳು ಯಾವ್ಯಾವ ಗೊತ್ತಾ? ನಮ್ಮ ಹಣೆ ಬಾರಕ್ಕೆ ಒಂದು ಉಪ್ಪಿನ ಸಮುದ್ರ ಅಷ್ಟೇ ಗೊತ್ತು ನಮಗೆ. ಮತ್ತೆ ಅದೇ ಹೊಳ್ಳಾಮುಳಿ ಉಪ್ಪಿನ ಸಮುದ್ರ ಯಾಕ್ರ ಸ್ಥಾನ ಬಂದೇನೋ ಅನ್ನಿಸ್ತದೆ. ಎಷ್ಟು ಸಮುದ್ರಗಳು? 7 ಸಮುದ್ರಗಳು. ಯಾವ್ಯಾವು? ಲವಣೋದೇಕ್ಷುರ ಸೋದ ಸುರೋದ ಕೃತೋದ ಕ್ಷೀರೋದ ದಧಿ ಮಂಡೋದ ಶುದ್ಧೋದಾಹ ಸಪ್ತ ಜಲಧಯ. ಒಟ್ಟಾರೆ 7. ಅವು ಯಾವ್ಯಾವು? ಉಪ್ಪು ನೀರು ಅಂದ್ರೆ ಉಪ್ಪಿನ ಸಮುದ್ರ, ಕಬ್ಬಿನ ರಸ ಸಮುದ್ರ. ಹುಡುಕ್ಬೇಕು, ಎಲ್ಲದನ್ನು ಹುಡುಕ್ಬೇಕಾಗಿದೆ. ಕಬ್ಬಿನ ರಸ ಸಮುದ್ರ. ನಮ್ ಯಾವ್ದೋ ಕಬ್ಬಿನ ಹಾಲು ಅವ ತೊಗೊಂಬರ್ತಾನಲ್ಲ, ಅದ್ರ ಬೇಡ ಬೇಡ ಕುಡಿಯೋದು ಬೇಡ ಅನ್ಸ್ಬಿಡ್ತದೆ. ಕಬ್ಬಿನ ರಸ ಸಮುದ್ರನೇ ಅದ ನೋಡಿ, ಕಬ್ಬಿನ ರಸ ಸಮುದ್ರ. ಇನ್ನೊಂದು ಮತ್ತೆ ಯಾರು ತಿಳ್ಕೊಬೇಡ್ರಿ, ಮಧ್ಯ ಸಮುದ್ರದ ಒಂದು ಮಧ್ಯ ಯಾರಿಗೆ ಹೇಳ್ಬೇಡ್ರಿ. ಮತ್ತೆ ಮಧ್ಯ ಸಮುದ್ರ ಅದು. ತುಪ್ಪದ ಸಮುದ್ರ ಅದ, ತುಪ್ಪ. ಹಾಲಿನ ಸಮುದ್ರ ಅದ, ಮೊಸರಿನ ಸಮುದ್ರ ಅದ, ಸಿಹಿ ನೀರಿನ ಸಮುದ್ರ, ಸ್ವೀಟ್ ನೀರ್, ಸ್ವೀಟ್ ವಾಟರ್ ಆ ಸಮುದ್ರ ಅದು. ನಮಗೆ ಇವೆಲ್ಲ ಬೇಡಪ್ಪ, ಸ್ವೀಟ್ ವಾಟರ್ ಸಮುದ್ರ ಸಿಕ್ಕ ಸಾಕಾಗಿದೆ. ನಾವು ಸ್ವೀಟ್ ವಾಟರ್ ಬೇಕಾಗ ಅದು ಎಲ್ಲದ ಗೊತ್ತಿಲ್ಲ. ಒಟ್ಟಾರೆ ಅದ ಈ 7 ದ್ವೀಪಗಳು ಅಂತ ಏನು ಭೂಮಂಡಲದಾಗವಲ್ಲ, ಈ 7 ದ್ವೀಪಗಳಲ್ಲಿ ಅಂತಹ ಸಮುದ್ರಗಳು ಇದ್ದಾವೆ. ಆ 7 ದ್ವೀಪಗಳಲ್ಲಿ 7 ಸಮುದ್ರಗಳಲ್ಲಿ ಪ್ರಿಯವ್ರತ ರಾಜ ಅದ್ಭುತವಾಗಿ ರಾಜ್ಯಭಾರ ಮಾಡಿದ್ದಾನೆ. ಇಡೀ ಭೂಮಂಡಲ ಚಕ್ರವರ್ತಿಯಾಗಿ ನೇಮಿಸಿದ್ದಾನೆ, ತಾವು ಮೆರೆದಿದ್ದಾನೆ. ಅವರ ಮಕ್ಕಳು ಇದ್ರಲ್ಲ 10 ಮಂದಿ ಅಂತ ಹೇಳಿದ್ವಲ್ಲ, ಅದ್ರೊಳಗೆ ಆಗ್ನಿಧ್ರ, ಯಾಕಂದ್ರೆ 3 ಮಂದಿ ಹೋಗ್ಬಿಟ್ಟಾರ. ಮತ್ತೆ 3 ಮಂದಿ ನಮ್ಗೆ ಬೇಡ ಬೇಡ ಇದಂತ ಸಂಬಳ ಬಿಟ್ಟಾರ. ಇನ್ನ 7 ಜನ ಇದ್ರಲ್ಲ, ಯಾರ್ಯಾರವ್ರು? ಆಗ್ನಿಧ್ರ, ಯುದ್ಮಜಿಹ್ವ, ಯಜ್ಞಬಾಹು, ಹಿರಣ್ಯರೇತಸ್, ಘೃತಪೃಷ್ಠ, ಮೇಧಾತಿಥಿ, ವೀತಿಹೋತ್ರ ಅಂತ 7 ಮಂದಿ ಇದ್ರಲ್ಲ. ಈ 7 ಮಂದಿ ಒಂದೊಂದು ದ್ವೀಪಕ್ಕೆ ರಾಜರಾದವರಲ್ಲ. ಈ 7 ದ್ವೀಪಗಳಂತ ಬಿಟ್ವಾ, ಒಂದೊಂದು ದ್ವೀಪಕ್ಕೆ ಒಬ್ಬೊಬ್ಬ ರಾಜ. ಒಂದ್ ದ್ವೀಪಕ್ಕೆ ಆಗ್ನೇಧ್ರ ರಾಜ, ಇನ್ನೊಂದು ದ್ವೀಪಕ್ಕೆ ಮತ್ತ ಯುದ್ಮಜಿಹ್ವ, ಇನ್ನೊಂದು ದ್ವೀಪಕ್ಕೆ ಯಜ್ಞಬಾಹು. ಹಿಂಗ 7 ಮಂದಿ ಮಕ್ಕಳು 7 ದ್ವೀಪಗಳಿಗೆ ರಾಜರಾಗಿ ಹೋದ್ರು ಅಂತ ಇಷ್ಟು ವಿಷಯಗಳನ್ನು ನಿರೂಪಣೆ ಮಾಡಿ, ಮಗಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಿದ? ಯಾರು? ಪ್ರಿಯವ್ರತ ರಾಜ. ಮಗಳು ಊರ್ಜಸ್ವತಿ ಅಂತಿರ್ಲಿಲ್ಲ, ಊರ್ಜಸ್ವತಿ. ಅವಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಿದ್ರು ಅಂದ್ರೆ, ದುಹಿತರ ಮೂರ್ಜಸ್ವತೀಂ ನಾಮ ಉಶನಸೆ ಪ್ರಾಯಚ್ಛತ್ ಯಸ್ಯಾಮಾಸೀತ್ ದೇವಯಾನಿ ನಾಮ ಕಾವ್ಯಸುತಾ. ನಾವೊಂದು ಸುಮ್ಮನೆ ಇದನ್ನ ಕೊಡ್ತೇನೆ, ಹಿಂಚು ಕೊಡ್ತೇನೆ, ಏನೋ ಅಂತಾರಲ್ಲ, ಯಾರೊಂದು ನೀವು ಉತ್ತರ ಹೇಳ್ಬೇಕು. ಅವರಲ್ಲಿ ದೇವಯಾನಿ ಹುಟ್ಟಿದ್ರು. ಯಾರು ಹುಟ್ಟಿದ್ರು? ದೇವಯಾನಿ ಹುಟ್ಟಿದ್ರು. ಈ ಊರ್ಜಸ್ವತಿಯಲ್ಲಿ ದೇವಯಾನಿ ಹುಟ್ಟಿದ್ರು. ಹಾಗಾದ್ರೆ ಊರ್ಜಸ್ವತಿಯಲ್ಲಿ ದೇವಯಾನಿ ಹುಟ್ಟ್ಯಾಳ ಅಂದ್ರೆ ಅವರಪ್ಪ ಯಾರಾಗಬೇಕಾಯ್ತು? ಹಾಗಾದ್ರೆ ದೇವಯಾನಿ ಅಪ್ಪ ಅರ್ಥಾತ್ ಊರ್ಜಸ್ವತಿ ಗಂಡ ಅರ್ಥಾತ್ ಪ್ರಿಯವರ್ಧನ ಅಳಿಯ ಯಾರಾಗಬೇಕು? ದೇವಯಾನಿ ಅಪ್ಪ. ಗೊತ್ತಿರ್ತದೆ ನಿಮ್ಗೆ. ಆಮೇಲೆ ಹೇಳಿದ್ಮೇಲೆ ಹೌದಲ್ರಿ ಅಂತಾರ ಅವಾಗ. ಕರೆಕ್ಟ್, ಹತ್ರ ಬಂದ್ರಿ. ಆದ್ರೆ ದೇವಯಾನಿ ಅಪ್ಪ ಯಾರು? ದೇವಯಾನಿ ಮದುವೆ ಆದ ಮಾಮ. ದೇವಯಾನಿ ಅಪ್ಪ ಯಾರು? ಕರೆಕ್ಟ್, ಶುಕ್ರಾಚಾರ್ಯ. ದೇವಯಾನಿ ತಂದೆ ಶುಕ್ರಾಚಾರ್ಯರು. ಅವ್ರು ಯಾರು? ದೈತ್ಯರ ಗುರುಗಳು. ಈಗ ತಲೆಯಾಗಿರ್ತಾವ, ಅದಕ್ಕೆ ತಲೆಯಾಗಿರ್ತಾವ. ಯಾಕ ಅಯ್ಯೋ ಹೌದಲ್ಲ ಅಂತ ಅವನ ಅನ್ಸದು. ಆ ದೇವಯಾನಿಯ ತಂದೆ ಶುಕ್ರಾಚಾರ್ಯ ಅರ್ಥಾತ್ ಪ್ರಿಯವ್ರತ ರಾಜನ ಅಳಿಯ, ಊರ್ಜಸ್ವತಿಯ ಗಂಡ. ಆ ಊರ್ಜಸ್ವತಿಯನ್ನ ಯಾರಿಗೆ? ಶುಕ್ರಾಚಾರ್ಯ ಕೊಟ್ಟು ಮದುವೆ ಮಾಡಿದ. ಅವರಿಗೆ ಉಶನಸ್ ಅಂತ ಕರೀತಾರೆ. ಉಶನಸಿ ನಾಮ ಉಶನಸಿ ಅಂತ ಉಶನಸ್ ಋಷಿಗಳು ಅಂತ ಶುಕ್ರಾಚಾರ್ಯ ಕೊಟ್ಟು ಮದುವೆ ಮಾಡಿದ್ದಾನೆ. ಇಂತಹ ಇವ್ರದ ಎಲ್ಲ ಕಥೆಯನ್ನು ನಿರೂಪಣೆ ಮಾಡಿ ಇಷ್ಟಾದ ಮೇಲೆ ನೋಡಿ, ಕೋಟಿ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ಮೇಲೆ ಒಂದ್ಸಲ ಅವನಿಗೇನಾಯ್ತು? ವೈರಾಗ್ಯ ಬಂತು. ಪ್ರಿಯವರ್ಧನಿಗೆ ಏನ್ ಬಂತು? ವೈರಾಗ್ಯ ಬಂತು. ಅಬ್ಬಾ, ಇವಾಗ ಏನೋ ಇಲ್ಲೋ ಮಾರ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಸಂಸಾರ ಭಾರಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಇವಾಗ ಏನೇನೇನೋ ಇಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಆಮೇಲೆ ಅನ್ನಿಸ್ತವನಿಗೆ. ಅದಕ್ಕೆ ಕೊನೆಗೆ ಏನ್ ಮಾಡಿದ? ಎಲ್ಲ ಬಿಟ್ಟು ಕೊನೆಗೆ ತಾನು ನನ್ನನ್ನು ಬೇಕೋತಾನೆ ನೋಡಿ. ಈಗ ಶುರು ಆಗ್ತದೆ. ಎಂಥ ಜನ್ಮನಂದು ಅಘೋ ಅಸಾಧ್ವನುಷ್ಠಿತಂ ಯದಭಿನಿವೇಶಿತೋಘಂ ಇಂದ್ರಿಯೈಃ ಅವಿದ್ಯಾ ವಿರಚಿತ ವಿಷಮ ವಿಷಯಾಂಧಕೂಪೇ
ತದಲಮಲಂ ಮನುಷ್ಯ ವನಿತಾ ವಿನೋದ ಮೃಗಂ ಮಾಂ ಧಿಕ್ ಧಿಕ್ ತನಗಬೇಕು ತಾನೆ, ನನಗೆ ಧಿಕ್ಕಾರ ಇರ್ಲಿ ಅಂತ ಕೇಳ್ಕೊತಾನೆ. ಎಂತ ರಾಜ್ಯ ಅನ್ನೋದು ಬರೇ ಇದ್ರೊಳಗೆ ಹೋಗ್ಬಿಡ್ತು ಗರ್ಘಯಾಂಚಕಾರ. ಇದು ಯಾವಾಗ ಬಂತು? ಇದು ನಿಜವಾದ ವೈರಾಗ್ಯ ಅಂತ. ಹಿಂಗ್ ಬರ್ಬೇಕು ನಮಗೆ. ಹಿಂಗ್ ಬಂದಾಗ ವೈರಾಗ್ಯ. ಹಿಂಗ್ ಬಂದಾಗ ಇನ್ನು ಮದುವೆನೂ ಮಾಡ್ಕೊಂಡಿಲ್ಲ, ಹೆಂಡತಿನೂ ಬಂದಿಲ್ಲ, ಇನ್ನು ಹೆಂಡತಿ ಮನೆಗೆ ಬಂದಿಲ್ಲ, ಏನ್ರಿ ನಾವ್ ಹಿಂಗ್ ಬೈಕೋದ್ ಕೂತ್ರೆ ಅನುಭವಿಸ್ಬೇಕು. ಎಲ್ಲ ಅನುಭವಿಸಿದಾಗ ಇದ್ರೊಳಗೆ ಏನೂ ಇಲ್ಲ ಅಂತ ಗೊತ್ತಾದ ಮೇಲೆ ಕೊನೆಗೆ ಏನದು? ಅದು ವೈರಾಗ್ಯ ಅಂತ. ಅನುಭವಿಸಿದ ಮೇಲೆ ವೈರಾಗ್ಯ. ಅಂತಹ ವೈರಾಗ್ಯ ಬಂದಿದೆ. ಕೊನೆಗೆ ಹಂಚಿಬಿಟ್ಟ, ಎಲ್ಲ ಬಿಟ್ ಕೊಟ್ಟ, ರಾಜ್ಯ ಕೊಟ್ಟು, ನೋಡ್ರಿಪ್ಪ ನೀವೇ ಬೇಕಾ ಮಾಡ್ಕೋರಿ, ಆಗ್ನಿದ್ರ ಹಿರಿಯ ಮಗ ಆಗ್ನಿದ್ರ ಏನ್ ಬೇಕಾ ಮಾಡ್ಕೋ ಅಂತ ಹೇಳಿ ಅವರಿಗೆಲ್ಲ ಬಿಟ್ಟು ಕೊಟ್ಟು ತಾನೇನಾದ ಭಗವತಃ ನಾರದಸ್ಯ ಪದವೀ ಮನುಸಸಾರ. ನಾರದ ಶಿಷ್ಯ ಬಿಟ್ಟು ಏನಾದ ಸ್ವಾಮಿಗಳಾದ ಅಂತ ಅರ್ಥ. ಪ್ರಿಯವ್ರತರ ಸ್ವಾಮಿಗಳು ಬಂದ್ರು ಮತ್ತೆಲ್ಲ ಕಟ್ಟೆ. ಈ ತರ ಪ್ರಿಯವ್ರತ ರಾಜ ಹೋಗಿ ತಾನು ಸನ್ಯಾಸಿ ಆದ. ತಾನು ವೈರಾಗ್ಯ ಪುರುಷನಾಗಿ ದೇವರ ಭಕ್ತನಾಗಿ ಇದ್ದ. ಇಂತಹ ಪ್ರಿಯವ್ರತ ರಾಜನ ಬಗ್ಗೆ ಒಂದು ಗುಣಗಾನ ಶ್ಲೋಕಗಳಿದ್ದಾವೆ. ಅದು ಭಾಗವತ ವರ್ಣನೆ ಮಾಡ್ತದೆ. ಎಂತ ಪ್ರಿಯವ್ರತ ರಾಜ? ತಸ್ಯ ಹವಾ ಏತೇ ಶ್ಲೋಕಾಃ, ಅವನ ಬಗ್ಗೆ ಇರುವಂತಹ ಶ್ಲೋಕಗಳು ಯಾವುವು? ಪ್ರಿಯವ್ರತ ಕೃತಂ ಕರ್ಮ ಕೋನು ಕುರ್ಯಾದ್ ವಿನೇಶ್ವರಂ ಯೋ ನೇಮಿ ನಿಮ್ನೈರಕರೋಚ್ಛಾಯಾಂ ಘ್ರನ್ ಸಪ್ತವಾರಿಧಿ ಭೂ ಸಂಸ್ಥಾನಂ ಕೃತಂ ಯೇನ ಸರಿದ್ಗಿರಿವನಾದಿಭಿಃ ಸೀಮಾ ಚ ಭೂತ ನಿರ್ವೃತ್ಯೈ ದ್ವೀಪೇ ದ್ವೀಪೇ ವಿಭಾಗಶಃ. ಪ್ರಿಯವ್ರತ ರಾಜನ ಗುಣಗಾನ ಬಗ್ಗೆ ಕೇಳಬೇಕಾ? ಏನ್ರಿ ಪ್ರಿಯವ್ರತ ರಾಜ ಎಂತ ಮಹಾನುಭಾವ! ಪ್ರಿಯವ್ರತ ರಾಜ ಮಾಡಿದ ಕಾರ್ಯಗಳನ್ನ ಹೊಗಳಿಕ್ ಯಾರಿಗೆ ಸಾಧ್ಯ ಅಂತ ಕೇಳ್ತಾರೆ, ಭಾಗವತರಿಗೆ ಕೇಳ್ತಾರೆ. ಅವ ಮಾಡಿದ ಕಾರ್ಯಗಳು, ಅವ ಮಾಡಿದ ದಾನ, ಅವ ಮಾಡಿದ ಧರ್ಮ, ಅವ ಮಾಡಿದ ಕೀರ್ತಿ ಯಾರು ಹೊಗಳಿಕ್ ಸಾಧ್ಯ ಹೇಳ್ರಿ? ಯಾರು ಅದು ಮಾತಾಡಿ ಸಾಧ್ಯ? ಯಾಕ ಏನ್ ಮಾಡ್ಯಾನ? ತನ್ನ ರಥದ ಚಕ್ರಗಳಿಂದ 7 ದ್ವೀಪ ಸೃಷ್ಟಿ ಮಾಡ್ಯಾನ್ರಿ. 7 ದ್ವೀಪ, 7 ಖಂಡಗಳು ಸೃಷ್ಟಿ ಮಾಡ್ಯಾನ, 7 ಸಾಗರ ಸೃಷ್ಟಿ ಮಾಡ್ಯಾನ. ಅಂತಹ ಪ್ರಿಯವ್ರತ ರಾಜನ ಬಗ್ಗೆ ಯಾರು ಮಾತಾಡಲಿಕ್ಕೆ ಸಾಧ್ಯ? ಅಂತಹ ಮಹಾನುಭಾವ ಅವನು ಇದ್ದಾನೆ ಎಂಬುದಾಗಿ ಅವನ ಬಗ್ಗೆ ವಿಷಯಗಳನ್ನು ತಿಳಿಸಿಕೊಟ್ಟು 1 ಅಧ್ಯಾಯ ಮುಗಿಸಿದ್ದಾರೆ. ಪಂಚಮಸ್ಕಂದದಲ್ಲಿ 1 ಅಧ್ಯಾಯ ಮುಗಿತು. 2ನೇ ಅಧ್ಯಾಯದಲ್ಲಿ ಮತ್ತೆ ಹೇಳ್ತಾರೆ ಹಿರಿಯ ಮಗ ಆಗ್ನೇಧ್ರ. ಶ್ರೀ ಶುಕ ಉವಾಚ ಏವಂ ಪಿತರಿ ಸನ್ನಿವೃತ್ತೇ ತದನುಶಾಸನೆ ವರ್ತಮಾನ ಆಗ್ನೇಧ್ರೋ ಜಂಬುದ್ವೀಪೌಕಸಘ ಪ್ರಜಾ ಔರಸವತ್ ಧರ್ಮಂ ಅವೇಕ್ಷಮಾಣಘ. ಆ ಗದ್ಯ ಕೇಳಿಕೆ ಚಂದ. ಗದ್ಯ ಅದನ್ನ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವ ಆಗ್ನೇಧ್ರ ವಿಚಾರ ಮಾಡಿದ, ನಮ್ಮಪ್ಪ ಹಿಂಗ ನಮ್ಗೆಲ್ಲ ಒಪ್ಪಿಸಿ ಹೋಗ್ಯಾನ ಅಂದ್ಮೇಲೆ ನಾವು ಇದನ್ನ ಮಾಡಬೇಕು ಅಂತ ಹೇಳಿ ಅವ ಏನ್ ಮಾಡಿದ, ಇವ ಏನು ವೈರಾಗ್ಯ ಪುರುಷ ಅಂತ ಏನಾಗ್ಲಿಲ್ಲ, ಇನ್ನು ಮುಂದೆ ಸಂತಾನ ಆಗ್ಬೇಕು ಅಂತ ತಪಸ್ಸಿ ಅಂತ ಹೋದ. ಏನು ನಂಗೆ ಮದುವೆ ಆಗ್ಬೇಕು ಅಂತ ತಪಸ್ ಮಾಡಿದ ಪಾಪ. ಯಾರು? ಆಗ್ನೇಧ್ರ. ನಂಗೆ ಮದುವೆ ಆಗ್ಬೇಕು, ಮದುವೆ ಆಗಿ ಮಕ್ಕಳಾಗ್ಬೇಕು ಅಂತ ತಪಸ್ ಮಾಡಿದ. ಅವಾಗ ತಪಸ್ಸು ಮಾಡ್ತಾ ಇದ್ದ. ಬ್ರಹ್ಮದೇವರು ಅವನ ತಪಸ್ಸಿಗೆ ಮೆಚ್ಚಿ ಒಬ್ಬಳನ್ನ ಕಳಿಸಿದ. ಒಬ್ಬಳನ್ನು ಪೂರ್ವಚಿತ್ತಿಂ ನಾಮ ಅಪ್ಸರಾಸ್ತ್ರೀ, ಪೂರ್ವಚಿತ್ತಿ ಅಂತ ಅಪ್ಸರಾಸ್ತ್ರೀ, ಅವಳನ್ನ ಕಳಿಸಿದ್ರು ಬ್ರಹ್ಮದೇವರು. ಇವ ತಪಸ್ಸು ಮಾಡ್ತಾ ಇದ್ದ. ವನ ಚೆನ್ನಾಗಿ ಎಲ್ಲ ಹೂ ಗಿಡಗಳಿಂದ ತುಂಬಿದಂತಹ ವನ. ಆ ವನದಲ್ಲಿ ತಪಸ್ಸು ಮಾಡ್ತಾ ಇದ್ದ. ತಪಸ್ಸು ಹಿಂಗ ಮಾಡ್ತಾ ಇರುವಾಗ ಘಲ್ 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 ಶಬ್ದ ಕೇಳಿಸ್ತು. ಯಾವುದು? ಗೆಜ್ಜೆ ಶಬ್ದ ಕೇಳಿಸ್ತು. ಕಣ್ ತೆಗೆದ, ನೋಡಿದ. ಯಾರು? ಬಂದು ಪೂರ್ವಚಿತ್ತಿ ಬಂದು. ಹಿಂಗ ಇದು ನಿಜವಾದ ಇವ ಆಗ್ನೇಧ್ರ ಇರಲಿ. ನಮ್ಮ ಜಪಗಳು ಹೆಂಗಿರಬೇಕು ಅಂದ್ರೆ, ನಮ್ಮ ತಪಸ್ಸು ಹೆಂಗಿರ್ಬೇಕಂದ್ರೆ, ಈ ಪರೀಕ್ಷಿತ ರಾಜನ ಶಾಪ ಬಂತಲ್ಲ, ಶಾಪ ಕಥೆ ಗೊತ್ತದ. ಪರೀಕ್ಷಿತ ಶಾಪ ಬಂತಲ್ಲ, ಶಾಪ ಯಾಕೆ ಬಂತು? ಅವ್ರು ಮುನಿಗಳ ಕೊಳ್ಳಾಗ ಮಾಲೆ ಹಾಕಿದ್ದ. ಏನ್ ಮಾಲಿ? ಹಾವಿನ ಮಾಲೆ ಹಾಕಿದ್ದ. ಸತ್ತ ಹಾವನ್ನ ಹಾಕಿದ್ದ. ಆ ಸತ್ತ ಹಾವನ್ನ ಹಾಕಿದ್ರೂ ಕೂಡ ಆ ಗುರುಗಳಿಗೆ ಏನಾಗಿದ್ದಿಲ್ಲ? ಎಚ್ಚರ ಆಗಿದ್ದಿಲ್ಲ. ಅದಕ್ಕೆ ನಿಜವಾದ ತಪ ಅಂತ, ಅದಕ್ಕೆ ನಿಜವಾದ ತಪಸ್ ಅಂತ, ಜಪ ಅಂತ. ನಾವ ಮಾಡೋ 10 ಗಾಯತ್ರಿ ಹಿಂಗ್ ಮಾಡಿ ಕೂತ್ಕೊಂಡ್ವಿ ಅಂದ್ರೆ ಒಂದು ಸೊಳ್ಳಿ ಪಟ್ ಅಂತ ಹೊಡೆಯೋದೆ. ಒಂದು ಸೊಳ್ಳಿ ಬಂದು ಕೂತು ಪಟ್ಟು ಅದಕ್ಕೊಂದು ಹೊಡೆಯೋದು. ಗ್ಯಾಸ್ ಮೇಲೆ ಅಮ್ಮ ನೋಡಲ್ಲಮ್ಮ, ಅಮ್ಮ ನೋಡಮ್ಮ ಅಲ್ಲೇ ಹಾಲು ಕಾಯ್ಲಿಕ್ಕತ್ತದ, ಅದಕ್ಕೆ ಅನ್ನೋದು. ಅಮ್ಮ ಇವತ್ತೇನೋ ಉಪ್ಪಿಟ್ಟು ಒಗ್ಗರಣೆ ಅವಲಕ್ಕಿನೋ ಅಂತ ಕೇಳೋದು. ಮಾಡೋ 10 ಜಪ. ನಾವು ಕರೆ ಹೇಳ್ಬೇಕಂದ್ರೆ ಆಪ್ಷನ್ಸ್ ಕೊಟ್ಟಾರ ನಮಗೆಲ್ಲ. ಆಪ್ಷನ್ಸ್ 1008 ಗಾಯತ್ರಿ ಮಾಡಿ, 108 ಮಾಡಿ, 10 ಮಾಡಿ ಅಂತ. 1008 ಅತ್ಯುತ್ತಮ, 108 ಮಧ್ಯಮ, ಅಧಮ 10.
ಈ ಆಪ್ಷನ್ಸ್ ಕೊಟ್ಟಾರ ಅಂತ ಹೇಳಿ ನಾವೇನ್ ಮಾಡ್ತೀವಿ, 10ನ್ನೇ ಆರಿಸ್ಕೊಳ್ತೇವೆ ನಾವು. 10 ಸಾಕು ನಮಗಂತ. ಆ 10 ಚೆನ್ನಾಗಿ ಮಾಡ್ತೇವಾ, 10 ಮಾಡ್ತೇವ ಚೆನ್ನಾಗಿ ಸಾಕು. ಆ 10 ಚೆನ್ನಾಗಿ ಮಾಡ್ಬಿಟ್ರೆ ಸಾಕು, ಅದು ದೇವ್ರು ನಮ್ಗೆ ಅನುಗ್ರಹ ಮಾಡ್ತಾರೆ. ಅದನ್ನ ಮಾಡ್ತೀವಾ? ಅದೂ ಇಲ್ಲ. ಏನ್ ಕುತ್ಕೊಂಡು ಜಪ ಅಂತ ಕುತ್ಕೊಂಡು ಕೂಡ ನಮ್ಮ ಮೂಗ ಅಮ್ಮನ ಒಗ್ಗರಣೆ ವಾಸ್ತವ ಹೋಯ್ತೆ, ಅದು ಅಲ್ಲಿ ಹೋಯ್ತು, ಮನಸ್ಸು ಅಲ್ಲಿ ಹೋಯ್ತು. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ, ನಾ ಹೇಳೋದು ಸುಳ್ಳಂತಲ್ಲ. ಟಿವಿ ನೋಡುವಾಗ ಯಥಾಶಕ್ತಿ ಬೇಕಾದಷ್ಟು ಹರಟಿ ಹೊಡೆಯುವಾಗ ಇಲ್ಲದೆ ಇದ್ದ ಚಿಂತಿ ಜಪ ಕುತ್ಕೊಂಡೇ ಬರ್ತದೆ. ಬೇಕಾದ್ರೆ ನೋಡಿ, ಟೆಸ್ಟ್ ಮಾಡಿ. ಜಪ ಕುತ್ಕೊಂಡ್ವಾ, ಪ್ರವಚನ ಕುತ್ಕೊಂಡ್ವಾ, ಬಂತ ಕಾಲ್ ಬಂತ, ಆಫೀಸಿಗೆ ಬರ್ತೀರಾ ಕೇಳ್ತಾರೆ, ಅಥವಾ ಮನೆಯಿಂದ ಏನಾದ್ರು ಮಾಲಿ ತೊಗೊಂಬರ್ತೀರಾ, 1 ಲೀಟರ್ ಹಾಲು ತೊಗೊಂಬರ್ತೀರಾ, ಬಂತ ಏನೋ ಒಂದು ಚಿಂತಿ, ಏನೋ ಒಂದು ಕಾಟ ಶುರು ಆಗುತ್ತೆ. ಯಾಕೆ? ಅದು ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, ಅದಕ್ಕೆ ರೀ ನಾವು ಜಪ ಅದಕ್ಕೆ ಮಾಡಂಗಿಲ್ಲ ಅಂತ ಹಿಂಗ್ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ಜಪಕ್ಕೆ ಕುತ್ಕೊಳ್ಳಂಗಿಲ್ಲ, ಹಿಂಗಾಗ್ತದೆ ನೋಡ್ರಿ ಅಂತ ಹಿಂಗ್ ಕುತ್ಕೊಂಡು ಜಪನೇ ಬಿಟ್ಬಿಡ್ತಾರೆ, ಸಂಧ್ಯಾವನ ಮಾಡೋದು ಬಿಟ್ಬಿಡ್ತಾರೆ. ಇದು ಹಂಗಲ್ಲ. ಅದು ಏನಂದ್ರೆ ಭಗವಂತ ಟೆಸ್ಟ್ ಮಾಡ್ತಾರೆ. ಅದು ಒಂದು ಪರೀಕ್ಷಾ ಅಂತಿದ್ದಂಗ, ಪರೀಕ್ಷಾ ಟೆಸ್ಟ್ ಮಾಡ್ತಿರ್ತಾರೆ. ನಾನು ಇವರು ಅಗ್ನಿ ಸಾಕ್ಷಿ ಸೀರಿಯಲ್ ನೋಡೋಬೇಕಾದ್ರೆ ಹೆಂಗಿರ್ತಾರೆ, ಜಪಕ್ಕೆ ಕುತ್ಕೊಂಡ ಹೆಂಗಿರ್ತಾರೆ ಅಂತ. ಈ ಬೇಕಾದ್ರೆ ಸೀರಿಯಲ್ ನೋಡುವಾಗ ಬೇಕಾದ್ರೆ ಏನ್ ಪ್ರಾಬ್ಲಮ್ ಅಂದ್ರು 1 ನಿಮಿಷ ನಿಲ್ಲಿಸ್ತಾರೆ. ಬೇಕಂದ್ರೆ ಆ ಪ್ರಾಬ್ಲಮ್ ನಿಲ್ಲಿಸಿ ಅದು ಅಗ್ನಿ ಸಾಕ್ಷಿ ಪೂರ್ತಿ ಸೀರಿಯಲ್ ನೋಡ್ಕೊಂಡು ನಾಳೆ ಏನಾಗ್ತದೆ ವಿಚಾರ ಮಾಡ್ಕೋತ ಹೊರ ಹೋಗ್ತಾರೆ. ಆಮೇಲೆ ಮುಂದೆ ಏನು ಅಂತ ವಿಚಾರ ಮಾಡ್ಕೋತ ಹೋಗ್ತಾರೆ. ಜಪಕ್ಕೆ ಕೂತ್ಕೊಂಡಾಗ ಒಂದ್ ಜಪ ಆಗಿರಂಗಿಲ್ಲ, ಏನೋ ಪ್ರಾಬ್ಲಮ್ ಎದ್ದು ಹೋಗ್ಬಿಡೋದೆ. ಹಾಗಾದ್ರೆ ಪರಮಾತ್ಮನ ಟೆಸ್ಟ್ ಮಾಡ್ತಿರ್ತಾನೆ. ಆ ಲೌಕಿಕ ಜೀವನದಲ್ಲಿ ಇವ್ರು ಹೆಂಗಿರ್ತಾರೆ, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇವ್ರು ಹೆಂಗಿರ್ತಾರೆ, ಜಪಕ್ಕೆ ಕೂದಂತ ಕುತ್ಕೊಂಡಿರ್ತಾರೆ, ಅವಾಗ ಹೆಂಗಿರ್ತಾರೆ ಅಂತ ಟೆಸ್ಟ್ ಮಾಡ್ತಿರ್ತಾನೆ ಪರಮಾತ್ಮ. ಆ ಟೆಸ್ಟ್ ಅಲ್ಲಿ ಪಾಸ್ ಆಗೋದು ಅದು ನಮ್ಮ ಕರ್ತವ್ಯ. ಏನ್ ಬೇಕಾದಾಗ್ಲಿಪ್ಪ, ಏನ್ ಹಬ್ಬ ಅಂದ್ರೆ ಏನಾಗುತ್ತೆ, ಮೋಟರ್ ಹಚ್ಚಿರ್ತಾರೆ, ನೀರು ಸೋರ್ತಿರ್ತದೆ, ಹಬ್ಬ 5 ನಿಮಿಷ ಸೋರ್ತದೆ, ಹೋಗ್ಲಿ ಎಷ್ಟೋ ನೀರು ಹೋಗ್ತಿರ್ತಾರೆ. ಹಿಂಗ ತಿಳ್ಕೊಂಡು ನಾವು ಜೀವನ ಮಾಡ್ಬೇಕು, ಹಿಂಗ್ ತಿಳ್ಕೊಂಡು ನಾವು ಜಪ ಮಾಡಬೇಕು. ಅಥವಾ ಇನ್ನೊಬ್ರು ನೋಡೋರು ಇರ್ತಾರೆ, ಅಥವಾ ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಲಿಕ್ಕೆ ಆಪ್ಷನ್ಸ್ ಇದ್ದೇ ಇರ್ತಾವೆ, ನಮ್ಮಿಂದ ಅದು ಸಾಲ್ವ್ ಆಗ್ತಂತಲ್ಲ, ನಾವ್ ಎದ್ದು ಹೋದ್ರೇ ಆಗ್ತದಂತ ಏನೋ ಇರೋದಿಲ್ಲ. ಅದನ್ನ ನಾವು ಕುತ್ಕೊಂಡು ಏನ್ ಬೇಕಾದಾಗ್ಲಿ, ಸೊಳ್ಳಿ ಕೂಡ್ಲಿ, ಹಲ್ಲಿ ಬೀಳ್ಲಿ, ಇಲಿ ಬರ್ಲಿ, ನೊಣ ಬರ್ಲಿ, ಕುತ್ಕೊಳ್ಳಿ. ನಮ್ ಹಿರಣ್ಯಕಶಿಪು ಹೆಂಗ್ ಮಾಡಿದ ತಪಸ್ಸು, ಮತ್ತೆ ಹೆಂಗ್ ಮಾಡಿದ? ಅವನ ಮೈ ಮೇಲೆ ಹುತ್ತು ಬೆಳೆದ್ರು ಚಿಂತಿಲ್ಲ ಅವನಿಗೆ, ಹುತ್ತು ಬೆಳೆದ್ರು ಸಹಿತ ಅವನಿಗೆ ಎಚ್ಚರ ಆಗಿಲ್ಲ, ಅಂತಹ ತಪಸ್ಸು ಮಾಡ. ಆ ತರ ತಪಸ್ಸು ಮಾಡಿದಾಗಲೇ ಪರಮಾತ್ಮ ಅನುಗ್ರಹ ಮಾಡೇ ಸಾಧ್ಯ ಬರುತ್ತೋ. ಬರೇ ಜಪ ಮಾಡ್ತೀವಿ ಅಂತ ಹೇಳಿ ಬಂದವರು ಎಲ್ಲ ಎದ್ದು ಹೋಗ್ಬಿಡೋದು, ಹಂಗ್ ಮಾಡ್ಬಿಡೋದು, ಹಿಂಗ್ ಮಾಡಿದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಅಗ್ನಿಧ್ರನು ಕೂಡ ಮಾಡ್ಯಾನ, ಒಳ್ಳೆ ತಪಸ್ಸು ಮಾಡ್ಯಾನ ಪಾಪ. ಆದ್ರೆ ಅವನ ಇಚ್ಛಾ ಏನಿತ್ತು, ಸೃಷ್ಟಿ ಮಾಡಬೇಕು ಅಂದ್ರೆ ಇಚ್ಛಾ ಇತ್ತು, ಅವನ ಸಂತಾನ ಮಾಡ್ಕೋಬೇಕು ಅಂದ್ರೆ ಇಚ್ಛಾ ಇತ್ತು. ಅದ್ರ ತಕ್ಕಂತೆ ಬ್ರಹ್ಮದೇವರು ಕಳಿಸಿದ್ರು. ಕಣ್ಣು ತೆಗದ, ನೋಡಿದ, ಬಂದಿದ್ಲು ಪೂರ್ವ ಚಿತ್ತಿ ಬಂದಿದ್ಲು, ಅದನ್ನ ನೋಡಿದ, ಮೋಹ ಪ್ರವಚನಾದ. ಅವಳನ್ನು ವರ್ಣನೆ ಮಾಡ್ಲಿಕ್ಕೆ ಒಂದು ಅಧ್ಯಾಯ, ಪೂರ್ವ ಚಿತ್ತಿ ಹೆಂಗಿದ್ಲು ಅಂತ ಒಂದು ಅಧ್ಯಾಯ. ಅದ್ಭುತವಾದ ಸೌಂದರ್ಯ, ಅದ್ಭುತವಾದ ಲಾವಣ್ಯ, ಅದ್ಭುತವಾಗಿ ಆಕೆ ಬಂದಿದ್ದಾಳೆ. ಅವಳನ್ನು ನೋಡಿದ. ಇಂಥ ಒಂದು ಅಧ್ಯಾಯ ವರ್ಣನೆ ಮಾಡ್ತದೆ ಅಂದ್ರೆ ಅವಳು ಹೆಂಗಿದ್ದಳು. ಹಾಗಾದ್ರೆ ಅವಳನ್ನು ನೋಡಿ ಪರವಶಲಾಗದೇ ಇರ್ತಾನ, ಪರವಶ ಆಗೇ ಬಿಟ್ಟ. ನೀನು ಮದುವೆ ಮಾಡ್ಕೋತೀನಿ ಅಂದ, ಮದುವೆ ಮಾಡ್ಕೊಂಡ. ಪೂರ್ವ ಚಿತ್ತಿಯನ ಮದುವೆ ಆದ. ಆಗ್ನಿದ್ರ ಪೂರ್ವ ಚಿತ್ತಿಯನ ಮದುವೆ ಆಗಿದ್ದಾನೆ. ಇತಿಲಲ್ಲ ನಾನು ನಯಾತಿ ವಿಶಾರದೋ ಗ್ರಾಮ್ಯ ವೈದಗ್ಧ್ಯಯ ಪರಿಭಾಷಯ ತಾಂ ವಿಬುಧ ವಧೂಂ ಅಧಿಸಭಾಜಯಾಮಾಸ ಜಂಬುದ್ವೀಪ ಪತಿನಾ ಭೋಗಾನ್ ಬುಭುಜೆ. ಅವಳು ಇವಳ ಸೌಂದರ್ಯಕ್ಕೆ ಅವ ಮಾರಿ ಹೋದ, ಅವನ ಸೌಂದರ್ಯಕ್ಕೆ ಅವಳು ಮಾರೋದ್ಲ. ಮತ್ತೆ ಅವಳು ಕೂಡ ಬ್ರಹ್ಮದೇವರು ಕಳಿಸಿದ್ರು, ಅವನಿಗೋಸ್ಕರ ಅಂತ ಕಳಿಸಿದ್ರು. ಅಗ್ನಿಧ್ರನನ್ನು ನೋಡಿ ಅವನ ಪೌರುಷ, ಅವನ ವೀರ್ಯ, ಅವನ ಹೇಳಿ ಕೇಳಿ ರಾಜನ ಮಗ, ಮತ್ತೆ ಪ್ರಿಯವರ್ತ ರಾಜನ ಮಗ ಅಂತ ರಾಜನ ಮಗನಿಗೆ ಮದುವೆ ಅವಳು ಕೂಡ ಪರವಶಳಾಗಿ ಅವಳು ಮದುವೆ ಮಾಡ್ಕೊಂಡಿದ್ದಾಳೆ. ಸಾವಿರಾರು ವರ್ಷಗಳ ಕಾಲ ಭೋಗವನ್ನ ಮಾಡಿದ್ದಾರೆ, ಸಾವಿರಾರು ವರ್ಷಗಳ ಕಾಲ. ಅವರಲ್ಲಿ ಮತ್ತೆ ನೋಡಿ ಮುಂದುವರಿತು, ಅವರಲ್ಲಿ ಮತ್ತೆ ಮಕ್ಕಳು ಹುಟ್ಟಿದ್ರು. ಒಟ್ಟು ಎಷ್ಟು ಜನ? ಮತ್ತೆ 9 ಮಂದಿ ಮಕ್ಕಳು ಹುಟ್ಟಿದ್ರು ಅವರಿಗೆ, ಆಗ್ನಿದ್ರ ಮತ್ತು ಪೂರ್ವ ಚಿತ್ತಿ. ಇವೆಲ್ಲ ಹಿಂಗ ಮತ್ತೆ ಭಾಗವತ ಒಳಗೆಲ್ಲ 10 ಕೆಳ ಮಕ್ಕಳು ಇರಂಗಿಲ್ಲ ಯಾರಿಗೂ. 10, 20 ಇನ್ನು ಮುಂದ್ ಬರ್ತಾವ. ನನ್ನ ವಿಷಯ ಬರಂಗಿಲ್ಲ, ಮುಂದ್ ಬರ್ತಾವ. ಇನ್ನು 10,000 ಮಂದಿ ಮಕ್ಕಳು ಹುಡ್ತಾರ ಒಬ್ರಿಗೆ, 10,000 ಮಂದಿ ಮಕ್ಕಳು. ಶವಲಾಶ್ವರು ಅಂತ ಕರೀತಾರೆ. ಅದು ಯಾರಿಗೆ? ಅಸಿಕ್ನಿಯಲ್ಲಿ ಹುಟ್ಟಿದದು. ಅಸಿಕ್ನಿಯಲ್ಲಿ ಯಾರಿಗೆ? ದಕ್ಷನಿಗೆ ಅಸಕ್ನಿಯಲ್ಲಿ 10,000 ಮಂದಿ ಮಕ್ಕಳು ಹುಡ್ತಾರೆ. ಆ 10,000 ಮಂದಿ ಮಕ್ಕಳು ಹುಟ್ಟಿದಾಗ ನಾರದರು ಉಪದೇಶ ಮಾಡ್ತಾರೆ, ಏನ್ರೋ 10,000 ಮಂದಿ ಮಕ್ಕಳು ಹುಟ್ಟಿರಿ, ಏನ್ ಮಾಡ್ತೀರಿ? ಮತ್ ನೀವೆಲ್ಲ ಸೃಷ್ಟಿ ಮಾಡ್ಕೋದವ್ರ 20,000 50,000 ಆಗ್ತಾರ, ಅದ ಸೃಷ್ಟಿ ಏನ್ ಮಾಡ್ತೀರಿ? ನೀವೆಲ್ಲ ಸಾಂಗೋಳಾಗ್ರಿ ಅಂತ ಎಲ್ಲಾ ಸಾಂಗೋಳ ಮಾಡಿಬಿಟ್ರು ನಾರದರು. 10,000 ಮಂದಿ ಏನಾಗ್ಬಿಟ್ರು? ಸಾಂಗೋಳಾಗ್ಬಿಟ್ರು. ಸಿಟ್ಟು ಬಂದು ದಕ್ಷನಿಗೆ. ಅದಕ್ಕೆ ಮತ್ತೇನ್ ಮಾಡಿದ? 5,000 ಮಂದಿ ಮಕ್ಕಳು ಹುಟ್ಟಿಸಿದ.
5,000 ಮಂದಿ ಮಕ್ಕಳು ಹುಟ್ಟಿಸಿದ. ಅವಾಗ ಮತ್ತೆ ನಾರದರ ಸಿಕ್ಕರು ಅವರು, ಆ 5,000 ಮಂದಿ ಮತ್ತೆ ಸಾವಳ ಮಾಡಿದ್ರು ಅವರು. 10,000 ಮಂದಿ ಸಾವಳು, 15,000 ಮಂದಿ ಸಾವಳ ಆಗ್ಬಿಟ್ರು. ಈ ವಿಷಯ ಗೊತ್ತಾಗಿ ಅದಕ್ಕೆ ಇವ ಏನು ವಿಚಾರ ಮಾಡಿದ, ಇನ್ನು ಗಂಡು ಮಕ್ಳು ಹುಟ್ಟಿದ್ರೆ ಹಿಂಗ್ ಮಾಡ್ತಾರೆ, ತಡಿ ಗಂಡು ಮಕ್ಳು ಹುಟ್ಟೋದ ಬೇಡ ಅಂತೇಳಿ 60 ಮಂದಿ ಹೆಣ್ಮಕ್ಳು ಹುಟ್ಟಿಸಿದ. ಮತ್ತೆ 10,000, 5,000, 15,000, 60 ಮಂದಿ ಮಕ್ಕಳು ಪಡೆದಾನ ದಕ್ಷ. ಹಿಂಗ ಇಂತಿಂತ ಮಕ್ಕಳನ್ನು ಪಡೆದವರು ಮಹಾನುಭಾವ ಅವರೆಲ್ಲ ಇದ್ದಾರೆ. ಹೀಗೆ ಅವರಲ್ಲಿ ಯಾರ್ಯಾರು 9 ಜನ ಮಕ್ಕಳು ಯಾರ್ಯಾರು, ಆಗ್ನಿದ್ರನಲ್ಲಿ ನಾಭಿ, ಕಿಂಪುರುಷ, ಹರಿವರ್ಷ, ಇಳಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತಮಾಲ ಅಂತ 9 ಜನ ಮಕ್ಕಳು. ಆ ಮಕ್ಕಳು ಜಂಬೂದ್ವೀಪಕ್ಕೆ ರಾಜರಾದ್ರವರೆಲ್ಲ. ಜಂಬೂದ್ವೀಪಕ್ಕೆ, ಆ ಜಂಬೂದ್ವೀಪದಲ್ಲಿ 9 ವರ್ಷಗಳನ್ನ ಮಾಡಿ, 9 ಊರುಗಳು, ವರ್ಷ ಅನ್ನೋ ಶಬ್ದಕ್ಕೆ 3 ಊರುಗಳು, ದೇಶಗಳು ಅಂತ ಮಾಡಿ ಆ ದೇಶಗಳ ರಾಜರನ್ನಾಗಿ ಮಾಡಿದ್ರು. ಅವೇ ಇವೆಲ್ಲ ಕಿಂಪುರುಷ ಖಂಡ ಅಂತ ಕೇಳ್ತೇವೆ ನೋಡಿ. ಕಿಂಪುರುಷ ಖಂಡ, ಆಮೇಲೆ ಹರಿವರ್ಷ ನೀವು ಕೇಳಿದ್ರೆ ನಾಭಿ ದೇಶ, ಇರಾವರ್ತ, ಇವೆಲ್ಲ ಅವರೇ ಮಾಡಿದ್ರು. ಪ್ರಿಯವ್ರತ ರಾಜರ ಮಕ್ಕಳ ಎಲ್ಲ ಮಾಡಿದ್ದೇವನ್ನೆಲ್ಲ ಅವರು ಎಲ್ಲ ಮಾಡಿ ಒಬ್ಬೊಬ್ಬರ ದೇಶವನ್ನ ಒಬ್ಬರ ರಾಜರನ್ನಾಗಿ ಮಾಡಿ ಇಟ್ರು. ಆದ್ರೆ ಅಗ್ನಿದ್ರ ಏನ್ ಮಾಡಿದ ಅಂದ್ರೆ ತನ್ನ ಮಕ್ಕಳಿಗೆ ಏನು ಹೆಸರಿಟ್ಟಿದ್ದಲ್ಲ, ಆ ಮಕ್ಕಳ ಹೆಸರಿನಿಂದಲೇ ದೇಶ ಪ್ರಸಿದ್ಧ ಮಾಡ್ಬಿಟ್ಟ. ಈಗ ಕಿಂಪುರುಷ ಒಬ್ಬ ಮಗ ಇದ್ದ, ಆ ಕಿಂಪುರುಷ ಖಂಡಕ್ಕೆ ಅವನ ರಾಜನನ್ನ ಮಾಡಿದ. ಕಿಂಪುರುಷ ಖಂಡದ ರಾಜ ಕಿಂಪುರುಷ, ನಾಭಿ ದೇಶದ ರಾಜ ನಾಭಿ, ಹರಿವರ್ಷದ ದೇಶದ ರಾಜ ಹರಿವರ್ಷ, ಇಳಾವೃತ ಖಂಡದ ರಾಜ ಇಳಾವೃತ ಅಂತ ಅವರವ್ರ ಹೆಸರಿಂದೇ ಅವರವರ ದೇಶ ಕೊಟ್ಟು ಅವರಿಗೆ ರಾಜರನ್ನಾಗಿ ಮಾಡಿ ಅವರನ್ನ ನಡೆಸಿದ. ಹೀಗೆ ಅಪ್ಸರಾ ಸ್ತ್ರೀ ಇಷ್ಟೆಲ್ಲ ಮುಗಿಸಿ ಅವಳು ಮಕ್ಕಳನ್ನ ಎಲ್ಲ ಪಡೆದು ಒಪ್ಪಿಸಿ ಅವಳು ತಾನು ತಲ್ಲೋಕಕ್ಕೆ ಹೋಗ್ಬಿಟ್ಲು. ಪೂರ್ವ ಚಿತ್ತಿ ಬಂದದೇ ಅದಕ್ಕೆ, ಬ್ರಹ್ಮದೇವರು ಕಳಿಸಿದ್ರು, ನನಗೆಲ್ಲ ಕೆಲಸ ಮುಗೀತು, ತಾನು ಹೋಗ್ಬಿಟ್ಲು. ಮುಂದೆ ಇವ್ರು ಏನ್ ಮಾಡ್ಕೊಂಡು 9 ಜನ ಮಕ್ಕಳು ಹುಟ್ಟಿದ್ರಲ್ಲ, ಪಾಪ ಬಹುಶಃ ಅಪ್ಪ ಅಮ್ಮ ಮದುವೆ ಮಾಡ್ಕೊಂಡಿದ್ದಿಲ್ಲ, ಅವರೇ ಮಾಡ್ಕೊಂಡ್ಬಿಟ್ರು ಮದ್ವಿ. ಯಾರ್ಯಾರು ಆ ಕ್ರಮವಾಗಿ 9 ಜನ ಇದ್ರಲ್ಲ, ಆ 9 ಜನ ಕ್ರಮವಾಗಿ ಹೆಂಡಂದ್ರು ಯಾರ್ಯಾರು, ಮೇರುದೇವಿ, ಪ್ರತಿರೂಪ, ಉಗ್ರದ್ರಂಷ್ಟ್ರಿ, ಲತಾ, ರಾಮ, ಶ್ಯಾಮ, ನಾರಿ, ಭದ್ರ, ದೇವಿ ಅಂತ 9 ಗಂಡ್ಮಕ್ಳು, ಅವ್ರ ತಕ್ಕಂತೆ 9 ಹೆಣ್ಮಕ್ಳು. ಅಂದ್ರೆ ಹೆಣ್ಮಕ್ಳ ಮಕ್ಕಳಲ್ಲ, ಸೊಸೇಂದ್ರ ಬಂದ್ರು ಅವ್ರಿಗೆ, ಆಗ್ನಿಧರಿ ಸೊಸೇಂದ್ರು, ಅವ್ರ ಹೆಂಡಂದ್ರು ಅಂತ ಇಷ್ಟು ಕಥೆಯನ್ನು ನಿರೂಪಣೆ ಮಾಡಿ, ಆ ನಾಭಿರಾಜ ಅವ ಏನ್ ಮಾಡಿದ, ಆಗ್ನಿದ್ರನ ಮಗ ನಾಭಿರಾಜ ಅವ ಮೇರುದೇವಿಯನ್ನ ಮದುವೆ ಆಗಿದ್ದ. ಮೇರುದೇವಿ ಅಂತ ಅವಳನ್ನ ಮದುವೆ ಆಗಿದ್ದ. ಅವ ನನಗೂ ಮಕ್ಕಳಾಗ್ಬೇಕು ನೋಡಿ, ಮಕ್ಕಳಾಗ್ಬೇಕು ಅಂತ ಮುಂದ ಇನ್ನ ಪ್ರಿಯವ್ರತರಾಜನ ಕಥೆ ಮುಗೀತು, ಆಗ್ನಿದ್ರ ಮುಗೀತು. ಆಗ್ನಿದ್ರ ಮಗ ನಾಭಿರಾಜ ಅವ ಮೇರುದೇವಿಯನ್ನು ಮದುವೆ ಆಗಿ ನಂಗೂ ಮಕ್ಕಳಾಗ್ಬೇಕು ಅಂತ ತಪಸ್ಸು ಮಾಡಿದ. ಏನ್ ಮಾಡಿದ, ತಸ್ಯ ಭಾವ ಶ್ರದ್ಧಯಾ ವಿಶುದ್ಧ ಭಾವೇನ ಯಜತಃ ಪ್ರವರ್ಗೇಷು ಪ್ರಚುರತ್ಸು ದಕ್ಷಿಣಾ ವಿಧಾನ. ಪುತ್ರಕಾಮೇಷ್ಟಿ ಯಾಗ ಮಾಡಿದ. ಯಾರವ ಮಾಡಿದವ, ನಾಭಿರಾಜ. ನಾಭಿರಾಜ ಪುತ್ರಕಾಮೇಷ್ಟಿ ಯಾಗ ಮಾಡಿದ, ಮಕ್ಕಳಾಗ್ಬೇಕು ಅಂತ ಯಾಗ ಮಾಡಿದ. ಯಾಗ ಮಾಡುವಾಗ ತಪಸ್ಸು ಮಾಡಿದಾಗ ಭಗವಂತ ಪ್ರತ್ಯಕ್ಷ ಆದ ಮೇಲೆ ಮತ್ತ ಭಗವಂತನನ್ನ ಹೇಳಲಿಕ್ಕೆ ಬೇಕಾದಷ್ಟು ಶ್ಲೋಕಗಳವೆ. ಅಂತಾನೆ ಹೆಂಗಿದ್ದ ಪರಮಾತ್ಮ, ಸ್ಫುಟ ಕಿರಣ ಪ್ರವರಮಣಿ ಯ ಮುಕುಟ ಕಿರೀಟ ಕುಂಡಲ ಕಟಕಟಿ ಸೂತ್ರಹಾರ ಕೇಯೂರ ನೂಪುರಾದ್ಯಂಗ ವಿಭೂಷಣ ಭೂಷಿತಂ ಋತ್ವಿಕ್ ಸದಸ್ಯ ಗ್ರಹ ಪತಯೋಧನ ಇವೋತ್ತಮಂ ಧನಂ ಉಪಲಭ್ಯ ಸಬಹುಮಾನಮರ್ಹಣೇನ ಅನತ ಶೀರ್ಷಾಣ ಉಪತಸ್ಥುಹು. ಇಂತಹ ಪರಮಾತ್ಮನ ಸ್ತೋತ್ರ ಮಾಡಿದ್ರು. ಹಿಂಗಿದ್ದ ಪರಮಾತ್ಮ. ಇದು ಗದ್ಯ ಅಂತಾರೆ, ಇದು ಪಂಚಮಸ್ಕೃತ ಗದ್ಯ ಇದೆ. ಹಿಂಗ ಹೋಗ್ಬೇಕಂತಾರೆ, ಓದ್ಕೋದು. ಇಂತಹ ಪರಮಾತ್ಮನ ಸ್ತೋತ್ರ ಮಾಡಿದಾಗ, ಪರಮಾತ್ಮನ ಪ್ರತ್ಯಕ್ಷ ಆದಾಗ ನಮೋ ನಮಃ ಅಂತಾರೆ. ಹಿಂಗ ಯಾರಾದ್ರೂ ಭೇಟ ಆದ್ರೆ ನಮೋ ನಮಃ ಅನ್ಬೇಕಂತೆ ಆಚಾರ್ಯಗೆ. ನಮೋ ನಮಃ ಅನ್ಬೇಕಂತ. ಇದು ಅದ್ಭುತವಾದ ಪದ ಆಯಿತು. ನಮಸ್ಕಾರ ಅನ್ನೋಕ್ಕಿಂತ ನಮೋ ನಮಃ ಅನ್ಬೇಕು. ನಮಗ ಆಗ್ನೇಯ ರಾಜ ಹೇಳ್ಕೊಡ್ತಾನೆ, ನಾಭಿರಾಜ ಹೇಳ್ಕೊಡ್ತಾನೆ ನಮೋ ನಮಃ. ಸಾಂಗ್ಗಳು ಬಂದ್ರೆ ನಮೋ ನಮಃ, ಅಥವಾ ಫೋನ್ದಾಗ ಮಾತಾಡುವಾಗ ಹಲೋ ಅನ್ನೋ ಬದಲು ನಮೋ ನಮಃ ಅನ್ಬೇಕಂತ. ಯಾರಿಗಾದ್ರು ಹಲೋ ಅನ್ನೋ ಬದಲು ಕೆಲವೊಬ್ಬರು ಎಷ್ಟೋ ಮಂದಿ ಹರೇ ಶ್ರೀನಿವಾಸ ಅಂತ ಕಲ್ಕೊಂಡ್ರೆ, ಎಷ್ಟೋ ಮಂದಿ ಹರೇ ಶ್ರೀನಿವಾಸ ಅಂತಾರೆ. ಅಂದಿರ್ತಾರ ಫಸ್ಟ್ ಎತ್ತಿದ ಕೂಡ ಹರೇ ಶ್ರೀನಿವಾಸ ಅಂತಾರೆ. ಅದು ಕೇಳಿಸಂಗಿಲ್ಲ. ಹರೇ ಶ್ರೀನಿವಾಸ ಹಲೋ ಬಂದ್ಬಿಡ್ತು, ತಾನಾಗಿ ಬಂದ್ಬಿಡ್ತದೆ. ಮತ್ತೆ ಒಂದ್ಸಲ ಹರೇ ಶ್ರೀನಿವಾಸ ಅಂದು ಮತ್ತೆ ಹಲೋ ಹಿಂಗ ಹಲೋ ಹೋಗ್ಬಿಡ್ಬೇಕಂತ. ಹಲೋ ಹೋಗ್ಬಿಡ್ಬೇಕು. ಆ ಹಲೋ ಅಂದ್ರೆ ಏನ್ ಗೊತ್ತೇನ, ಅದು ಹಲೋ ಅಂದ್ರೆ ಏನು, ಹಲೋ ಯಾರೋ ಹಾಯ್ ಬಾಯ್ ಹಲೋ ಅಲ್ಲದು. ಆ ಹಲೋ ಅಂದ್ರೆ ನಮ್ಮ ಟೆಲಿಫೋನ್ ಕಂಡು ಹಿಡಿದವ್ರ ಹೆಂಡತಿ ಹೆಸರು ಮತ್ತದು. ಟೆಲಿಫೋನ್ ಕಂಡು ಹಿಡಿದವ್ರ ಹೆಂಡತಿ ಹೆಸರು ಅದು ಹಲೋ ಅಂತ ಹೇಳಿ. ಆ ಹಲೋವನ್ನ ಅಷ್ಟು ಜಪ ಮಾಡ್ಕಿತ ನಾವೆಲ್ಲ, ಹಲೋ 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 ಹಲೋ. ಒಂದು ವೇಳೆ ಇಷ್ಟೊತ್ತಿಗೆ ಹರಿ ಕೃಷ್ಣ ಅಂದ್ಬಿಟ್ಟು ನಾವು ಮೋಕ್ಷಕ್ಕೆ ಹೋಗ್ಬಿಡ್ತೇವೆ ಎಲ್ಲರೂ. ಎಲ್ಲ ಇಲ್ಲಿ ಯಾರು ಇರ್ತಿದ್ದೇ ಇಲ್ಲ. ಅದು ಹಣೆ ಬಾರ ನಾವೆಲ್ಲ ಬಿಟ್ಟು ಹರೇ ಕೃಷ್ಣ ಅನ್ನೋ ಬದಲು, ಹರೇ ಶ್ರೀನಿವಾಸ ಅನ್ನೋ ಬದಲು ಹಲೋ 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 ಅಂತ ಇದ್ದೇವೆ.
ನಾವು ಅನ್ಬೇಕಂತ ಹೆಂಗ್ ಅನ್ಬೇಕು? ಅದ್ಭುತವಾಗಿ ದೇವರ ಸ್ಮರಣೆ ಬರೋ ಹಂಗೆ ಏನಾದ್ರು ಫೋನ್ ಮಾಡುವಾಗ ಹರೇ ಶ್ರೀನಿವಾಸ ಅದು ಆಚಾರ ಎತ್ತಿದ ಮೇಲೆ ನಮೋ ನಮ ಆಚಾರ ನಮೋ ನಮ ಅನ್ಬೇಕಂತ. ನಮೋ ನಮ ಇದೊಂದು ಒಳ್ಳೆ ಅದ್ಭುತವಾದ ಪದ ಇದು. ನಮೋ ನಮ ಅದು ಸಿಕ್ಕಾಗ ತಂದೆ ತಾಯಿಗಳು ಸಿಕ್ಕಾಗ ನಮೋ ನಮ ಆಚಾರ್ಯ, ನಮೋ ನಮಃ ಅಪ್ಪ ಅಮ್ಮಗೆ ನಮೋ ನಮ, ಹರೇ ಹರೇ ನಮಃ ಇದು ಇದು ಒಂದು ವರ್ಡ್, ಇದೊಂದು ಶಬ್ದ ಹರೇ ನಮಃ. ಹಿಂಗ ದೇವರ ಸ್ಮರಣೆ ಬರೋ ಹಂಗ ನಾವು ನಮ್ಮ ಭಾಷೆ ಇರ್ಬೇಕು ಹೊರತು ಏನೋ ಇರಬಾರದು. ಒಟ್ಟಾರೆ ಹಿಂಗ ಜಗತ್ತಾಗ ನಡೀತಾ ಇದೆ. ಅವ ಅಂದ ನಮೋ ನಮಃ ಇತ್ಯೇತಾವತ್ ಸದುಪ ಶಿಕ್ಷಿತಂ ಕೋರ್ಹತಿ ಪುಮಾನ್. ಪರಮಾತ್ಮ ಪ್ರತ್ಯಕ್ಷ ಆದಾಗ ನಮೋ ನಮಃ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾನೆ. ಅವಾಗ ನಿಂಗೇನ್ ಬೇಕು ಕೇಳು ಅಂದ್ರಂತೆ. ದೇವರಂದ ನಿಂಗೇನ್ ಬೇಕು ಕೇಳು ನಾಭಿರಾಜ, ಯಾಕೆ ತಪಸ್ ಮಾಡಿ ಏನ್ ಬೇಕು ಕೇಳು? ಅದಕ್ಕೆ ಅವ ಅಂದ ಅವಾಗ ಅಲ್ಲಿ ಋಷಿಮುನಿಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ, ದೇವರೇ ನೀ ಏನ್ ಗೊತ್ತಾ, ನಿಂಗೆ ಏನು ಬೇಡಪ್ಪ, ನಿಂಗೆ ಬಂಗಾರ ಮಂಟಪನೇ ಬೇಕು ಅಂತ ನಿಂಗಿಲ್ಲ, ವಜ್ರ ವೈಡೂರ್ಯನೇ ಬೇಕು ಅಂತ ನಿಂಗೆ ಏನಿಲ್ಲ. ನೀ ಏನು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಒಂದು ಹುಲ್ಕಡ್ಡಿ ಹರಿಸಿದ್ರು ಪ್ರತ್ಯಕ್ಷ ಆಗ್ತಿ. ಪ್ರತ್ಯಕ್ಷ ಆಗ್ತಿ ಅಂದ್ರೆ ಏನು? ಅನುಗ್ರಹ ಮಾಡ್ತಿ. ಅದು ಯಾವಾಗ ಮತ್ತ ಮನ್ಯಾಗ ಎಲ್ಲಾ ದೇವ್ರು ಬೇಕಾದಷ್ಟು ಕೊಟ್ಟಾಗ ದೇವ್ರ ಆಚಾರ ಹೇಳ್ಯಾರ ಅಂತ ಹೇಳಿ ಹುಲ್ಕಡ್ಡಿ ಆಯ್ದ ಉಪಯೋಗ ಇಲ್ಲ. ಮತ್ತೆ ದೇವ್ರು ಕೊಟ್ಟಾಗ ಬೆಳ್ಳಿ ಮಂಟಪನೇ ಹಾಕೋದು. ದೇವ್ರು ಕೊಟ್ಟಾಗ ಅಂದ್ರೆ ಬೆಳ್ಳಿ ಮಂಟಪ ಏನ್ ಯಥಾಶಕ್ತಿ ಏನದ ಅದು ಹಾಕೋದು. ಏನೂ ಇಲ್ಲ ಅಂದಾಗ ಇಲ್ರಿಪ್ಪ ನಮ್ಮ ಮನ್ಯಾಗ ಏನಿಲ್ರಿ, ಏನೂ ಇಲ್ಲ ಅಂದಾಗ ಹುಲ್ಕಡ್ಡಿ ಇಲ್ವಾ, ಹೊರಗಡೆ ಹುಲ್ಕಡ್ಡಿ ಇಲ್ವಾ, ಹಣ್ಣಿಲ್ವಾ, ಕಾಯಿ ಇಲ್ವಾ, ನೀರಿಲ್ವಾ? ಏನ್ ನೀರಂತೂ ಎಲ್ಲ ಕಡೆ ಸಿಗುತ್ತಾ? ಆ ನೀರೇ ತಗೊಂಡು ಪೂಜಾ ಮಾಡುವಂತ. ನೀರಿನಿಂದ ಅಭಿಷೇಕ ಮಾಡು, ನೀರನ್ನೇ ನೈವೇದ್ಯ ಮಾಡು, ನೀರಿನಿಂದ ಆರತಿ ಮಾಡು. ನಾವು ಸಂಚಾರಕ್ಕೆ ಹೋಗಿರ್ತೀವಿ ನೋಡಿ, ಎಲ್ಲ ಉಡುಪಿ ತಿರುಪತಿ ಹೋದಾಗ ಎಲ್ಲ ಎಲ್ಲಿ ತೊಗೊಂಡೋಗಿ ಬತ್ತಿ ಗಿತ್ತಿ ಮನೆಯಾಗ ಇರ್ತಾವಲ್ಲ, ಅಲ್ಲೇ ಡಣ ವಾದನೆ ಸೌಟ್ ಬಾರಿಸೋದು, ನೀರು ಆರತಿ ಮಾಡೋದು ಅಷ್ಟೇ. ಹಿಂಗ ನಾವು ಹಾಗಾದ್ರೆ ನೀರೇ ನಮಗೆಲ್ಲಾ ಬರುತ್ತೆ, ನೀರಿಂದ ಎಲ್ಲ ಮಾಡೋದು. ಅದು ಯಾವಾಗ ಏನೂ ಇಲ್ಲದೆ ಇದ್ದಾಗ. ಒಟ್ಟಾರೆ ಏನ್ ಅಭಿಪ್ರಾಯ ಏನು? ಪೂಜಾ ಬಿಡಬೇಡ್ರಿ. ಪರಮಾತ್ಮ ಏನ್ ಕೊಟ್ಟರು ಪ್ರತ್ಯಕ್ಷ ಆಗ್ತಾನೆ, ಏನ್ ಕೊಟ್ಟರು ಅನುಗ್ರಹ ಮಾಡ್ತಾನೆ. ಅವ ಏನ್ ಕೊಟ್ಟಿರಿ ನೋಡಂಗಿಲ್ಲ, ಹೆಂಗ್ ಕೊಟ್ಟಿರಿ ನೋಡ್ತಾನೆ ಅಷ್ಟೇ ನೋಡೋದು. ಅವ ಏನ್ ಕೊಟ್ಟಿರಿ ಬೇಕಾಗಿಲ್ಲ. ಅವ್ನು ಯಾಕೆ ಅವ ಹೋಳಿಗೆ ಕೊಟ್ಟರು ಅದು ಪಾತ್ರಾಗ ಇರುತ್ತೆ, ಬೆಲ್ಲ ಕೊಟ್ಟರು ಅಲ್ಲೇ ಇರುತ್ತೆ, ಅವ ಏನ್ ತಗೊಳಂಗಿಲ್ಲ, ಅದೇನ್ ಬೇಕಾಗಿಲ್ಲ. ಆದ್ರೆ ಹೋಳಿಗೆ ಆಗ್ಲಿ, ಬೆಲ್ಲ ಆಗ್ಲಿ, ನೀರಾಗ್ಲಿ ಹೆಂಗ್ ಕೊಟ್ಟಿರಿ ಅಂತ ನೋಡ್ತಾನೆ. ವಿದುರ ಕೃಷ್ಣ ಬಂದ, ವಿದುರ ಪಾಪ ಏನ್ ತಿಳ್ಕೊಂಡ್ಬಿಟ್ಟಿದ್ದ, ನಮ್ಮನೆಗೆ ಬರಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದವ. ದೊಡ್ಡ 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 ಆಚಾರಗಳು ಇದ್ದಾರೆ ಇವರೆಲ್ಲ, ಭೀಷ್ಮಾಚಾರು, ದ್ರೋಣಾಚಾರು, ಅಶ್ವತ್ಥಾಮಾಚಾರು, ಕೃಪಾಚಾರು, ಹೆಸರು ಕೇಳಿದ್ರೆ ಗಡಗಡ ನಡುತ್ತೀವಿ ಅಂತ ದೊಡ್ಡ 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 ಆಚಾರ ಇದ್ದಾಗ ನಮ್ಮನಿಗೆ ಯಾಕೆ ಬರ್ತಾನಿವ ಅಂತ ಬರಲ್ಲ ಅಂತ ತಿಳ್ಕೊಂಡು ಕುತ್ಕೊಂಡಿದ್ದ ವಿದುರ. ಬಂದ ನೋಡಿ, ವಿದುರನ ಭಾಗ್ಯವಿದು. ಮಧುವನ ಬಂದ, ಓಡಿ ಬಂದ. ಅವ ಮೈ ಮರೆತು ಬಿಟ್ಟ, ಕೃಷ್ಣ ನಮ್ಮನೆ ಬಂದಾನ ಅಂದ್ಕೊಳ್ಳಿ. ಅವ ಆಶ್ಚರ್ಯ ಆಗಿ ಏನ್ ಕೊಡಬೇಕು ಗೊತ್ತಾಗ್ತಾ ಇಲ್ಲ. ಹೆಂಡತಿ ಕೊಟ್ಲು, ಪಾಪ ಹೆಂಡತಿ ಏನ್ ಕೊಟ್ಲು ಅದನ್ನೇ ವಾಪಸ್ ಕೈಯಾಗ ಕೊಟ್ಟ. ಹೆಂಡತಿ ಕೊಟ್ಲು, ಹೆಂಡತಿ ಕೃಷ್ಣ ನೋಡ್ಕೊಂಡ್ ಕೂತಾರ ಇಬ್ರು ಪಾಪ. ಆಕಿನೋ ಕೃಷ್ಣ ನೋಡ್ಕತ್ತಾಳ, ಇವನೋ ಕೃಷ್ಣ ನೋಡ್ಕತ್ತಾನ, ಕೃಷ್ಣ ಭಕ್ತರು ನೋಡ್ಕತ್ತಾನ. ಆಕಿ ಹೆಂಡತಿ ಭಾರಿ ಭಕ್ತಿ ಪರವಶಳಾಗಿ ಗಂಡನ ಕೈ ಕೊಟ್ಲು. ಗಂಡ ವಿದುರ ಅವೇನ್ ಮಾಡಿದ, ಕೃಷ್ಣನ ಕೈ ಕೊಟ್ಟು. ಕೃಷ್ಣ ತಿಂದ, ಸ್ವೀಕಾರ ಮಾಡಿದ. ಎಲ್ಲ ಖುಷಿ ಆಯ್ತು. ಹೋಗಿ ಬರ್ತೇನೆ ಅಂತ ವಿದುರ್ಗೆ ಬಾಯ್ ಬಾಯ್ ಹೇಳಿದ. ಬಾಯ್ ಬಾಯ್ ಅಂದ್ರೆ ಹೋಗ ಆಶೀರ್ವಾದ ಮಾಡಿ ಹೊಂಟ. ಹೋಗುವಾಗ ನೋಡ್ತಾನೆ ವಿದುರ, ಬಾಳೆಹಣ್ಣೆಲ್ಲ ಕೆಳಗ ಬಿದ್ದಾವ, ಸಿಪ್ಪಿ ಎಲ್ಲೂ ಇಲ್ಲ, ಸಿಪ್ಪಿ ಖಾಲಿ ಆಗ್ಬಿಟ್ಟಾವ. ಆಗ ಸಿಪ್ಪಿ ಏನಾಗಿತ್ತು, ಸಿಪ್ಪಿ ತಿಂದಿದ್ ಕೃಷ್ಣ, ಬಾಳೆಹಣ್ಣು ಬಿದ್ದಿದ್ದ ಕೆಳಗೆ. ಅದನ್ನ ಬಾಳೆಹಣ್ಣು ಅಂತ ಹೇಳಿದೆ. ಸಿಪ್ಪೆಲ್ಲ ಬಾಯಾಗ ಹೋಗ್ಯಾವ, ಹಣ್ಣುಗಳೆಲ್ಲ ಕೆಳಗೆ ಬಿದ್ದಾವ. ಹಾಗಾದ್ರೆ ಆಕೆ ಭಕ್ತಿ ಪರವಶಳಾಗಿ ಆಕೆ ಏನ್ ಕೊಟ್ಟೇನೆ ಅಂತ ಆಕೆ ಗೊತ್ತಾಗ್ತಾ ಇಲ್ಲ. ಇವ ಭಕ್ತಿ ಪರವಶನಾಗಿ ಏನ್ ಕೊಡ್ತಾ ಇದ್ದಾನೆ ಇವಾಗ ಗೊತ್ತಾಗ್ತಾ ಇಲ್ಲ. ಅವರ ಪ್ರೀತಿಯಲ್ಲಿ ನಾ ಏನ್ ತಿಂತಾ ಇದ್ದೇನೆ ಅವು ಗೊತ್ತಾಗ್ತಾ ಇದೆ. ಇದು ದೇವರ ಪ್ರೀತಿ ನೋಡಿ, ದೇವರ ಭಕ್ತರ ಮೇಲೆ ಇಟ್ಟ ಒಂದು ಪ್ರೀತಿ ಇದು. ನಾ ಏನ್ ತಿಂತೇನೆ ಅವಾಗ ಗೊತ್ತಾಗ್ತಾರ. ಹಿಂಗ ಅದಕ್ಕೆ ದೇವರಂದ, ನೀ ಸಿಪ್ಪಿ ಕೊಟ್ರು ಅಷ್ಟೇ. ಹಂಗ ಆಚಾರ ಹೇಳ್ಯಾರ ಅಂತೇಳಿ ನಾ ಚಾತುರ್ಮಾಸ ಬರ್ತಾ ಬಂದಾಗ ಮತ್ತೆ ಯಾರು ಸಿಪ್ಪಿ ಇಟ್ಬೇಡ್ರಿ, ಮತ್ತೆ ಎಲ್ಲ ಸಿಪ್ಪಿ ಸುಲಿದು ಹಣ್ಣು ಆ ಕಡೆ ಇಟ್ಟು ಸಿಪ್ಪಿ ಇಟ್ಬೇಡ್ರಿ. ಅದು ದೇವರ ಗುಣ ಹಂಗ. ನೀವು ಸಿಪ್ಪಿ ಇಟ್ರು ಅಷ್ಟೇ, ಹಣ್ಣಿಟ್ರು ಅಷ್ಟೇ, ಅದು ಬೆಲ್ಲ ಇಟ್ರು ಅಷ್ಟೇ. ಅದು ದೇವ್ರು ತಗೊಳ್ಳೋದು ಮಾತ್ರ ಅದು ಬೇಡ, ಅದ್ರ ಹಿಂದಿರುವ ಭಕ್ತಿ ತಗೊಳ್ಳ. ಹೆಂಗ್ ಕೊಟ್ಟಿರಿ ನೀವು, ಅದನ್ನ ಹೆಂಗ್ ಇಟ್ಟಿರಿ? ಬೆಲ್ಲ ನೈವೇದ್ಯ ಮಾಡಿದಾಗ ಹೆಂಗೆ ಮಾಡ್ಬಿಡೋದು, ಹೋಳಿಗೆ ಮಾಡಿದಾಗ ಮೂರ್ ಭೂ ವಸ್ವಾಹಿ ಮಾಡೋದು. ಹೋಳಿಗೆ ಮಾಡಿದಾಗ ಭಾರಿ ದೊಡ್ಡ ನೈವೇದ್ಯ ಮಾಡ್ಬಿಡ್ತಾರೆ. ಮತ್ತೆ ನೈವೇದ್ಯ ಅಂದ್ರೆ ಭಾರಿ ದೊಡ್ಡ ನೈವೇದ್ಯ ಮಾಡ್ಬಿಡ್ತಾರೆ, ಭಾರಿ ಚಂದ ಉಗ್ಗೋದು. ಬೆಲ್ಲ ಇಟ್ಟಾಗ ಹೋಗ್ಬಿಡುತ್ತೆ. ಇದು ನೈವೇದ್ಯ ಅಲ್ಲ, ಹಿಂಗ್ ನೈವೇದ್ಯ ಅಲ್ಲ. ಬೆಲ್ಲ ಇಟ್ಟರು ಪರವಾಗಿಲ್ಲ, ನೀರಿಟ್ಟರು ಪರವಾಗಿಲ್ಲ. ಅದ್ಭುತವಾಗಿ ಏನು ಮಂತ್ರಗಳವ ಆ ನೈವೇದ್ಯ ಮಂತ್ರಗಳು, ಒಂದೇ ಗೋವಿಂದ ಒಂದೇ ವಂದ್ಯಂ ಸದಾನಂದಂ, ಏನು ಮಂತ್ರಗಳವ ಆ ಎಲ್ಲಾ ಮಂತ್ರಗಳನ್ನ ಚೆನ್ನಾಗಿ ಕ್ರಮಬದ್ಧವಾಗಿ ಅಂದು ನೈವೇದ್ಯ ಮಾಡ್ಬೇಕು. ಅದು ಭಕ್ತಿಯಿಂದ ಮಾಡಿದಾಗ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಹಂಗ ಆ ತರ ಪರಮಾತ್ಮನ ಬಗ್ಗೆ ನಾವು ಅಷ್ಟು ಉಪಾಸನೆಯನ್ನ ಮಾಡಬೇಕು. ಹಂಗ ನಮೋ ನಮಃ ಅಂತ ನಾವು ವಿಶೇಷವಾಗಿ ಅನ್ಬೇಕು. ಹಾಗೆ ಅದಕ್ಕೆ ನಮೋ ನಮಃ ಅಂದು ಪರಮಾತ್ಮ ಏನು ಕೊಟ್ಟರು ತಗೊಳ್ತಾನೆ ಅಂದ್ಮೇಲೆ, ದೇವರೇ ನಂಗೆ ಇಷ್ಟು ಸಾಧ್ಯ ಆಗ್ತಾ ಇದೆ, ನಮ್ಮ ಮನ್ಯಾಗ ಇಷ್ಟ ಇದೆ, ಇವತ್ತು
ನನ್ನ ಕಡೆ ಏನೂ ಇಲ್ಲ, ಇದು ನನಗೆ ಇದೇ ಎಲೆಯ ಮೇಲೆ ಕೂಡಿಸಿ ನಿನಗೆ ಅದನ್ನೇ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಭಕ್ತಿಯಿಂದ ಅಂದಾಗ ಪರಮಾತ್ಮ ಸಂತೋಷ ಪಡ್ತಾನೆ ಅಂತ ಆ ಋಷಿಮುನಿಗಳು ಅವರೆಲ್ಲ ಪ್ರಾರ್ಥನೆ ಮಾಡ್ತಾ ಅದಕ್ಕೆ ನಾಭಿರಾಜನಿಗೆ ಕೇಳ್ತಾ ಇದ್ದಾನೆ ದೇವರು, ನಿಂಗೇನ್ ಬೇಕು? ಅದಕ್ಕೆ ಅವ ಅಂದ, ನಿನ್ನಂತಹ ಮಗ ಬೇಕು ಅಂತ ಕೇಳಿದ ನಾಭಿರಾಜ. ಏನ್ ಕೇಳಿದ? ನೀ ಎಷ್ಟು ಚಂದಿದ್ದು ನೋಡು, ಬಾಳಿ ಚಂದಿದ್ದು ನೀನು, ಅದಕ್ಕೆ ನಿನ್ನಂತ ನಂಗೆ ಮಗ ಬೇಕು. ಅದಕ್ಕೆ ದೇವರಂದ, ನಾ ಯಾರಪ್ಪ? ನಾ ಸರ್ವೋತ್ತಮ ನಾನು ಅಂದ್ಮೇಲೆ ನನ್ನಂಥವನು ನಿಂಗೆ ಬೇಕಂದ್ಮೇಲೆ ಹಾಗಾದ್ರೆ ಸರ್ವೋತ್ತಮ ಇನ್ನೊಬ್ಬಿರ್ಬೇಕಾಗ್ತದ. ಹಾಗಾದ್ರೆ ಅದಕ್ಕೆ ದೇವರಂದ, ಸರ್ವೋತ್ತಮ ವ್ಯಕ್ತಿ ನಾವು ಒಬ್ಬನೇ. ಪಾಪ ನೀನು ಕೇಳಿಕತ್ತಿ, ಇಷ್ಟು ತಪಸ್ ಮಾಡಿ ಭಾರಿ ತಪಸ್ ಮಾಡಿ ಕೇಳಿಕತ್ತಿ ನಿನ್ನಂತ ಮಗ ಬೇಕು ಅಂತ. ಅದಕ್ಕೆ ನಾ ಏನ್ ಮಾಡ್ತೀನಿ, ನನ್ನಂಥವ್ನು ಯಾರೂ ಇಲ್ಲ, ನಾನೇ ಬರ್ತೀನಿ ಅಂತ. ನೋಡಿ, ನಾಭಿರಾಜನಿಗೆ ನಾನೇ ಬರ್ತೀನಿ ಅಂತ ಆಶೀರ್ವಾದ ಮಾಡಿ, ಯದಮುಷ್ಯ ಆತ್ಮಜೋ ಮಯಾ ಸದೃಶೋ ಭೂಯಾದಿತಿ ಮಮಾಘಮೇವ ಅಭಿರೂಪಕ ಕೈವಲ್ಯಾದಥಾಪಿ ಬ್ರಹ್ಮವಾದೋ ನಮೃಷಾ ಭವಿತುಂ ಅರ್ಹತಿ ಮಮೈವ ಹಿ ಮುಖಂ ಯದ್ ದ್ವಿಜದೇವ ಕುಲಂ. ಅದು ದೇವರಂದ, ನಾನೇ ಬರ್ತೇನೆ ಅಂತ ಹೇಳಿ ನಾಭಿರಾಜನಲ್ಲಿ ಬಂದವನೇ ಯಾರು? ತತ ಆಗ್ನೇಧ್ರಿಯೇ ಕ್ಷೇತ್ರೇ ಘಂ ಕಲಯ ಅವತಾರ ಇಷ್ಯಾಮಿ ಆತ್ಮತುಲ್ಯಂ ಅನುಪಲಭಮಾನಗ. ಒಂದು ವೇಳೆ ನನ್ನಂತವ್ರು ಇದ್ರೆ ಅವ್ರನ್ನ ಕಳಿಸಿದ್ದೆ, ನನ್ನಂತವ್ರು ಯಾರೂ ಇಲ್ಲ, ಆದ್ದರಿಂದ ಸರ್ವೋತ್ತಮ ವ್ಯಕ್ತಿ ನಾನೊಬ್ಬನೇ. ಆದ್ದರಿಂದ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ, ಹರಿಯೇ ಸರ್ವೋತ್ತಮ, ನಾನೊಬ್ಬನೇ, ಆದ್ದರಿಂದ ನಾನೇ ಬರ್ತೇನೆ ಅಂತ ಹೇಳಿ ಆ ನಾಭಿರಾಜನ ಹೆಂಡತಿ ಮೇರುದೇವಿಯಲ್ಲಿ ಪರಮಾತ್ಮ ಬಂದ. ಆ ಪರಮಾತ್ಮ ಬಂದವನೇ ಯಾರು? ವೃಷಭನಾಮಕ ಪರಮಾತ್ಮ. ನಾಭಿರಾಜ ಮೇರುದೇವಿಯಲ್ಲಿ ಬಂದವನೇ ವೃಷಭನಾಮಕ ಪರಮಾತ್ಮ. ಅಂತಹ ವೃಷಭನಾಮಕ ಪರಮಾತ್ಮ ಅವ ಮಗನಾಗಿ ಬಂದು ನೋಡಿ, ನಾಭಿರಾಜ ಎಂತಹ ದೊಡ್ಡ ಭಾಗ್ಯ, ಎಂತಹ ದೊಡ್ಡ ಭಾಗ್ಯ. ಈ ವಸುದೇವನಂದ ಗೋಪರಾಗಲಿ, ದಶರಥ ರಾಜರಾಗಲಿ, ಇವರೆಲ್ಲ ಎಂಥ ಮಹಾನುಭಾವರು. ದೇವರ ದರ್ಶನ ಸ್ವಲ್ಪ ಆದ್ರೆ ಸಾಕು, ದೇವರ ಕಣ್ಣಿಗೆ ನಾವು ಬಿದ್ರೆ ಸಾಕು ಅಂತ ನಾವು ನೆನೆಸ್ಕೋತಿರ್ತೀವಿ. ಅಂಥದ್ದು ದೇವರನ್ನು ಪ್ರತ್ಯಕ್ಷವಾಗಿ ನೋಡ್ತಾ 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 ಮಕ್ಕಳನ್ನಾಗಿ ಪಡೆಯೋ ಭಾಗ್ಯ ಪಡಿತಾರೆ ಅಂದ್ರೆ ಎಂಥ ಭಾಗ್ಯವಂತರು ಅವರೆಲ್ಲ, ಎಂಥ ಭಾಗ್ಯವಂತರು. ಹಾಗೆ ಅಂತಹ ವೃಷಭನಾಮಕ ಪರಮಾತ್ಮನನ್ನ ಪಡೆದಿದ್ದಾರೆ. ಅವನಿಗೆ ಬಂದನಂತೆ ದೇವರು ಬಂದ. ಅವನ ಸಹನ ಶಕ್ತಿ, ಬಲ, ಕಾಂತಿ, ಯಶಸ್ಸು, ವೀರ್ಯ ಎಲ್ಲ ಕೂಡಿದವನಾದ್ದರಿಂದ ಅವನಿಗೆ ವೃಷಭ ಅಂತ ಹೆಸರಿಟ್ರು. ಓಜಸ ಬಲೇನ ಶ್ರಿಯ ಯಶಸ ವೀರ್ಯ ಶೌರ್ಯಾಭ್ಯಾಂ ಚ ಪಿತಾ ಋಷಭ ಇತಿ ಈದೃಂಗ್ ನಾಮ ಚಕಾರ. ಶ್ಲೋಕ ಇಲ್ಲ ಮತ್ತಲ್ಲ, ಪಂಚಮತ ಶ್ಲೋಕನೇ ಇಲ್ಲ, ಹಿಂಗ ಓದ್ಬೋದು. ಇಂತಹ ವೃಷಭನಾಮಕ ಪರಮಾತ್ಮ ಅಂತ ಹೆಸರನ್ನ ಇಟ್ಟಿದ್ದಾರೆ. ಒಂದ್ಸಲ ವೃಷಭ ಇವ ಹೆಂಗಿದ್ದಾನ ಅಂತ ಇಂದ್ರನಿಗೆ ಇಂದ್ರ ಟೆಸ್ಟ್ ಮಾಡಕತ್ತ. ಇವ್ರ ದೇಶಕ್ಕೆ ನಾ ಮಳೆನೇ ಸುರಿಸಬಾರ್ದು ಅಂತ ತಿಳ್ಕೊಂಡ್ಬಿಟ್ಟ ಇಂದ್ರ. ಈ ವೃಷಭನಾಮಕ ದೇಶಕ್ಕೆ ನಾನು ಮಳೆ ಸುರಿಸೋದಿಲ್ಲ. ಅದು ದೇವರಂದ, ನೀ ಯಾಕೆ ನಿನ್ ಮಳಿ ಯಾಕೆ ನಂಗೆ ಯಾಕೆ ಬೇಕು ಮಾರ, ನನ್ನ ಹತ್ರ ಮೂಡಬೇಕಾದಷ್ಟವ ಅಂತ ಹೇಳಿ ಆ ಊರಿಗೆ ಮಳೆ ತರಿಸಿದ ಯಾರು? ವೃಷಭನಾಮಕ ಪರಮಾತ್ಮ. ಏನು ದೇವರ ಇಚ್ಛಾ ಮಾಡಿದ ಅಂದ್ರೆ ಜೋರ ಮಳೆ ಬಂತಂತೆ. ಅದರ ಹೆಸರೇನು? ಅಂಜನಾಭ ವರ್ಷ ಅಂತ. ಅದರ ಹೆಸರೇನು? ಅಂಜನಾ, ಅವನ ದೇಶ. ಅದೇ ಏನಾಗತ್ತೆ ನಾಳೆ ಬರ್ತದೆ ಕಥೆ, ಆ ಅಂಜನಾಭ ವರ್ಷ ಅಂತ. ಆ ಅಂಜನಾಭ ವರ್ಷ ದೇಶವನ್ನ ತಾನು ಅದ್ಭುತವಾಗಿ ರಾಜ್ಯಭಾರ ಮಾಡಿದ್ದಾನೆ. ಆ ನಾಭಿರಾಜನು ಕೂಡ ಆ ವೃಷಭನಾಮಕ ಪರಮಾತ್ಮ ಬಂದ ಅಂತ ತನ್ನ ಸಾಧನೆ ಮುಗಿಸ್ತಾನು ಹೊರಟ. ಅದು ಅವನ ಬಗ್ಗೆ ಒಂದು ಶ್ಲೋಕ. ಕೋನು ತತ್ಕರ್ಮ ರಾಜರ್ಷೇರ್ನಾಭೇರನ್ ವಾಚರೇತ್ ಪುಮಾನ್ ಅಪತ್ಯತಾ ಮಗಾದ್ಯಸ್ಯ ಹರಿಹಿ ಶುದ್ಧೇನ ಕರ್ಮಣ. ಏನ್ರಿ, ನಾಭಿರಾಜನ ಬಗ್ಗೆ ಯಾರು ವರ್ಣನೆ ಮಾಡಕ್ ಸಾಧ್ಯ ಅಂತ ಮತ್ತೆ ಕೇಳ್ತದ ಭಾಗವತ. ಯಾಕೆ ನಾಭಿರಾಜನಿಗೆ ಯಾರ ಮಗನಾಗಿ ಬಂದಾರೆ? ಮತ್ತೆ ಇನ್ನೇನ್ ಬೇಕ್ರಿ, ಅದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ಹೇಳ್ರಿ? ಅವನ ಬಗ್ಗೆ ಯಾರು ವರ್ಣನೆ ಮಾಡಕ್ ಸಾಧ್ಯ ಎಂಬುದಾಗಿ ಹೇಳಿ ವೃಷಭನಾಮಕ ಪರಮಾತ್ಮ ಅಂಜನಾಭ ವರ್ಷವನ್ನ ರಾಜ್ಯಭಾರವನ್ನ ಮಾಡ್ತಾ ಅವನು ಕೂಡ ಒಂದು ಮದುವೆಯಾದ, ಗುರುಕುಲವಾಸ ಮಾಡ್ಯಾನ. ಅವನು ಗುರುಕುಲವಾಸ ಮಾಡಿದ, ಎಲ್ಲ ಕಳ್ಕೊಂಡ. ಆಮೇಲೆ ಇಂದ್ರ ಕನ್ಯಾದಾನ ಮಾಡಿದ. ಇಂದ್ರ ಯಾರನ್ನ? ಜಯಂತಿ ದೇವಿಯನ್ನಂತ. ಜಯಂತಿ ದೇವಿ ಅಂತ ಆ ಜಯಂತಿ ದೇವಿಯನ್ನ ಕನ್ಯಾದಾನ ಮಾಡಿದ್ದಾನೆ. ಆ ಕನ್ಯಾದಾನ ಮಾಡಿದಾಗ ವೃಷಭನಾಮಕ ಪರಮಾತ್ಮನಲ್ಲಿ ಜಯಂತಿಯಲ್ಲಿ ಮಕ್ಕಳು ಹುಟ್ಟಿದ್ರು. ಎಷ್ಟು ಮಂದಿ? 100 ಮಂದಿ ಮಕ್ಕಳು ಹುಟ್ಟಾರ. ವೃಷಭನಾಮಕ ಪರಮಾತ್ಮನಿಗೆ ಜಯಂತಿ ದೇವಿಯಲ್ಲಿ 100 ಮಂದಿ ಮಕ್ಕಳು ಹುಟ್ಟಿದ್ದಾರೆ. 100 ಮಂದಿ ಮಕ್ಕಳು ಅಂತ. ಅದ್ರೊಳಗೆ ಹಿರಿಯ ಮಗ ಭರತ ಅಂತ. ಭರತ ನಮಗ್ ಬೇಕಾದದ್ದು ಅದೇ. ಏಷಾಂ ಖಲು ಸಮಹಾಯೋಗಿ ಭರತೋ ಜ್ಯೇಷ್ಠ ಶ್ರೇಷ್ಠ ಗುಣ ಆಸೀತ್ ಏನೇದಂ ವರ್ಷಂ ಭಾರತಂ ಇತಿ ವ್ಯಪದಿಶಂತಿ.
ಇದು ಈಗ ನಮ್ಮ ದೇಶ ಯಾವ್ದ್ರಿ? ನಮ್ಮ ದೇಶ ಭಾರತ. ಯಾರು ಇಂಡಿಯಾ ಬೇಡ್ರಿ, ಮತ್ತೆ ಎಲ್ಲ ನಮ್ಮ ದೇಶ ಯಾವುದು? ಭಾರತ. ಇಂಡಿಯಾಕ್ಕೆ ಏನಿಲ್ಲ, ಇಲ್ಲ ಇಂಡಿಯಾಕ್ಕೆ ಎಲ್ಲಿಂದ ಬಂದು ಗೊತ್ತಾಗಲ್ಲ. ಭಾರತ ಅಂತ ನಾ ಹೇಳ್ತೀನಿ, ಭಾರತ ನಮ್ಮ ಭಾಗವತ ಕೊಡುತ್ತೆ. ಭಾರತ ಭರತ ಆಳಿದ ದೇಶ ಆದ್ದರಿಂದ ಇದು ಭಾರತ. ಭರತ ಚಕ್ರವರ್ತಿ ಆಳಿದ ದೇಶ ಆದ್ದರಿಂದ ಇದು ಭಾರತ. ಅದಕ್ಕಿಂತ ಮುಂಚೆ ಏನಂತ ಹೆಸರು ಆಗಲೇ ಹೇಳಿದ್ನಲ್ಲ, ನಾಳೆ ಬರುತ್ತೆ ಅಂತ ಹೇಳಿದ್ನಲ್ಲ, ಅಂಜನಾಭ ವರ್ಷ. ಇದು ಈ ದೇಶಕ್ಕೆ ಹೆಸರು ಅಂಜನಾಭ ಅಂತಿತ್ತು. ಆ ಅಂಜನಾಭ ಹೋಗಿ ಭಾರತ ಅಂತ ಆಯ್ತು. ಯಾಕೆ? ಈ ಭರತ ಬಂದಿದ್ದಕ್ಕೆ. ಈ ಭರತ ಅಂದ್ರೆ ಯಾರವ? ವೃಷಭನಾಮಕ ಪರಮಾತ್ಮನ ಮಗ. ಆ ವೃಷಭನಾಮಕ ಪರಮಾತ್ಮನ ಮಕ್ಕಳು 100 ಮಂದಿ ಮಕ್ಕಳಲ್ಲಿ ಮೊದಲನೇ ಮಗ, ಹಿರಿಯ ಮಗ ಭರತ. ಆಮೇಲೆ ಅವನ ನಂತರದಲ್ಲಿ ಕುಶಾವರ್ತ, ಇಳಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ, ಮಲಯಕೇತು, ಭದ್ರಸೇನ, ಇಂದ್ರಸ್ಪ್ರಕ, ವಿದರ್ಭ, ಕೀಟಕ ಅಂತ 9 ಮಂದಿ. ಇವರು 9 ಮಂದಿ. ಅವ ಒಬ್ಬವ, ಈ 9 ಮಂದಿ. ಎಷ್ಟು ಮಂದಿ ಆಯ್ತು? 10 ಮಂದಿ ಆಯ್ತು. ಆಮೇಲೆ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದುರ್ಮಿಳ, ಚಮಸ, ಕರಭಾಜನ ಅಂತ ಮತ್ತೆ 9 ಮಂದಿ. 9 + 10 ಎಷ್ಟಾಯ್ತು? 19 ಆಯ್ತು. 19 ಮಂದಿ ಒಟ್ಟಾರೆ. ಈ ಮುಖ್ಯ ಹೇಳಿ ಒಬ್ಬವ ಭರತ, ಅವನ ಬಗ್ಗೆ ವಿಶೇಷ ಡೀಟೇಲ್ಸ್ ಕೊಡೋರಿದ್ದಾರೆ. ಇನ್ನು 9 ಮಂದಿ ಇದ್ರಲ್ಲ, ಅವರು ವಿಶೇಷವಾಗಿ ರಾಜ್ಯಭಾರ ಮಾಡಿದ್ರು, ಅನೇಕ ವರ್ಷಗಳನ್ನು ಮಾಡ್ಕೊಂಡ್ರು. ಆ ಕುಶಾವರ್ತ, ಇಳಾವರ್ತ, ಬ್ರಹ್ಮಾವರ್ತ ಅವೆಲ್ಲ ರಾಜ್ಯಭಾರ ಮಾಡಿದ್ರು ಅಂತ ಅವ್ರ ಬಗ್ಗೆ ಹೇಳಿ. ಇನ್ನು 9 ಮಂದಿ ಇದ್ರಲ್ಲ, ಇನ್ನು 9 ಮಂದಿ ಕಥೆ ಹೇಳಿದ್ರಲ್ಲ, ಅವರೇ ಜಾಯಂತೇಯೋಪಾಖ್ಯಾನ ಅಂತ ಪ್ರಸಿದ್ಧ ಆಗ್ತಾರೆ. ಏಕಾದಶ ಸ್ಕಂದದಲ್ಲಿ ಬರ್ತದೆ ಜಾಯಂತೇಯೋಪಾಖ್ಯಾನ. ಉಪಶಮಾಯನಮುಪರಿಷ್ಟಾದ್ ವರ್ಣ ಇಷ್ಯಾಮಃ. ಇವರೇ ಅವ್ರು ಯಾರು? ಕವಿ, ಹರಿ, ಅಂತರಿಕ್ಷ, ಉಪಮೋರ ಒಂದು ಆಖ್ಯಾನ. ಕವಿ ಏನ್ ಹೇಳ್ತಾರೆ, ಕವಿಗಳು ಏನ್ ಹೇಳ್ತಾರೆ, ಅಂತರಿಕ್ಷರು ಏನ್ ಹೇಳ್ತಾರೆ, ಇವೆಲ್ಲ ಏಕಾದಶ ಸ್ಕಂದದಲ್ಲಿ ಹೇಳ್ತೇವೆ ಅಂತ ಪಂಚಮ ಸ್ಕಂದ ಕೋಟ್ ಮಾಡ್ತದೆ. ಹಿಂಗ ಅವ್ರು ಹೇಳಿ, ಇನ್ನ ಕಿರಿಯರು ಅವರು ಒಟ್ಟಾರೆ 19 ಮಂದಿ ಮುಗಿಸಿ, ಇನ್ನು ಕಿರಿಯರು ಏನೇನಿದ್ದಾರೆ, ಇನ್ನು ಎಷ್ಟು ಮಂದಿ ಉಳಿದಾರ? 81 ಮಂದಿ ಏನ್ ಉಳಿದಾರ. ಅವರೆಲ್ಲರೂ ಕೂಡ ಅಪ್ಪನ ಅಪೇಕ್ಷೆಯಂತೆ, ಅಪ್ಪ ಹೇಳದಂತೆ ಮಾತು ಕೇಳ್ಕೋತ ಅವರವರ ರಾಜ್ಯಭಾರ ಮಾಡ್ತಾ ಆರಾಮಿದ್ರು ಅಂತ ಹೇಳ್ಬಿಟ್ಟು. ಅವ್ರ ಹೆಸರು ಏನು ಗೊತ್ತಿಲ್ಲ, ಮತ್ತೆ ಅವ್ರ ಹೆಸರು ಏನು ಎಲ್ಲ ಮಂದಿ ಹೇಳ್ಬೇಡ್ರಿ. ಅವ್ರವ್ರ ಅಪ್ಪನ ಮಾತು ಕೇಳ್ಕೋತ ಹಿಂಗ ಮಹಾಶಾಲೀನಾಗ, ಮಘಾಶ್ರೋತ್ರಿಯಾಗ, ಯಜ್ಞಶೀಲಾಗ, ಕರ್ಮಶ್ರದ್ಧಾಗ, ಬ್ರಾಹ್ಮಣಾಗ ಬಭೂವು. ಅಪ್ಪ ಹೆಂಗ್ ಹೇಳ್ತಾರೋ ಮಾತು ಕೇಳ್ಕೋತ. ಇಷ್ಟೇ ಅವ್ರ ಬಗ್ಗೆ ವಿಶೇಷ ನಿರ್ಣಯ ಕೊಟ್ಟಾರ. ಅವ್ರ ಅಪ್ಪ ಅಮ್ಮ ಹೆಂಗ್ ಮಾತು ಕೇಳ್ತಾರೋ, ಹೆಂಗ್ ಹೇಳ್ತಾರೋ ಹೆಂಗ ಕೇಳ್ಕೋತ ಅವರು ಇದ್ರು ಎಂಬುದಾಗಿ ಹೇಳಿ, ಪರಮಾತ್ಮ ವೃಷಭನಾಮಕ ಪರಮಾತ್ಮ ಸ್ವತಂತ್ರ ನಾಮಕ ಪರಮಾತ್ಮ ಅಂತಹ ತಾನೂ ಕೂಡ ರಾಜ್ಯಭಾರ ಮಾಡಿದ್ದಾನೆ. ತಾನೂ ಕೂಡ ಗೃಹಸ್ಥಾಶ್ರಮ ತೋರಿಸಿದ್ದಾನೆ. ಯಾಕೆ? ಗೃಹಸ್ಥಾಶ್ರಮಗಳು ಹೆಂಗಿರಬೇಕು ಅಂತ ತೋರಿಸೋದಕ್ಕೋಸ್ಕರ ತಾನು ಗೃಹಸ್ಥಾಶ್ರಮ ಯಾಕೆ ಹೆಂಗಿರಬೇಕು ಅಂತ. ವಿರೋಧೇನ ಗೃಹೇಶು ಲೋಕಾನ್ ನಿಯಮಯತ್. ಗೃಹಸ್ಥಾಶ್ರಮ ಹೆಂಗಿರಬೇಕು, ನಾವ್ ಹೆಂಗಿದ್ದೇವಿ, ಅವ ಹೆಂಗಿದ್ದ ಅನ್ನೋದನ್ನ ನಾಳೆ ಗೊತ್ತಾಗ್ತದೆ. ಹಂಗ ವೃಷಭನಾಮಕ ಪರಮಾತ್ಮ ತಾನೂ ಕೂಡ ಮದುವೆ ಮಾಡಿಕೊಂಡು 100 ಜನ ಮಕ್ಕಳನ್ನು ಪಡೆದು ಸಂಸಾರಿಗಳಾದವರು ಹೆಂಗಿರಬೇಕು, ಗೃಹಸ್ಥಾಶ್ರಮ ಹೆಂಗಿರಬೇಕು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಪರಮಾತ್ಮ ಬ್ರಾಹ್ಮಣರನ್ನ ಕೇಳಬೇಕು, ಬ್ರಾಹ್ಮಣರನ್ನ ಗೌರವ ಕೊಡಬೇಕು. ಆಮೇಲೆ ಸಾಮ, ದಾನ, ಭೇದ, ದಂಡ ಇವೆಲ್ಲ ಉಪಾಯಗಳನ್ನು ತೋರಿಸ್ತಾ ರಾಜ್ಯಭಾರ ಮಾಡಬೇಕು ಎಂಬುದಾಗಿ ತನ್ನಂತಾನೆ 100 ಸಲ ಹೋಮ ಮಾಡ್ಕೊಂಡಂತಾನೆ. ಓಂ ವೃಷಭಾಯ ಸ್ವಾಹ, ವೃಷಭಾಯುಧಂ ನಮಃ. ತಾನೇ ದೇವರು, ತಾನೇ ತನ್ನ ಹೋಮ ಮಾಡ್ಕೊಂಡ. 100 ಸಲ ಯಾಗ ಮಾಡ, 100 ಸಲ ಪ್ರವಚನ ಮಾಡ್ತಾನೆ, 100 ಸಲ ಎಲ್ಲ 100 ಮಂದಿ ಮಕ್ಕಳಿಗೆ ಉಪದೇಶ ಮಾಡ. ಹಿಂಗ ಗೃಹಸ್ಥಾಶ್ರಮಿಗಳಾದವರು ಹೆಂಗಿರಬೇಕು ಅಂತ ತೋರಿಸೋದಕ್ಕೋಸ್ಕರ ವೃಷಭನಾಮಕ ಪರಮಾತ್ಮ ತಾನು ಉಪದೇಶ ಮಾಡಿದ್ದಾನೆ ಅನ್ನೋಲ್ಲಿಗೆ ಪಂಚಮ ಸ್ಕಂದದಲ್ಲಿ 4th ಅಧ್ಯಾಯವನ್ನು ಮುಗಿಸಿದ್ದಾರೆ ಅನ್ನೋಲ್ಲಿಗೆ ಇವತ್ತಿನ ಪ್ರವಚನ. ಶ್ರೀಕೃಷ್ಣ.